Krishna Krishna Hare 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 Krishna Hare Krishna 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 Hare 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 Rama Hare Rama 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 Hare Hare Prabhupada Jaya Prabhupada Prabhupada Jaya Prabhupada Jaya Gurudeva Gurudeva Jaya Gurudeva Sai Gaura Hari Bol Hari Bol Hari Bol Sai Gaura Hari Bol Hari Bol Gaura Hari Bol ಹರಿನಾಮ ಸಂಕೀರ್ತನ ಕಿ ಜೈ. ಮಂಗಳಾಚರಣೆ ಎಲ್ಲ ಮಾಡ್ತೀರಾ ಶಾರ್ಟ್ ಆಗಿ? ಓಂ ಮಾತಾಜಿ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಪೃಷ್ಠಪೃಷ್ಠಾಯ ಭೂತಲೆ ಓ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ನಿತಿ ನಾಮಿನೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ. ಜಾಯಿನ್ ಆಗಿದೆ ವೈಫೈ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಧನ್ಯವಾದ ಮಾತಾಜಿ, ತುಂಬಾ ಚೆನ್ನಾಗಿ ಕೀರ್ತನೆ ಮಾಡಿದ್ರು. ಹರೇ ಕೃಷ್ಣ ಮಾತಾಜಿ. ಹುರುಪು ಬಂತು ನಮ್ಗೆಲ್ರಿಗೂ ಕೀರ್ತನೆ ಹಾಡ್ಬೇಕನ್ನಷ್ಟೇ ಹುರುಪು ಬಂತು. ಎಲ್ಲ ಸೇರಿ ಬಟ್ಟೆ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹರೇ ಕೃಷ್ಣ ಮಾತಾಜಿ. ಸುಜಾತ ಮಾತಾಜಿ, ಥ್ಯಾಂಕ್ ಯು. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ, ಎಲ್ಲ ಸ್ವಾಗತ ಇವತ್ತಿನ ಕ್ಲಾಸ್ಗೆ. ಸೊ ಇವತ್ತಿನ ಎಕ್ಸ್ಟ್ರಾ ಕ್ಲಾಸ್ ಇದು, ಗುರುವಾರ ಮಾಡ್ತಿರೋದ್ರಿಂದ ಸೊ ಕಂಟಿನ್ಯೂ ಮಾಡ್ತಾ ಇದೀವಿ ನಾವು 44ನೇ ಶ್ಲೋಕದಿಂದ 6ನೇ ಅಧ್ಯಾಯ ಧ್ಯಾನ ಯೋಗ ಭಗವದ್ಗೀತೆ. ಓಕೆನಾ? ಸೊ ಕೆಲವೊಂದು ಇಂಪಾರ್ಟೆಂಟ್ ಶ್ಲೋಕಗಳಿದೆ, ಅದನ್ನ ಅರ್ಥ ಮಾಡ್ಕೊಳ್ಳೋಣ. 4 ಶ್ಲೋಕಗಳು ಉಳಿದಿರೋದು ಈ ಅಧ್ಯಾಯದಲ್ಲಿ. ಓಕೆ, ಈ 4ನೇ ಶ್ಲೋಕ, ಈ 4 ಶ್ಲೋಕ ಮಾಡಾದ್ಮೇಲೆ ಸ್ವಲ್ಪ ಸಮಯ ನಾವು ಒಂದು ಅರ್ಧ ಗಂಟೆ ರೀಡಿಂಗ್ ಮಾಡೋಣ. ಆಗತ್ತಾ? ಎಲ್ರಿಗೂ ಟೈಮ್ ಇದ್ರೆ ಯಾರ್ಯಾರು ಎಸ್ಪೆಷಲಿ ಕೃಷ್ಣ ಸೇವಕ, ಕೃಷ್ಣ ಸಾಧಕ ಯಾರು ಇದ್ರು ಅವರೆಲ್ಲ ನಾವ್ ಇವತ್ತು ಭಗವದ್ಗೀತೆ ಅಧ್ಯಾಯ 3ರಿಂದ ರೀಡಿಂಗ್ ಸ್ಟಾರ್ಟ್ ಮಾಡ್ತೀವಿ. ಆಯ್ತಾ? ಓಕೆ ಮಾತಾಜಿ. ಓಕೆ, 44ನೇ ಶ್ಲೋಕ ಎಲ್ಲರೂ ತೆಕ್ಕೋಬಹುದು. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹಿ ಅವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಓದ್ಲೆ ಮಾತಾಜಿ. ಓದ್ರಿ ಮಾತಾಜಿ. ಅನುವಾದ. ತನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನು ಅರಸದಿದ್ದರು ತಂತಾನೇ ಅವುಗಳಿಂದ ಆಕರ್ಷಿತನಾಗುತ್ತಾನೆ. ಇಂತಹ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿಯು ಯಾವಾಗಲೂ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನು ಮೀರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಥ್ಯಾಂಕ್ ಯು ಮಾತಾಜಿ. ನೋಡಿ, ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಹೇಳ್ತಿದ್ದಾರೆ. ನನ್ನ ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ, ಏನು ಕೃಷ್ಣ ಪ್ರಜ್ಞೆ ಹಳೇ ಜನ್ಮದಲ್ಲಿ ಮಾಡಿ ಬಿಟ್ಟೋಗಿರುವಂತ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರೋದು, ಹೌದಲ್ವಾ? ಸೊ 50% ಮಾಡಿದಾರೆ ಅನ್ಕೊಳ್ಳಿ, ಅವರು 51% ಇಂದ ಅವ್ರು ಕಂಟಿನ್ಯೂ ಮಾಡ್ತಾರೆ ಈ ಜನ್ಮದಲ್ಲಿ. ಅವ್ರು ಹೇಗ್ ಶುರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ. ಹಿಂದಿನ ಜನ್ಮದ ದೈವಿ ಪ್ರಜ್ಞೆ ಅಂದ್ರೆ ಭಗವಂತನ ಶಕ್ತಿ, ಭಕ್ತಿ ಶಕ್ತಿ. ಆ ಭಕ್ತಿ ಅನ್ನೋ ಶಕ್ತಿ ಏನಿದಿಲ್ಲ, ಅಂತರಂಗ ಶಕ್ತಿ ಭಗವಂತದ್ದು, ಅದು ಅದರ ಪ್ರಭಾವದಿಂದ ಇಂಥ ವ್ಯಕ್ತಿಗಳು ಯಾರು ಮಾಡಿ ಬಿಟ್ಟು ಹೋಗಿದ್ದಾರೆ ಅಂತವ್ರು ಆತನು ಯೋಗದ ತತ್ವಗಳನ್ನು ಅರಸದ್ದಿದ್ದರೂ ತಂತಾನೇ ಅವುಗಳಿಂದ ಆಕರ್ಷಿತನಾಗುತ್ತಾನೆ. ಅಂದ್ರೆ ಅವನಾಗಿ ಕೇಳ್ಕೊತಾ ಇಲ್ಲ. ಯಾಕಂದ್ರೆ ಮನುಷ್ಯ ಶರೀರ ತಗೊಂಡ್ಮೇಲೆ ಎಲ್ಲ ಮರ್ತೋಗ್ತಾನೆ, ಮರು ಅನ್ನೋದಿರತ್ತ ಅವನಿಗೆ, ಅಲ್ವಾ? ಆದ್ರೆ ಅವ್ನ್ ಮಾಡಿರೋ ಭಕ್ತಿಯ ಪ್ರಭಾವದಿಂದ ಅವನಿಗೊಂದು ಆಕರ್ಷಣೆಗೆ ಬರ್ತಾನ.
ಫಾರ್ ಎಕ್ಸಾಂಪಲ್ ನಮ್ ಗುರು ಮಹಾರಾಜರು ಇಸೊಲ್ಲು ಜಯಪ್ರತಾಪ್ ಸ್ವಾಮಿ ಮಹಾರಾಜ್ ಅವ್ರು ಹೆಂಗ್ ಶುರು ಆಯ್ತು ಗೊತ್ತಾ ಅವ್ರ ಭಕ್ತಿ. ನಾನೊಂದು ವಿಡಿಯೋ ಕಳಿಸ್ತೀನಿ ನೋಡಿ ನೀವೆಲ್ಲರೂ, ನೆವರ್ ಗಿವ್ ಅಪ್ ಅಂತ ಒಂದು ತುಂಬಾ ಬ್ಯೂಟಿಫುಲ್ ವಿಡಿಯೋ ಮಾಡಿದ್ದಾರೆ. ಹಳೇದೆ ಅಫ್ಕೋರ್ಸ್, ಬಟ್ ನಂಗೆ ತುಂಬಾ ಇಷ್ಟ ಅದು. ಇಷ್ಟು ಚೆನ್ನಾಗಿ ತೋರಿಸ್ತಾರೆ ಅದ್ರಲ್ಲಿ. ಅಂದ್ರೆ ಅವ್ರು ಹೆಂಗ್ ಬಂದ್ರು ಭಕ್ತಿಗೆ ಅಂದ್ರೆ, ಅಫ್ಕೋರ್ಸ್ ಅವ್ರ ಆಚಾರ್ಯ ಅವರು ಬರೋದಿಕ್ ತುಂಬಾ ಹಲವಾರು ಕಾರಣ ಇರುತ್ತೆ, ಬಟ್ ಅದೊಂದು ಲೀಲೆ. ಅದು ಆತರ ಕೃಷ್ಣ ಅರೇಂಜ್ ಮಾಡ್ತಾನೆ ಅವ್ರ ಬರೋದಿಕ್ಕೆ. ಅದೇನೋ ಹೇಳಿದ್ನಲ್ಲ, ಅವ್ರು ತುಂಬಾ ದೊಡ್ಡ ರಿಚ್ ಫ್ಯಾಮಿಲಿ ಹುಟ್ಟಿದಂತ. ಅವರು ಇಲ್ಲಪ್ಪ ಅಮೆರಿಕಾದಲ್ಲಿದ್ರು ಅಲ್ವಾ. ಈ ಡಿವೋಟಿಸ್ ನಮ್ಮ ಪ್ರಭುಪಾದವ್ರು ಇಸ್ಕಾನ್ ಮೂವ್ಮೆಂಟ್ ಶುರು ಮಾಡಿದ್ದೆ ಪಾಶ್ಚಾತ್ಯ ದೇಶದಲ್ಲಿ. ಯಾಕಂದ್ರೆ ಅವ್ರ ಗುರುಗಳು ಅದನ್ನ ಹೇಳಿದ್ರು, ಆಜ್ಞೆ ಮಾಡಿದ್ರು, ಪಾಶ್ಚಾತ್ಯ ದೇಶದಲ್ಲಿ ಶುರು ಮಾಡ್ಬೇಕು ನೀನು ಈ ಒಂದು ಪ್ರಚಾರನ ಅಂತ. ಯಾತಿಗೆ ಅಂತ ಕೇಳಿ, ಯಾಕೆ ನಮ್ ದೇಶದವ್ರು ನಾವೆಲ್ಲರೂ ಪಾಶ್ಚಾತ್ಯ ದೇಶದವ್ರು ಏನ್ ಮಾಡ್ತಾರೋ ನಾವ್ ಅದನ್ನೇ ಫಾಲೋ ಮಾಡ್ತೀವಿ ಅಲ್ವಾ. ಅಂದ್ರೆ ಮುಂದುವರೆದಿರೋ ದೇಶಗಳನ್ನ ನೋಡಿದ್ರೆ ಹಿಂದಿರೋ ದೇಶಗಳು ಅದನ್ನೇ ನೋಡಿ ಅನುಸರಿಸುತ್ತೆ, ಇಮಿಟೇಟ್ ಮಾಡುತ್ತೆ. ಸೊ ಅಮೆರಿಕ ಬೇರೆ ದೇಶಗಳೆಲ್ಲ, ಪಾಶ್ಚಾತ್ಯ ದೇಶಗಳೆಲ್ಲ ತುಂಬಾ ಮುಂದುವರೆದಿದೆ ಅಲ್ವಾ. ನಮ್ಗಿಂತ ಎಷ್ಟೋ ವರ್ಷದಿಂದ ಅವ್ರ ಅಡ್ವಾನ್ಸ್ಮೆಂಟ್ ಅಲ್ಲಿ ಇದ್ದಾರೆ. ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಆಗ್ಲಿ, ಪ್ರತಿಯೊಂದು ವಿಷಯದಲ್ಲೂ ಮುಂದಿರೋದ್ರಿಂದ ನಾವು ಅವ್ರನ್ನ ತುಂಬಾ ಈಸಿಯಾಗಿ ಆಕರ್ಷಣೆಗೆ ಒಳಗಾಗಿ ನಾವು ಅವ್ರದ್ದೇ ಫಾಲೋ ಮಾಡ್ತೀವಿ. ಸೊ ಈ ಒಂದು ಜ್ಞಾನ, ಈ ಒಂದು ಸಂಸ್ಕೃತಿ, ಈ ಒಂದು ಪರಂಪರೆನ ಅಲ್ಲಿಂದ ಶುರು ಮಾಡಿದ್ರೆ, ಮುಂದುವರೆದ ದೇಶದಿಂದ ಶುರು ಮಾಡಿದ್ರೆ ನಾವು ತಗೊಳೋದಕ್ಕೆ ಸುಲಭ ಆಗತ್ತೆ ಅಲ್ವಾ. ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಅವರು ಪ್ರಚಾರ ಶುರು ಮಾಡಿದ್ರು. ಸೊ ಯಾವಾಗ ಇದು ಇಸ್ಕಾನ್ ಮೂವ್ಮೆಂಟ್ ನಡೀತಾ ಇದೆ ಎಲ್ಲಪ್ಪ, ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಅಲ್ಲಿ ಜಗನ್ನಾಥ್ ರಥಯಾತ್ರೆ ಸಮಯ ಅದು. ಓಕೆ, ಆ ಸಮಯದಲ್ಲಿ ಕೆಲವು ಡಿವೋಟೀಸ್ ನಾವೆಲ್ಲ ನೋಡಿದ್ರಲ್ಲ, ತಿಲಕ ಇಟ್ಕೊಳ್ಳೋದು ನೋಡಿದ್ರಲ್ಲ. ಸೊ ಈ ಬಿಸ್ಕಾನ್ ಡಿವೋಟೀಸ್ ಕೆಲವರು ಅಲ್ಲಿ ಪ್ರಚಾರ ಮಾಡ್ತಾ ಇದ್ರು, ಅಲ್ಲಿ ಸಂಕೀರ್ತನೆ ಮಾಡ್ತಾ ಇದ್ರು. ಕೀರ್ತನೆ ನೀವೆಲ್ಲ ಹೆಂಗ್ ಮಾಡಿದ್ರಿ ಈಗ ಆತರ ರೋಡ್ ಮೇಲೆ ಕೀರ್ತನೆ ಮಾಡ್ತಾ ಇದ್ರು. ಕೆಲವರು ಡಿವೋಟೀಸ್ ಎಲ್ಲ ರಥಕ್ಕೆ ತಯಾರಿ ಮಾಡ್ತಾ ಇದ್ರು. ಅಲ್ಲಿ ನಮ್ಮ ಜಯಪ್ರತಾಪ್ ಸ್ವಾಮಿ ಗುರು ಮಹಾರಾಜರು ಅವ್ರು ಈ ಡಿವೋಟೀಸ್ ನೋಡಿದ್ರು, ಈ ಭಕ್ತರನ್ನ ನೋಡ್ಬಿಟ್ಟು, ಅವ್ರ ಹಣೆ ಮೇಲಿರೋ ತಿಲಕನ ನೋಡ್ಬಿಟ್ಟು ಅವ್ರಿಗೆ ಸಡನ್ ಆಗಿ ಏನಾಯ್ತಂತೆ, ಅವ್ರ ಮೈ ಮೇಲಿರೋ ಕೂದ್ಲೆಲ್ಲ ಮೇಲೆ ನಿಂತ್ಕೊಂಡ್ಬಿಡ್ತಂತೆ. ಅರೇ ಇದು ಎಲ್ಲೋ ನೋಡಿದೀನಿ ನಾನು, ಈ ಜನ್ಮದಲ್ಲಂತೂ ಅಲ್ವೇ ಅಲ್ಲ, ಎಲ್ಲೋ ನೋಡಿದೀನಿ ನಾನು ಅಂತ ಅವ್ರು ಒಂಥರ ಭಯಗೊಳ್ಬಿಟ್ರಂತೆ. ಇದು ಏನೋ ಎಳಿತಾ ಇದೆ ನನ್ನ ಮನ್ಸಿಗೆ ಅಂತ. ಅವರು ಇವರಿಂದ ಇದು ಏನೋ ಅಂತ ಒಂದು ಭಯಗೊಳ್ಳಿ ಅವ್ರು ಎಷ್ಟು ಜೋರಾಗಿ ಓಡ್ಕೊಂಡು ಹೋದ್ರಂತೆ ರೋಡ್ ಮೇಲೆ, 1 ಕಿಲೋಮೀಟರ್ ಓಡ್ಕೊಂಡು ಹೋಗ್ಬಿಟ್ರಂತೆ. ಇವ್ರು ಯಾರೋ ನನಗೆ ಗೊತ್ತು ಅಂದ್ರೆ ಗೊತ್ತೂ ಇಲ್ಲ ಆತರ. ಅಂದ್ರೆ ಇವ್ರಿಗೆ ಆ ಸಂಬಂಧ ಎಲ್ಲೋ ಇದ್ದಂಗ ಅನ್ಸ್ತಾ ಇದೆ, ಆದ್ರೆ ಈ ಜನ್ಮದಲ್ಲಿ ಎಲ್ಲೂ ಮಾಡಿಲ್ವಲ್ಲ ನಾನಿನ್ನ ತಿಲಕ ನೋಡಿಲ್ಲ. ಪಾಶ್ಚಾತ್ಯ ದೇಶದಲ್ಲಿ ಯಾರು ನೋಡ್ತಾರೆ ತಿಲಕ, ಯಾರು ಇಟ್ಕೋತಾರೆ ಹೇಳಿ? ಯಾರು ಬೊಟ್ಟೆ ಇಟ್ಕೊಳ್ಳಲ್ಲ ಹೆಂಗಸರು ಅಲ್ವಾ. ಅಂತದ್ರಲ್ಲಿ ಈ ಕೃಷ್ಣ ತಿಲಕ ನೋಡ್ಬಿಟ್ಟು ಅವ್ರಿಗೆ ಒಂಥರ ಆಗೋಗಿ ಓಡೋಗಕ್ ಶುರು ಮಾಡಿದ್ರಂತೆ, ಎಲ್ಲೋ ಹೋಗ್ಬಿಟ್ರಂತೆ. ಅದಾದ್ಮೇಲೆ ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬಿಟ್ಟು, ಏನಪ್ಪಾ ಇದು, ಯಾರು ಇವ್ರು ಅಂತ ಯೋಚನೆ ಮಾಡಿದ್ರು. ಮತ್ತೆ ವಾಪಸ್ ಬಂದ್ರು ಅದೇ ದಾರಿದಲ್ಲಿ. ಬಂದ್ ನೋಡಿದ್ರೆ ಇವರೆಲ್ಲ ಹೊಟ್ಟೋಗ್ಬಿಟ್ಟಿದ್ರು, ಯಾರು ಇರ್ಲಿಲ್ಲ. ಅಯ್ಯೋ ಯಾರು ಇವ್ರನ್ನೆಲ್ಲ ಮತ್ತೆ ನಾನೆಲ್ಲೋ ಮತ್ತೆ ಭೇಟಿ ಆಗ್ಲೇಬೇಕು ಅಂತ ಮನ್ಸಲ್ಲಿ ಇಟ್ಕೊಂಡಿದ್ರು. ಮತ್ತೆ ಇನ್ನೊಂದಿನ ಕಾಣಿಸ್ಕೊಂಡ್ರು. ಅವ್ರು ಹೋಗ್ಬಿಟ್ಟು ಮಾತಾಡ್ಸಿದ್ರು, ಈ ತರ ಯಾರು ನಿಮ್ ಗುರುಗಳು, ಯಾರು ನಿಮ್ ಗುರು ನೋಡ್ಬೇಕು, ನಿಮ್ ಗುರು ನೋಡ್ಬೇಕು ಅಂದ್ರು. ಆಯ್ತು, ನಮ್ ಗುರು ಪ್ರಭುಪಾದವ್ರು ನಿಮ್ಗೆ ಭೇಟಿ ಮಾಡಿಸ್ತೀನಿ ಬನ್ನಿ ಅಂದ್ರು. ಆಯ್ತು ಅಂತ ತುಂಬಾ ಸಂತೋಷವಾಗಿ ಅವ್ರು ಹೋದ್ರು. ಪ್ರಭುಪಾದವ್ರನ್ನ ಮಾರನೇ ದಿವಸ ಮೀಟ್ ಮಾಡಿದ್ರು. ಅಲ್ಲಿ ಅವ್ರಿಗೆ ಊಟ ಪ್ರಸಾದ ಕರೆದಿದ್ರು. ಅಲ್ಲಿ ಹೋಗಿ ಅವರು ಭೇಟಿ ಮಾಡಿದ್ರು, ಪ್ರಭುಪಾದವ್ರ ಪರಿಚಯ ಮಾಡ್ಕೊಟ್ರು. ಸೊ ಇವರು ಜಯಪತಾಕ್ ಅಲ್ವಾ, ಸೊ ಜೈ ಅಂತ ಅವ್ರ ಹೆಸರು, ಭಕ್ತ ಜೈ ಅಂತ ಅವ್ರ ಹೆಸರು ಇದ್ದಿತ್ತು ಶುರುದಲ್ಲಿ. ಸೊ ಇವ್ರನ್ನ ಪರಿಚಯ ಮಾಡ್ಕೊಟ್ರು. ಪ್ರಭುಪಾದವ್ರು ತುಂಬಾ ಚೆನ್ನಾಗಿ ಅವ್ರನ್ನ ವೆಲ್ಕಮ್ ಮಾಡಿದ್ರು. ಬನ್ನಿ ಕುತ್ಕೊಳ್ಳಿ ಅಂತೆಲ್ಲ ಹೇಳಿ ಅವ್ರಿಗೆ ಪ್ರಸಾದ ಕೊಡಿಸಿ ಮಾತುಕತೆ ಆಡಿ, ಆತರ ಅವರಲ್ಲಿ ಇವ್ರು ಆಲ್ರೆಡಿ ಎಷ್ಟು ಅಡ್ವಾನ್ಸ್ ಅಂದ್ರೆ ಆಚಾರ್ಯರು ರೆಡಿ ಆಗಿದ್ದಾರೆ. ಇವ್ರು ಸ್ಪಿರಿಚುವಲ್ ಮಾಸ್ಟರ್ ಆಗಿ ಇವ್ರ ತಕ್ಷಣ ತಟ್ಟಂತ ಕೆಲವು 2-3 ವಿಸಿಟ್ ಅಲ್ಲೇ ಅವ್ರಿಗೆ ದೀಕ್ಷೆ ಆಗೋಯ್ತು. ಯಾಕಂದ್ರೆ ಎಲ್ಲ ನಿಯಮಗಳು ಅವ್ರು ಪಟ್ಟದ ಶುರು ಮಾಡ್ಕೊಂಡ್ಬಿಟ್ರು. 16 ಮಾಲೆ ಶುರು ಮಾಡ್ಕೊಂಡ್ರು, ಎಲ್ಲ ನಿಯಮಗಳನ್ನ ಆಚರಿಸಕ್ ಶುರು ಮಾಡಿದ್ರು. ಎಲ್ಲೂ ಟೈಮ್ ವೇಸ್ಟೇ ಇಲ್ಲ. ಟೈಮ್ ವೇಸ್ಟ್ ಅನ್ನೋದು ಇರೋದಿಲ್ಲ. ಇವರೆಲ್ಲ ಅಡ್ವಾನ್ಸ್ ಯೋಗಿಸರಲ್ಲ. ಅದೇನು ಹೇಳ್ತಾ ಇರೋದು ನೋಡಿ, ಮುಂದುವರಿದ ಯೋಗಿಗಳಿಗೆ ಶಾಸ್ತ್ರ ಗ್ರಂಥಗಳ ವಿಧಿಗಳ ಆಕರ್ಷಣೆ ಹೆಚ್ಚಿರುವುದಿಲ್ಲ. ಶಾಸ್ತ್ರದಲ್ಲಿ ಎಷ್ಟೆಲ್ಲ ಇದೆ ವಿಧಿಗಳು, ಈ ತರ ಪೂಜೆ ಮಾಡ್ಬೇಕು, ಈ ತರ ಪುನಸ್ಕಾರ, ಈ ತರ ಅರ್ಶಿನ ಕುಂಕುಮ, ಈ ತರ ಏನದು ಒಂದು ಅಣಿ ಮಾಡೋದೆಲ್ಲ ಇರುತ್ತಲ್ಲ, ನಾವ್ ಈ ತರ ಹಣ್ಣುಗಳನ್ನ ಅರೇಂಜ್ ಮಾಡ್ಬೇಕು. ಇವಾಗ ಗಣಪತಿ ಹಬ್ಬ ಬಂದ್ರೆ, ಗೌರಿ ಹಬ್ಬ ಬಂದ್ರೆ, ಈಗ ನಾವೆಲ್ಲ ಅಲಂಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಆ ವಿಧಗಳು, ಇದು ಇದೆಲ್ಲ ವಿಧಿ. ಇದಕ್ಕೆಲ್ಲ ಏನಂತಾರೆ, ಶಾಸ್ತ್ರ ಗ್ರಂಥದ ವಿಧಿ. ಇದು ಅಂದ್ರೆ ರಿಚುವಲಿಸ್ಟಿಕ್ ಸೆರೆಮನಿ ಇವೆಲ್ಲ, ಪೂಜೆ ಪುನಸ್ಕಾರ ಅಂತ. ಇದು ಒಂದು ಲೆವೆಲ್. ಇದೊಂದು ಸ್ವಲ್ಪ ಕೆಳಮಟ್ಟದ ಲೆವೆಲ್ ಅಂತಾನೆ ಕರಿಬೇಕು. ಪೂಜೆಗಳು ಮಾಡ್ಕೊಂಡು ಬರೀ ಪೂಜೆ ಪುನಸ್ಕಾರ ಮಾಡ್ಕೊಂಡಿದ್ರೆ ಸಾಕಾಗಲ್ಲ. ನೆಕ್ಸ್ಟ್ ಲೆವೆಲ್ ಏನು ಅಂದ್ರೆ ನೋಡಿ, ಅವರನ್ನು ಯೋಗ ತತ್ವಗಳು ಆಕರ್ಷಿಸಿದ. ಯೋಗ ತತ್ವ ಅಂದ್ರೆ ನೆಕ್ಸ್ಟ್ ಲೆವೆಲ್, ಅಂದ್ರೆ ಆತ್ಮಜ್ಞಾನ. ನಾನ್ ಯಾರು ತಿಳ್ಕೊಳ್ಳೋದು, ಬ್ರಹ್ಮನೇನು, ಪರಬ್ರಹ್ಮನ್ ಯಾರು, ಸತ್ಯ ಏನು, ಪರಮ ಸತ್ಯ ಏನು, ಇದೆಲ್ಲ ನೆಕ್ಸ್ಟ್ ಲೆವೆಲ್. ಇದು ಅರ್ಥ ಆಗ್ತಿದೆ ನಿಮ್ಗೆ? ಎಲ್ರಿಗೂ ಅರ್ಥ ಆಗ್ತಿದೆ ಅಲ್ವಾ ನಾನು ಮಾತಾಡ್ತಾ ಇರೋದು? ಒಂದು ಪೂಜೆ ಪುನಸ್ಕಾರ ಅದೊಂದು ವಿಧಿ, ಅದಷ್ಟೇ.
ಅದೊಂದು ಈ ತರ ಕಾರ್ಯ ಮಾಡ್ಬೇಕು, ಈ ತರ ಕರ್ಮ ಮಾಡ್ಬೇಕು ಅಂತ ಒಂದೊಂದು ಪದ್ಧತಿ ಅಷ್ಟೇ ಅದು. ಅದ್ರಲ್ಲಿ ಏನು ಜಾಸ್ತಿ ತತ್ವ ಅನ್ನೋದಿಲ್ಲ, ಫಿಲಾಸಫಿ ಇಲ್ಲ ಅದ್ರಲ್ಲಿ. ಗೊತ್ತಾಗ್ತದೆ? ಜ್ಞಾನಕ್ಕೆ ಸಂಬಂಧ ಏನೂ ಇಲ್ಲ ಅಲ್ಲಿ. ಸುಮ್ನೆ ಒಂದೇನೋ ಪದ್ಧತಿ ಮಾಡ್ಕೊಂಡು ಹೋಗೋದಷ್ಟೆ, ಬ್ಲೈಂಡ್ ಆಗಿ. ಯಾರು ಮಾಡ್ಬೋದು ಅದನ್ನ, ಅದೇನು ದೊಡ್ಡ ವಿಷಯ ಅಲ್ಲ. ಮತ್ತೆ ಪೂಜೆ ಮಾಡೋರೆಲ್ಲ ತುಂಬಾ ಗ್ರೇಟ್ ಅಂತ ಅನ್ಕೋಬೇಡಿ. ನಮ್ ದೇಶದಲ್ಲಿ ನಾವ್ ಅನ್ಕೋತೀವಿ ಅಷ್ಟೇ, ಪೂಜೆ ಪುನಸ್ಕಾರ ಮಾಡೋರು ತುಂಬಾ ಗ್ರೇಟ್ ಅಲ್ಲ. ನೆಕ್ಸ್ಟ್ ಯೋಗ ಲೆವೆಲ್ಗೆ ಬರೋದು ತುಂಬಾ ಗ್ರೇಟ್, ಜ್ಞಾನ ಸಂಪಾದನೆ ಮಾಡೋದು. ಸೊ ಇಂಥದಕ್ಕೆ ಇವರೆಲ್ಲ ಆಕರ್ಷಣೆ ಆಗ್ತಾರೆ ಅಂತ ನೋಡಿ ಹೇಳ್ತಾ ಇದ್ದಾರೆ. ಗೊತ್ತಾಗ್ತಿದ್ಯಾ ನಿಮ್ಗೆ? ಇದು ಹೇಳ್ತಿರೋದಿಲ್ಲ. ಈ ತತ್ವಗಳು ಅವರನ್ನು ಯೋಗದ ಅತ್ಯುನ್ನತ ಪರಿಪೂರ್ಣತೆಯಾದ ಪೂರ್ಣ ಕೃಷ್ಣ ಪ್ರಜ್ಞೆಗೆ ಏರಿಸಬಲ್ಲವು. ಸೊ ನೋಡಿ, ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ, ಅಹೋಬತ ಸ್ವಪಚೋತು ಗರಿಯಾನ್ ಯಜ್ಜೀವಾಗ್ರೇ ವರ್ತತೆ ನಾಮ ತುಭ್ಯಂ ತೇ ಪುಸ್ತಾಪಸ್ತೆ ಜುಹುವು ಶಶ್ನುರಾರ್ಯ ಬ್ರಹ್ಮಾನುಚೂರ್ನಾಮ ಗೃಣಂತಿಯೇತೆ. ಏನಂತ ಅನುವಾದ ಏನಂತಾರೆ? ಪ್ರಭುವೇ, ನಿನ್ನ ಪಾವನ ನಾಮಗಳನ್ನು ಸಂಕೀರ್ತನೆ ಮಾಡುವವರು, ಭಗವಂತನ ನಾಮಸ್ಮರಣೆ ಯಾರು ಮಾಡ್ತಾರೋ, ನಾಯಿಯನ್ನು ತಿನ್ನುವ ಕುಟುಂಬದಲ್ಲಿಯೇ ಹುಟ್ಟಿರಬಹುದು. ಅಂದ್ರೆ ಯಾವುದೇ ಒಂದು ಲೇಚನೇ ಆಗಿರ್ಬೋದು, ಮಾಂಸ ತಿನ್ನ ವ್ಯಕ್ತಿನೇ ಆಗಿರ್ಬೋದು, ಯಾವ ವಿದೇಶಿಯೇ ಆಗಿರ್ಬೋದು. ಮೈಬಣ್ಣ ಇವಾಗ ನಮ್ ಜಗನ್ನಾಥ ದೇವಸ್ಥಾನದಲ್ಲಿ ಪಾಶ್ಚಾತ್ಯ ದೇಶವ್ರನ್ನ ಅಲೌ ಮಾಡೋದಿಲ್ಲ, ಫಾರಿನರ್ಸ್ ನ ಒಳಗ್ ಬಿಡೋದಿಲ್ಲ, ದೇವಸ್ಥಾನ ಒಳಗೆ ಬಿಡೋದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಸಂಸ್ಕೃತಿ ಪದ್ಧತಿ ಏನು ಇಲ್ಲ, ಆಚಾರ ವಿಚಾರ ಇಲ್ಲದೆ ಇರೋರು ಲೇಚರ್ಸ್ ಅಂತ ಅವ್ರನ್ನ ಹೊರಗಿಡ್ತಾರೆ, ಹೊರ ಕೂಡಿಸ್ತಾರೆ ಅವ್ರನ್ನ ಹೊರಗೆ. ಅವ್ರಿಗೆ ಜಗನ್ನಾಥ ದರ್ಶನ ಇಲ್ಲ ಅವ್ರಿಗೆ. ಅದಕ್ಕೆ ಅವ್ರಿಗೆ ಪತಿತ ಪಾವನ ಜಗನ್ನಾಥ ದರ್ಶನ ಇರುತ್ತೆ. ನೋಡಿದಿಲ್ಲ ಕ್ಲಾಸ್ ಎಲ್ಲ ಮಾಡಿದ್ವಿ ಆತರ. ಇಲ್ಲೇನಂತಿದ್ದಾರೆ, ಯಾರು ನಾಮ ಸಂಕೀರ್ತನೆ ಮಾಡ್ತಾರೋ ಅಂತವ್ರು ಅಂತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಆಧ್ಯಾತ್ಮಿಕ ಜೀವನದಲ್ಲಿ ಅವರು ತುಂಬಾ ಮುಂದುವರಿದವರು. ಹೀಗೆ ಸಂಕೀರ್ತನೆ ಮಾಡುವವರು ನಿಶ್ಚಯವಾಗಿಯೂ ಎಲ್ಲಾ ಬಗೆಯ ವ್ರತಗಳನ್ನು ಮತ್ತು ಯಜ್ಞಗಳನ್ನು ನಡೆಸಿರುವವರು, ಎಲ್ಲಾ ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿರುವವರು ಮತ್ತು ಎಲ್ಲಾ ಶಾಸ್ತ್ರಾಧ್ಯಯನವನ್ನು ಮುಗಿಸಿರುವವರು. ಎಲ್ಲಾ ಮಾಡ್ಕೊಂಡು ಬಂದಿರೋರು ನಾಮ ಸಂಕೀರ್ತನೆ ಅನ್ನೋ ಒಂದು ಹಂತಕ್ಕೆ ಬರ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭು ತೆಗ್ದಿರೋ ಮೂವ್ಮೆಂಟ್ ಇದೇನಿದೆಯೋ, ಈ ಕೃಷ್ಣ ಕಾನ್ಶಿಯಸ್ನೆಸ್, ಈ ಇಸ್ಕಾನ್ ಸಂಸ್ಥೆ, ಓಕೆ, ಇದು ನೋಡೋದಿಕ್ಕೆ ನಮ್ಗೆ ಏನ್ ಅನ್ಸ್ಬೋದು, ಪಾಶ್ಚಾತ್ಯ ದೇಶದಪ್ಪ, ಇದು ಯಾರೋ ತೆಗ್ದಿರೋದು ಅನ್ಕೋತೇವೆ. ಬಟ್ ಆಳವಾಗಿ ನೋಡಿದ್ರೆ ನಾಮ ಸಂಕೀರ್ತನೆ ಇದು ಮೇನ್ ಮೂವ್ಮೆಂಟ್. ಇದು ನಾಮ ಸಂಕೀರ್ತನೆ. ನಾಮ ಅಂದ್ರೆ ಏನು? ನಾಮ ಅಂದ್ರೆ ಸಾಕ್ಷಾತ್ ಕೃಷ್ಣನೇ ನಾಮರೂಪದಲ್ಲಿ ಅವತಾರ ತಗೊಂಡಿರೋದು ಅಲ್ವಾ? ಸೊ ನಾಮರೂಪದಲ್ಲಿ ಅವತಾರ ತಗೊಂಡಿರುವಂತ ಸಂಸ್ಥೆ ಇದು ಕೃಷ್ಣ ಕಾನ್ಶಿಯಸ್ನೆಸ್ ಮೂವ್ಮೆಂಟ್ ಅಂದ್ರೆ. ಇದನ್ನ ಕೃಷ್ಣ ಏನ್ ಹೇಳ್ತೀರ, ಆ ಭಾಗವತ ಏನನ್ನತ್ತೆ, ಭಾಗವತ ರಚಿಸಿರೋರು ಯಾರು? ವ್ಯಾಸರು. ಹಾಗಾದ್ರೆ ಅಗೇನ್ ಕೃಷ್ಣ ದ್ವೈಪಾಯನ ವ್ಯಾಸ ಅಂದ್ರೆ ಅವರು ಕೃಷ್ಣನ ಅವತಾರನೆ, ಶಕ್ತ್ಯಾವೇಶ ಅವತಾರ. ಏನಂತಾರೆ ಅವರು? ನಾಮ ಸಂಕೀರ್ತನೆ ಮಾಡಿರುವಂತ ವ್ಯಕ್ತಿಗಳು ಎಲ್ಲಾ ಶಾಸ್ತ್ರ ಗ್ರಂಥಗಳನ್ನೆಲ್ಲ ಓದಾಗಿದೆ, ಎಲ್ಲಾ ತಪಸ್ಯ ಎಲ್ಲಾ ಯಜ್ಞಗಳು ಮಾಡ್ಕೊಂಡ್ ಬಂದಿದ್ದಾರೆ, ಎಲ್ಲಾ ಪವಿತ್ರವಾದಂತ ಸ್ಥಳಗಳಲ್ಲಿ ಅವರು ಸ್ನಾನ ಮಾಡ್ಕೊಂಡ್ ಬಂದಿರೋಂಥವ್ರು, ಪವಿತ್ರ ಸ್ಥಳಗಳಲ್ಲಿ ಸ್ನಾನ ಮಾಡಿ ಬಂದಿರುವಂತ ವ್ಯಕ್ತಿಗಳು, ಶಾಸ್ತ್ರಾಧ್ಯಯನ ಮುಗಿಸಿರುವಂತವ್ರು, ಎಲ್ಲಾ ವೇದಗಳ ಪಠನೆ ಮಾಡಿರುವಂತವ್ರು. ಅಂತ ಒಂದು ಗ್ರೇಟ್ ಮೂವ್ಮೆಂಟ್ ಇದು ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್. ಅಂದ್ರೆ ಆರ್ಡಿನರಿ ಅಲ್ಲ ಇದು. ಯಾರು ಜನಗಳು ಗೊತ್ತಿಲ್ದೇನೆ ಹೊರಗಡೆಯಿಂದ ಮಾತಾಡ್ತಾರೋ, ನಾವ್ ಏನ್ ಮಾಡ್ತಾ ಇದೀವಿ, ನಮ್ಮ ಮೂವ್ಮೆಂಟ್ ಅಲ್ಲಿ ಏನ್ ನಡೀತಾ ಇದೆ, ಈ ಸಂಸ್ಥೆಯಲ್ಲಿ ಏನ್ ನಡೀತದೆ ಗೊತ್ತಿಲ್ದೇ ಇರೋರು ಏನ್ ಬೇಕಾದ್ರು ಮಾತಾಡ್ತಾರೆ, ಅವ್ರಿಗೆ ಬಾಯಿಗೆ ಬಂದಿತ್ತು. ಬಟ್ ಆಳವಾಗಿ ನೋಡಿದ್ರೆ ಗೊತ್ತಾಗತ್ತೆ ಆಕ್ಚುಲಿ ನಾವ್ ಏನ್ ಮಾಡ್ತಿದೀವಿ ಅನ್ನೋದು. ಟಾಪ್ ಕ್ಲಾಸ್ ಲೆವೆಲ್ ಮೂವ್ಮೆಂಟ್ ಇದು. ಈ ಯೋಗ ಮಾಡ್ಕೊಂಡ್ ಬಂದಿರೋರು ಯಾರು ಪೂರ್ತಿ ಮುಗಿಸ್ಲಿಲ್ವೋ ಅಂತವ್ರು ಈ ಸಂಸ್ಥೆಗೆ ಬಂದು, ಅಂತವ್ರು ಇಂಥ ಒಂದು ಆಕರ್ಷಣೆ, ಇಂಥ ಒಂದು ಸಂಸ್ಥೆಗೆ ಆಕರ್ಷಣೆಗೆ ಒಳಗಾಗಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ ಯೋಗನ. ಅಂದ್ರೆ ಯೋಚನೆ ಮಾಡಿ ಎಷ್ಟು ಗ್ರೇಟ್ ಈ ಸಂಸ್ಥೆ. ಈ ತೆಗ್ದಿರೋಂತ ಆಚಾರ್ಯರು ಎಷ್ಟು ಗ್ರೇಟ್. ಇಲ್ಲ ಸಾಧಾರಣ ವ್ಯಕ್ತಿಗಳವರಲ್ಲ. ಪ್ರಭುಪಾದವರು ವೃಂದಾವನಲ್ಲಿ ಅವರು ಅಮೆರಿಕ ಹೋಗಕ್ಕಿಂತ ಮುಂಚೆ, ಈ ಸಂಸ್ಥೆ ತೆಗಿಯೋಕ್ಕಿಂತ ಮುಂಚೆ, ಯಾವಾಗ ಅವ್ರು ಜಸ್ಟ್ ಸನ್ಯಾಸಿ ಆಗಿದ್ರು, ಅವ್ರು ಸಾಧನೆ ಮಾಡ್ಕೊಂಡು ಹೋಗ್ತಿದ್ರು ವೃಂದಾವನಲ್ಲಿ. ಅಲ್ಲಿ ಅವ್ರು ಇರೋವಂತ ರೂಮ್, ಕೋಣೆ ಏನಿದೆಯೋ ಆ ಕೋಣೆ ನಾನು ನೋಡ್ಕೊಂಡ್ ಬಂದಿದ್ದೇನೆ. ಅಲ್ಲೇ ಅಡಿಗೆ ಮನೆ ಎಲ್ಲ ಇರುತ್ತೆ, ಅವ್ರ ಪಾತ್ರೆಗಳೆಲ್ಲ ಇದೆ, ಅವರೇ ಅಡಿಗೆ ಮಾಡ್ಕೊತವ್ರೆ, ಅವರೇ ಭಗವಂತನ ನೈವೇದ್ಯ ಮಾಡ್ಕೊಂಡು ಅವ್ರೇ ತಿನ್ಕೊಂಡು ಹತ್ರ ಇರ್ತಾರೆ, ಜೀವನ ಮಾಡ್ತಾರೆ. ಅವ್ರ ರೂಮ್ ಎದುರುಗಡೆನೆ ರೂಪ ಗೋಸ್ವಾಮಿಯವರ ಒಂದು ಇದಿದೆ, ಏನದು ಸಮಾಧಿ ಸ್ಥಳ ಇದೆ. ಅದು ನೋಡ್ಕೊಂಡು ಪ್ರತಿನಿತ್ಯ ರಾತ್ರಿ ಪ್ರಭುಪಾದರು ಅಳೋರು. ನಮ್ ಗುರುಗಳು ಈ ತರ ನಂಗೆ ಆಜ್ಞೆ ಮಾಡಿದ್ದಾರೆ, ನಾನ್ ಪಾಶ್ಚಾತ್ಯ ದೇಶಕ್ಕೆ ಹೋಗ್ಬಿಟ್ಟು ಈ ತರ ಪ್ರಚಾರ ಮಾಡ್ಬೇಕಂತೆ. ನನ್ನಲ್ಲಿ ಏನ್ ಶಕ್ತಿ ಇದೆ ಇದನ್ನ ಹೇಳೋದಿಕ್ಕೆ? ಇಂಥ ಒಂದು ದೊಡ್ಡ ವಿಷಯನ ಒಂದು ಜಗತ್ತಿಗೆ ಹೇಳ್ಬೇಕು ಅನ್ನೋದಕ್ಕೆ ನಂಗೆ ಎಷ್ಟು ಶಕ್ತಿ ಇರ್ಬೇಕು, ಎಷ್ಟು ಶಕ್ತಿ ಬೇಕು ಅವ್ರಿಗೆ ಹೇಳಿ? ಅವ್ರಿಗೆ ಆಗಲೇ ವಯಸ್ಸು ಹಾಕೋಗಿದೆ. ಭೌತಿಕವಾಗಿ ನೋಡಿದ್ರೆ ಅವ್ರಿಗೆ ವಯಸ್ಸು ಕೂಡ ತುಂಬಾ ಆಗೋಗಿದೆ. ಅವ್ರು 60 ಮೇಲಿದ್ದಾರೆ. ಅವ್ರು 60 ಮೇಲೆ ಎಷ್ಟಿರೋದ ಶಕ್ತಿ, ಎಷ್ಟು ಮಾಡಕ್ಕಾಗತ್ತೆ ಅಲ್ವಾ? ಹೊಸ ದೇಶದಲ್ಲಿ, ಹೊಸ ಪ್ರಪಂಚದಲ್ಲಿ ಹೆಂಗಿರುತ್ತೆ ಆ ಪಾಶ್ಚಾತ್ಯ ದೇಶದಲ್ಲಿ?
ಇಷ್ಟೆಲ್ಲ ಏನಂತಾರೆ ಚಾಲೆಂಜಸ್ ಇದೆ ಅವ್ರ ಮುಂದೆ. ಸೊ ಅಂತ ಒಂದು ಗ್ರೇಟ್ ಆಚಾರ್ಯರು ಈ ಸಂಸ್ಥೆ ತೆಗ್ದಿರೋದು ಇದು ದೈವಿ ಸಂಕಲ್ಪ. ಇದು ಆಯ್ತಾ, ಯಾರು ಆರ್ಡಿನರಿ ಸುಮ್ನೆ ಹೆಸರಿಗೋಸ್ಕರ ದುಡ್ಡುಗೋಸ್ಕರ ತೆಗ್ದಿರೋ ಅಂತದಲ್ಲ ಇದು. ಅಂತ ಗ್ರೇಟ್ ಈ ಆಚಾರ್ಯರು. ಸೊ ಇಲ್ಲಿ ನೋಡಿ ಭಾಗವತನೇ ಹೇಳ್ತಾ ಇರೋದು. ಇದರಲ್ಲಿ ಒಬ್ರು ಒಳ್ಳೆ ಎಕ್ಸಾಂಪಲ್ ಏನಪ್ಪಾ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಅಂದ್ರೆ, ಇದಕ್ಕೆ ಉದಾಹರಣೆ ಹರಿದಾಸ್ ಠಾಕೂರ್ ಅವರು. ಹರಿದಾಸ್ ಠಾಕೂರ್ ಅವರು ಮುಸ್ಲಿಂ ಕುಟುಂಬದಲ್ಲಿ ಜನ್ಮ ತಗೊಂಡಿರೋಂಥ ಠಾಕೂರ್ ಹರಿದಾಸ ಅಂತ ಕರೀತಾರ. ಆದ್ರೆ ಅವ್ರಿಗೆ ನಾಮಾಚಾರ್ಯ ಅಂತ ಅವ್ರಿಗೆ ಚೈತನ್ಯ ಮಹಾಪ್ರಭು ಅವ್ರನ್ನ ಇನಿಶಿಯೇಟ್ ಮಾಡಿದ್ರು. ನಾಮ ಆಚಾರ್ಯ, ನಾಮಕ್ಕೆ ಆಚಾರ್ಯ. ದಿನಕ್ಕೆ ಎಷ್ಟು ಸಾರಿ ಅವ್ರು ಜಪ ಮಾಡೋರು? 3 ಲಕ್ಷ ಬಾರಿ. 3 ಲಕ್ಷ 3 ಲಕ್ಷ ಬಾರಿ ನಾಮ ಜಪ ಮಾಡೋದು. 3 ಲಕ್ಷ ನಾಮ ಅಂದ್ರೆ ಅವರಿಗೆ 22 ಗಂಟೆ ತಗೊಳುದು. 20 ರಿಂದ 22 ಗಂಟೆ ತಗೊಳ್ಳೋರು. ಅಂದ್ರೆ 24 ಗಂಟೆದಲ್ಲಿ 20 ಅವರ್ಸ್ ಚಾಂಟಿಗೆ ಮಾಡೋರು. ಅದು ಹೈಯೆಸ್ಟ್. ಅದು ನಮಗೆ ಮಾಡೋದಕ್ಕಾಗಲ್ಲ. ನಮಗೆ 1 ಗಂಟೆ ಮಾಡೋದಕ್ಕೆ ಸುಸ್ತೊಡಿತೀವಿ ಅಲ್ವಾ. ಅದಕ್ಕೆ ನಮ್ಗೆ ನಿಯಮ ಹೇಳ್ತೀರಿ, 1 ರೌಂಡ್ ಮಾಡಿ, 4 ರೌಂಡ್ ಮಾಡಿ, 8 ರೌಂಡ್ ಮಾಡಿ ಅಂತ ಹೇಳೋದು ಅಲ್ವಾ. ಅದಕ್ಕೆ ನಮ್ಮ ಪ್ರಭುಪಾದವರು, ನಮ್ಮ ಆಚಾರ್ಯರು ನಮಗೋಸ್ಕರ ಕಮ್ಮಿ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಸ್ಟ್ಯಾಂಡರ್ಡ್ 16 ಮಾಲೆ, ಕನಿಷ್ಠ 16 ಮಾಲೆ ಮಾಡಿ ಅಂತ ಹೇಳಿರೋದು. ಯಾಕಂದ್ರೆ ನಮ್ಗೆ ನಾವೆಲ್ಲ ಭೌತಿಕವಾದಿಗಳು, ಕಲಿಯುಗದ ವಾಸಿಯರು. ನಮ್ಗೆ ಎಷ್ಟೆಲ್ಲ ಜವಾಬ್ದಾರಿಗಳಿರುತ್ತೆ, ಮನೆ ಮಠ, ದುಡ್ಡು ದುಡಿಮೆ. ಅಟ್ಲೀಸ್ಟ್ ಕನಿಷ್ಠ 16 ಮಾಡಿ ಅಂತಿದ್ದಾರೆ. 24-20 ಗಂಟೆ ಕುತ್ಕೊಂಡು ನಾವು ಮಾಡೋ ಲೆವೆಲ್ ಅಲ್ಲಿ ಇಲ್ಲ ಅಲ್ವಾ. ಅದೆಲ್ಲ ತುಂಬಾ ಗ್ರೇಟ್ ಪೀಪಲ್ ಮಾಡ್ತಾರೆ, ಹರಿದಾಸ್ ಠಾಕೂರ್ ಅಂತ. ಸೊ ಆ ಲೆವೆಲ್ ಅಲ್ಲಿ ಇರೋದಿಕ್ಕೆ ಚೈತನ್ಯ ಮಹಾಪ್ರಭು ಅವರಿಗೆ ನಾಮಾಚಾರ್ಯ ಅಂತ ಕೊಟ್ಟಿರೋದು ಹೆಸರು. ಇಂಥ ವ್ಯಕ್ತಿಗಳು ಶಬ್ದ ಬ್ರಹ್ಮನ ದಾಟಿರೋಂಥವ್ರು. ಇವರೆಲ್ಲ ಎಲ್ಲ ಶಾಸ್ತ್ರ ಅದನ್ನೆಲ್ಲ ಮಾಡಿ ದಾಟಿರೋಂಥ ವ್ಯಕ್ತಿಗಳು. ಇವ್ರಿಗೇನು ಭೌತಿಕದ ಒಂದು ಕಿಂಚಿತ್ತು ಸೋಂಕಿರೋದಿಲ್ಲ ಅವ್ರ ಮೇಲೆ. ಇದೇ ಪ್ರಪಂಚದಲ್ಲಿ ಇದ್ಕೊಂಡವರು ಪೂರ್ತಿ ಆಧ್ಯಾತ್ಮಿಕ ಲೆವೆಲ್ ಅಲ್ಲಿ ಇರ್ತಾರವ್ರು. ಕಂಪ್ಲೀಟ್ ಸರೆಂಡರ್ಡ್. ಕೃಷ್ಣ ಏನು ಸರ್ವಧರ್ಮಾನ್ ಪರಿತ್ಯಜ್ಯ ಅಂತಾನಲ್ವಾ, ಆ ಲೆವೆಲ್ ಅಲ್ಲಿ ಇರೋದು. ನಾವು ಪ್ರಯತ್ನ ಆಗ್ತಾ ಇದೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಡೋದಿಕ್ಕೆ. ಓಕೆ, ಬಟ್ ಇಂಥ ಗ್ರೇಟ್ ವ್ಯಕ್ತಿಗಳು ಉದಾಹರಣೆ ಕೇಳಿದ್ರೆ ನಮ್ಗೆ ಅನ್ಸತ್ತೆ ನಾವು ಇನ್ನೊಂದು ಹೆಚ್ಚು ಜಪ ಮಾಡ್ಬೋದು. 3 ಲಕ್ಷ ಮಾಡಕ್ ಆಗದೆ ಹೋದ್ರು 16 ಮಾಡ್ಬೋದಪ್ಪ ಅನ್ಸತ್ ನಮ್ಗೆ. 8, 12, 16, 20 ಇಷ್ಟೊಂದು ನಮ್ ಕೆಲ ಆಗತ್ತೆ ಅಂತ ಅನ್ಸತ್ತೆ ಒಂದ್ಸರಿ, ಹೌದಲ್ವಾ. ಇದು ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ಇದು ತುಂಬಾ ಮುಖ್ಯವಾದಂತ ಮಾತು ನೋಡಿ. ಇದು ಅನುವಾದ ಹೇಳ್ತಾ ಇದ್ದಾರೆ. ಹಿಂದಿನ ಜನ್ಮದ ದೈವಿ ಪ್ರಜ್ಞೆಯ ಪ್ರಭಾವದಿಂದ ಆತನು ಯೋಗದ ತತ್ವಗಳನ್ನು ಅರಸದಿದ್ದರೂ ತಂತಾನೆ ಅವುಗಳಿಗೆ ಆಕರ್ಷಿತನಾಗುತ್ತಾನೆ. ಮತ್ತು ಇಂತಹ ಜಿಜ್ಞಾಸುವಾದ ಆಧ್ಯಾತ್ಮಿಕವಾದಿ ಯೋಗ ಯಾವಾಗಲೂ ಶಾಸ್ತ್ರ ಗ್ರಂಥಗಳ ವಿಧಿಗಳ ತತ್ವಗಳನ್ನು ಮೀರಿರುತ್ತಾನೆ. ಶಾಸ್ತ್ರದಲ್ಲಿರುವಂತ ಒಂದು ವಿಧಿ ಅನ್ನೋದೇನಿದೆಯಲ್ವಾ, ಅದೆಲ್ಲ ಒಂದು ಬೇಸಿಕ್ ಲೆವೆಲ್. ಅದು ಬಿಗಿನರ್ಸ್ಗೆ. ಅದು ಏನು ಮಾಡದೇ ಇರೋನಿಗೆ ಏನೋ ಒಂದ್ ಮಾಡಪ್ಪ, ಪೂಜೆ ಪುರಸ್ಕಾರ ಮಾಡಪ್ಪ ಅಂತ ಹೇಳೋದಿಕ್ಕೆ. ಯೋಗ ಲೆವೆಲ್ ಅಲ್ಲಿ ಇರೋಂಥ, ಆತ್ಮ ಲೆವೆಲ್ ಅಲ್ಲಿ ಇರೋಂಥ, ಆತ್ಮಜ್ಞಾನ ಲೆವೆಲ್ ಇರೋಂಥ ವ್ಯಕ್ತಿಗಳು ತುಂಬಾ ಅಡ್ವಾನ್ಸ್ ಕಾರ್ಯಗಳು ಮಾಡ್ತಾರೆ. ಅವ್ರು ಮಾಡೋದು ಅರ್ಥ ಆಗಲ್ಲ. ಈಗ ನಮ್ ಗುರುಮಹರ್ಷಿ ಎಲ್ಲಾ ಕಡೆ ಓಡಾಡ್ತಾ ಇದಾರೆ, ಪ್ರಪಂಚ ಎಲ್ಲಾ ಕಡೆ ಓಡಾಡ್ತಾ ಇದಾರೆ. ಯಾತಕ್ಕೆ? ಜಸ್ಟ್ ಮಟೀರಿಯಲಿಸ್ಟಿಕ್ ಪರ್ಸನ್ ಕರ್ಮಿ ಅನ್ಕೋತಾನೆ. ನೋಡಿ ಇವರೆಲ್ಲ ಎಲ್ಲಾ ಕಡೆ ಓಡಾಡ್ತಾ ಇದಾರೆ ಅನ್ಕೋತಾರೆ, ಫ್ಲೈಟ್ ಅಲ್ಲಿ ಓಡಾಡ್ತಿದಾರೆ ಅನ್ಕೋತಾರೆ. ಬಟ್ ಅವ್ರು ಮಾಡ್ತಾ ಇರೋ ಉದ್ದೇಶ ತುಂಬಾ ಹೈ ಲೆವೆಲ್ ಉದ್ದೇಶ ಅಲ್ವಾ. ಸೊ ಅದಾದವ್ರಿಗೆ ಅರ್ಥ ಆಗಲ್ಲ ಅದು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗೋಣ. 45. ಪ್ರಯತ್ನಾದ್ಯುತ ಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷೈಹಿ ಅನೇಕ ಜನ್ಮ ಸಂಸಿದ್ಧಸ್ತೋ ಯಾತಿ ಪರಾಂ ಗತಿಂ. ಹರೇ ಕೃಷ್ಣ ಮಾತಾಜಿ, ಅನುವಾದ ನಾ ಓದ್ತೀನಿ ಮಾತಾಜಿ. ಯೋಗಿಯು ಎಲ್ಲ ಕಲ್ಮಶಗಳಿಂದ ತೊಳೆದುಕೊಂಡು ಶುದ್ಧವಾಗಿ ಇನ್ನಷ್ಟು ಪ್ರಗತಿಯನ್ನು ಸಾಧಿಸಲು ಶ್ರದ್ಧಾಪೂರ್ವಕ ಪ್ರಯತ್ನವನ್ನು ಮಾಡುತ್ತಾನೆ. ಹೀಗೆ ಅನೇಕಾನೇಕ ಜನ್ಮಗಳಲ್ಲಿ ಅಭ್ಯಾಸ ಮಾಡಿದ ನಂತರ ಪರಿಪೂರ್ಣತೆಯನ್ನು ಪಡೆದು ಪರಮ ಗುರಿಯನ್ನು ಸಾಧಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಓಕೆ, ನೋಡಿ ಹೇಳ್ತಾರೆ, ವಿಶೇಷವಾಗಿ ಧಾರ್ಮಿಕವಾದ ಅಥವಾ ಶ್ರೀಮಂತವಾದ ಅಥವಾ ಪವಿತ್ರವಾದ ಕುಟುಂಬದಲ್ಲಿ ಹುಟ್ಟಿದವನಿಗೆ ಯೋಗಾಭ್ಯಾಸಕ್ಕೆ ಅನುಕೂಲವಾದ ವಾತಾವರಣವಿದೆ ಎಂಬುದರ ಅರಿವಾಗುತ್ತದೆ. ಆದುದರಿಂದ ಆತನು ಅಪೂರ್ಣವಾದ ತನ್ನ ಕಾರ್ಯವನ್ನು ದೃಢ ಸಂಕಲ್ಪದಿಂದ ಮುಂದುವರಿಸುತ್ತಾನೆ. ಗೊತ್ತಾಗ್ತಿದ್ಯಾ? ಸೊ ಈ ಒಂದು ಕಾರ್ಯ ಮುಂದುವರಿಸೋದು ತುಂಬಾ ಮುಖ್ಯ. ಈ ಪರಿಸ್ಥಿತಿ ಎಲ್ಲ ಅನುಕೂಲವಾಗಿ ಇದ್ಬಿಟ್ಟು ಅದನ್ನ ಫಲಿತ ಪಡ್ಕೊಂಡಿಲ್ಲ ಅಂದ್ರೆ ಅವನ ತುಂಬಾ ದೊಡ್ಡ ನಷ್ಟ ಅದು. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳಿರೋದು, ನಮ್ಮ ಮೂವ್ಮೆಂಟ್ ಅಲ್ಲಿ ಕೂಡ ಎಲ್ಲ ಡಿವೋಟೀಸ್ ಎಲ್ಲಾ ಕಡೆ ಹೋಗಿ ಪ್ರಚಾರ ಮಾಡ್ತಾರೆ. ಯಾಕಂದ್ರೆ ಯಾರಾದ್ರೂ ಸಿನ್ಸಿಯರ್ ಆಗಿ ಇರೋಂಥ ವ್ಯಕ್ತಿಗಳು ಯಾರಿಗಿದ ಇದಕ್ಕೆ ಆಕರ್ಷಿತರಾಗ್ತಾರೋ ಅಂತವ್ರು ಬರ್ಲಿ ಅನ್ನೋದಕ್ಕೆ.
ಯಾಕಂದ್ರೆ ಅಂತವ್ರು ಆಲ್ರೆಡಿ ಮಾಡ್ಕೊಂಡ್ ಬಂದು ಬಿಟ್ಟಿರ್ತಾರೆ. ಬಟ್ ಆದ್ರೆ ಭೌತಿಕದ ಒಂದು ದೇಹ ಪಡ್ಕೊಂಡಿರೋದನ್ನ ಮರ್ತೋಗಿರ್ತಾರ ಅವ್ರು. ಅವರಿಗೆ ಆ ಮೂಮೆಂಟ್, ಆ ಒಂದು ತಿಲಕ ನೋಡೋದ್ರಿಂದ, ಸಂಕೀರ್ತನೆ ನೋಡೋದ್ರಿಂದ, ಬುಕ್ಸ್ ನೋಡೋದ್ರಿಂದ, ಬುಕ್ಸ್ ನ ಮುಟ್ಕೊಳ್ಳೋದ್ರಿಂದ, ಭಗವದ್ಗೀತೆ ಮುಟ್ಕೊಳ್ಳೋದ್ರಿಂದ, ಭಾಗವತ ಮುಟ್ಕೊಳ್ಳೋದ್ರಿಂದ ಅದ್ ಮತ್ತೆ ಅದು ರಿವೈವ್ ಆಗತ್ತೆ. ಗೊತ್ತಾಗ್ತಿದೆ ನಿಮ್ಗೆ? ಮತ್ತೆ ನಂಗೆ ಮಾಡ್ಬೇಕು ಅನ್ನೋ ಆಕರ್ಷಣೆಗೆ ಒಳಗಾಗ್ತಾರೆ. ನಾನ್ ಮಾಡ್ತೀನಿ, ನನ್ ಕೆಲ ಆಗತ್ತೆ, ನಂಗೆ ಇದ್ ಬೇಕು ಅಂತ. ಅಂಡ್ ಒಂದ್ಸರಿ ತಗೊಂಡ್ರೆ ಇದರಲ್ಲಿ ನಷ್ಟ ಅನ್ನೋದು ಏನು ಇಲ್ವೇ ಇಲ್ಲ. ಓನ್ಲಿ ಸಕ್ಸಸ್. ಪತನ ಅನ್ನೋದು ಇಲ್ವೇ ಇಲ್ಲ. ಬಟ್ ಅದೇ ಯೋಗ, ಬೇರೆ ಯೋಗ, ಅಷ್ಟಾಂಗ ಯೋಗ, ಜ್ಞಾನ ಯೋಗ, ಕರ್ಮ ಯೋಗ ಮಾಡ್ಕೊಂಡು ಬಂದಿರೋರಿಗೆ ಅವ್ರಿಗೆ ಹಲವಾರು ಜನ್ಮಗಳು ತಗೊಳತ್ತೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಎಷ್ಟು ಬಹು ಜನ್ಮ ತಗೊಳತ್ತೆ. ಬಟ್ ಭಕ್ತಿ ಯೋಗದಲ್ಲಿ ಒಬ್ಬ ದಿಢೀರ್ ತುಂಬಾ ಫಾಸ್ಟ್. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಆಚಾರ್ಯರು ಹೇಳ್ತಾರೆ, ಅದಕ್ಕೆ ಈ ಜನ್ಮ ನಂಗೆ ಕೊಟ್ಟಿದ್ದಾನಲ್ಲ ಭಗವಂತ, ಇದೇ ಜನ್ಮದಲ್ಲಿ ನಾನು ಮಾಡಿ ಮುಗಿಸ್ಕೊಬಿಡ್ಬೇಕು. ಇನ್ನೇನು ಕಾರ್ಯ ಇನ್ನು ಪೆಂಡಿಂಗ್ ಇಟ್ಕೊಳಕ್ ಹೋಗ್ಬಾರ್ದು. ಮತ್ತೆ ಇನ್ನೊಂದ್ ಜನ್ಮಕ್ಕೆ, ಮತ್ತೆ ಇನ್ನೊಂದ್ ಜನ್ಮಕ್ಕೆ. ನೋ, ಇಲ್ಲೇ ಎಲ್ಲ ಫಿನಿಶ್ ಮಾಡ್ಕೊಬಿಡ್ಬೇಕಿನ್ನು. ಆಯ್ತಾ? ಪೂರ್ತಿಯಾಗಿ ಕರೆಕ್ಟ್ ಆಗಿ ನಾವು ಅರ್ಥ ಮಾಡ್ಕೊಂಡು ಒಂದ್ ಒಳ್ಳೆ ಲೈನ್ ಅಲ್ಲಿ ಇದ್ಕೊಂಡು ಕರೆಕ್ಟ್ ನಮ್ಗೆ ದಾರಿ ತೋರ್ಸೋ ವ್ಯಕ್ತಿ ಸಿಕ್ಕಿ ಒಳ್ಳೆ ಆಚಾರ್ಯ ಸಿಕ್ಬಿಟ್ರೆ, ಗುರುಗಳು ಸಿಕ್ಕಿದ್ರೆ ಇನ್ನೇನು ಅವನ್ಗೆ ಲಾಸ್ ಅನ್ನೋದೇ ಇಲ್ಲ. ನನ್ ಗೆದ್ದಂಗ ಅರ್ಥ ಅಷ್ಟೆ. ಅದೇ ಕರ್ಮಿಗಳು ಎಷ್ಟೇ ಪ್ರಯತ್ನ ಹಾಕಿದ್ರು, ಎಷ್ಟೇ ಒದ್ದಾಟ ಮಾಡಿದ್ರು, ಅವ್ರು ಮಾಡಿದ್ದೆಲ್ಲ ಕೊನೆಗೆ ವೇಸ್ಟ್. ಕೊನೆಗೆ ಮತ್ತೆ ಅವರು ಶುರುವಿಂದಾನೇ ಶುರು ಮಾಡ್ಬೇಕು ಮುಂದಿನ ಜನ್ಮದಲ್ಲಿ. ಹೌದಲ್ವಾ? ಮತ್ತೆ ಅವ್ರು LKG ಇಂದಾನೇ ಶುರು ಮಾಡ್ಬೇಕು, ಮತ್ತೆ ಅವ್ರೆಲ್ಲ ಕಷ್ಟ ಪಡ್ಲೇಬೇಕು. ಬಟ್ ಭಕ್ತನ್ಗೆ ಆತರ ಅಲ್ಲ. ಎಲ್ಲ ಅರ್ಧ ಅವ್ನ್ ಮಾಡಿಟ್ಟಿದ್ದಾನೆ, ಮತ್ತೆ ಕಂಟಿನ್ಯೂ ಆಗತ್ತೆ. ಬಟ್ ಆದ್ರೆ ಅದು ಪರಿಪೂರ್ಣಗೊಳಿಸ್ಕೋಬೇಕು ಭಕ್ತ. ಅವಾಗ ಅವನ್ ಎಲ್ಲ ಮಾಡಿದ್ದು ಮುಗ್ದಂಗೆ. ಇಲ್ಲ ಈ ಸರಿನೂ ಆಗ್ಲಿಲ್ವಾ, ಇನ್ನೊಂದು ಜನ್ಮ, ಹಬ್ಬಬ್ಬ ಒಂದೆರಡು ಜನ್ಮದಲ್ಲಿ ಅವ್ನು ಮುಗಿಸ್ಕೊಂಡ್ಬಿಡ್ಬೋದು. ಬಟ್ ಕರ್ಮಿಗೆ ಇನ್ ಎಷ್ಟೋ ಜನ್ಮ, ಜ್ಞಾನಿಗೆ ಅವನಿಗೂ ಎಷ್ಟೋ ಜನ್ಮ ಇದೆ ಮುಂದೆ. ನಿಮ್ಗೆ ಅದು ಕೃಷ್ಣ ಹೇಳ್ತಾ ಇರೋದು. ಅಂಡ್ ಈ ಒಂದು ನಾನು ನಿನ್ನ ಹೇಳ್ದಂಗೆ ಈ ಒಂದ್ ಮಾರ್ಗಕ್ಕೆ ಬರೋಂತ ವ್ಯಕ್ತಿಗಳು ಕೂಡ ಯೇಷಾಂ ತ್ವಂತಗದಂ ಪಾಪಂ ಜನಾನಂ ಪುಣ್ಯ ಕರ್ಮಣ ತೇದ್ವಂದ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತ. ನೋಡಿ, ಹಲವಾರು ಜನ್ಮಗಳಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿ ಎಲ್ಲಾ ಕಲ್ಮಶಗಳಿಂದ ಮತ್ತು ಎಲ್ಲಾ ಮಾಯ ದ್ವಂದ್ವಗಳಿಂದ ಸಂಪೂರ್ಣವಾಗಿ ಬಿಡುಗಡೆಯನ್ನು ಪಡೆದ ಅನಂತರ ಮನುಷ್ಯನು ಭಗವಂತನ ದಿವ್ಯ ಪ್ರೇಮ ಪೂರ್ವಕ ಸೇವೆಯಲ್ಲಿ ತೊಡಗುತ್ತಾನೆ. ಹಲವಾರು ಜನ್ಮಗಳನ್ನು ಪುಣ್ಯ ಕಾರ್ಯಗಳು ಮಾಡ್ಕೊಂಡು ಬಂದಿರೋಂಥ ವ್ಯಕ್ತಿ ಮಾತ್ರ ಕಲ್ಮಶದಿಂದ ಹೊರಗೆ ಬಂದು ಈ ಒಂದು ಮೂವ್ಮೆಂಟ್ಗೆ, ಈ ಒಂದು ಸಂಸ್ಥೆಗೆ, ಈ ಒಂದು ಪದ್ಧತಿಗೆ, ಈ ಒಂದು ವಿಧಿಗೆ, ಈ ಒಂದು ಭಕ್ತಿ ಮಾರ್ಗಕ್ಕೆ ಅವನು ಆಕರ್ಷಿತನಾಗಿ ಮುಂದುವರ್ಸ್ಕೊಂಡು ಹೋಗ್ತಾನೆ. ಸೊ ಈ ಮೂಮೆಂಟ್ಗೆ ಬಂದಿರೋಂಥ ವ್ಯಕ್ತಿಗಳೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಇವೆಲ್ಲರೂ ಯಾರು ಬಂದಿದಿರೋ, ಏನ್ ಶ್ರವಣ ಮಾಡ್ತಿದಿರೋ, ಏನ್ ಭಕ್ತಿ ಮಾಡ್ತಾ ಇದಿರೋ, ಎಲ್ಲ ಕೃಷ್ಣ ನಮಗೆ ಹೇಳ್ತಾ ಇರೋದು ದಟ್ ನಾವೆಲ್ಲ ಸಾಕಷ್ಟು ಪುಣ್ಯ ಮಾಡ್ಕೊಂಡು ಬಂದಿದೀವಿ ಅಂತ. ಅಂಡ್ ನಾವು ಮಾಡ್ಕೊಂಡು ಬಂದಿದೀವಿ, ನಾವ್ ಇದನ್ನ ಇನ್ನೂ 10 ಜನ ಕೊಡ್ಬೇಕು. ಇನ್ನೂ ಎಷ್ಟು ಜನ ಮಾಡಿರೋ ಇರ್ಬೋದು, ಅವ್ರನ್ನ ಹುಡುಕ್ಬೇಕು. ಜೊತೆ ರತ್ನಗಳನ್ನ ಹುಡುಕ್ಬೇಕಂತಾರೆ. ಈ ಪ್ರಪಂಚದಲ್ಲಿ ಎಷ್ಟೆಲ್ಲ ರತ್ನಗಳು ಎಲ್ಲೆಲ್ಲೆಲ್ಲೆಲ್ಲೆಲ್ಲೋ ಇದೆ. ಹುಡುಕ್ಬೇಕು. ಅವ್ರನ್ನ ಹುಡುಕ್ಬಿಟ್ಟು ಎಲ್ಲ ಪೋಣಿಸ್ಬಿಟ್ಟು ಒಂದು ಹಾರದಲ್ಲಿ ಎಲ್ಲ ಪೋಣಿಸ್ಬಿಟ್ಟು ಭಗವಂತನಿಗೆ ಅರ್ಪಿಸ್ಬೇಕು ಅಲ್ವಾ? ಅದೇ ನಾವು ಮಾಡೋ ಸೇವೆ ಆಕ್ಚುಲಿ ಕೃಷ್ಣನಿಗೆ. ಒಂದು ಒಳ್ಳೆ ಹಾರ ಮಾಡ್ಕೊಡ್ಬೇಕು ಕೃಷ್ಣನ್ಗೆ, ಭಕ್ತರ ಹಾರ. ಅವ ಕೃಷ್ಣ ತುಂಬಾ ಹ್ಯಾಪಿ ಆಗ್ತಾನೆ. ನೋಡ್ ನನ್ನ ಒಳ್ಳೆ ಪುತ್ರನ ವಾಪಸ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಅಲ್ವಾ? ಅದೇ ಹೇಳ್ತಾ ಇರೋದು. ನೆನ್ನೆ ಯಾರು ಮಾತಾಜಿ ಕೇಳ್ತಾ ಇದ್ರಲ್ಲ, ಭಾರತಿ ಮಾತಾಜಿ ಕೇಳ್ತಾ ಇದ್ರಲ್ಲ, ಕರ್ಮಾಬಾಯಿ ಸ್ಟೋರಿ ಕೇಳ್ತಾ ಇದ್ರಿ ಅಲ್ವಾ? ಅದೇ ನಮ್ಮ ಮೊನ್ನೆ ಓದ್ತಾ ಇದ್ದೆ ಕರ್ಮಾಬಾಯಿ ಸ್ಟೋರಿ. ಅದ್ರಲ್ಲೂ ಅಷ್ಟೇ ಏನಾಯ್ತು, ಕರ್ಮಾಬಾಯಿ ಅಂತ ಒಬ್ಬ ದೊಡ್ಡ ಡಿವೋಟಿ ಇದ್ರು ಜಗನ್ನಾಥ್ಪುರಿದಲ್ಲಿ. ಕರ್ಮಾದೇವಿ ಅಂತ. ಆಕೆ ಜಗನ್ನಾಥ್ ಕಂಡ್ರೆ ಎಷ್ಟು ಪ್ರೀತಿ ಅಂದ್ರೆ ಕೃಷ್ಣನ್ ಕಂಡ್ರೆ ಪ್ರತಿದಿನ ಅವನೊಂದು ಕಿಚಡಿ ಮಾಡೋದು. ಕಿಚಡಿ ಅಂದ್ರೆ ಏನು? ಕಿಚಡಿ ನಮ್ಗೆ ಗೊತ್ತಲ್ವಾ, ನಮ್ ಇಸ್ಕಾನ್ ಕಿಚಡಿ ಮಾಡೋದು. ಕಿಚಡಿ ಅಂದ್ರೆ ಏನು? ಪೊಂಗಲ್ ಮಾಡ್ದಂಗೆ, ಹೆಸರು ಬೇಳೆ, ಅನ್ನ, ಕೆಲವು ತರಕಾರಿಗಳು, ಮತ್ತೆ ಈಗ ಸ್ವಲ್ಪ ವೆಸ್ಟ್ ಬೆಂಗಾಲ್ ಕಡೆ ಬೇರೆ ತರ ಇರುತ್ತೆ ಸ್ವಲ್ಪ ಕಿಚಡಿ, ಇನ್ನು ಚೆನ್ನಾಗಿರುತ್ತೆ. ಅವ್ರು ಬೇರೆ ಬೇರೆ ಹಲವಾರು ತರ ತರಕಾರಿಗಳು ಹಾಕ್ತಾರೆ, ಹೊಸ ತರ ಏನೇನೋ ಹಾಕ್ತಾರೆ. ಆ ಕಡೆ ಬೇರೆ ತರ ಮಾಡ್ತಾರೆ. ಓಕೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ತರ ಒಂದು ಕಿಚಡಿ ಮಾಡ್ಬಿಟ್ಟು ಪ್ರತಿನಿತ್ಯ ಇದು ಅರ್ಪಿಸೋಳು. ಯಾರು? ಕರ್ಮಾಬಾಯಿ ಜಗನ್ನಾಥ್ಗೆ. ಅಂಡ್ ಜಗನ್ನಾಥ ಶ್ರೀಮಂದಿರಿಂದ, ಮೇನ್ ಮಂದಿರಿಂದ, ಟೆಂಪಲ್ ಇಂದ ಬಂದ್ಬಿಟ್ಟು ಒಂದ್ ಟೈಮ್ ಅಲ್ಲಿ ಬಂದ್ಬಿಟ್ಟು ತಿನ್ಬಿಟ್ಟು ಹೋಗೋರು ವಾಪಸ್ ಬಂದಿರಕ್ಕೆ. ಓಕೆ, ಈ ತರ ಡೈಲಿ ನಡೀತಾ ಇತ್ತು. ಒಂದಿನ ಒಬ್ರು ಭಕ್ತರು ನೋಡ್ತಾರೆ ಈ ತರ ಅವ್ರ ಮನೇಲಿ ಕಿಚಡಿ ತಯಾರು ಮಾಡ್ತಾರೆ ಅದಕ್ಕೆ ಕರ್ಮಾಬಾಯಿ. ಅಂಡ್ ಈ ತರ ಕೇಳಿರ್ತಾರೆ, ಭಗವಂತ ತುಂಬಾ ಭಕ್ತವತ್ಸಲ ಅಂತ ಬಂದು ನೋಡ್ತಾರೆ. ಈಕೆ ಸ್ನಾನ ಮಾಡ್ದೇನೆ, ಇದೇ ಒಂದ್ ವಿಷಯ ಅಲ್ವಾ ಬಂದಿದ್ದ ನಿಶಾಂತ ಮಾತಾಜಿ ಕೇಳ್ದಾರ. ಸ್ನಾನ ಮಾಡ್ದೇನೆ ಆಕೆ
ಶೌಚದಲ್ಲೇ ಆಕೆ ಈ ತರ ಮಾಡ್ಬಿಟ್ಟು ಅರ್ಪಿಸ್ತಿರ್ತಾಳೆ. ಆಗ ಡಿವೋಟಿ ಬಂದ್ಬಿಟ್ಟು ಹೇಳ್ತಾರೆ, ಭಕ್ತರು ಬಂದು ಹೇಳ್ತಾರೆ ವೈಷ್ಣವರು, ಅಯ್ಯೋ ಕರ್ಮಾಬಾಯಿ ನೀನ್ ಈ ತರ ಮಾಡಂಗಿಲ್ಲ, ತುಂಬಾ ದೊಡ್ಡ ತಪ್ಪು ಇದು, ಅಪರಾಧ ಇದು, ಈ ತರ ಮಾಡೋದು ಸರಿಯಲ್ಲ, ನೀನು ನೋಡು ಶುಚಿಯಾಗಿ ಮಾಡ್ಬೇಕು, ಏನೇ ಮಾಡಿದ್ರು ಭಗವಂತನಿಗೆ ಒಂದು ವಿಧಿ ವಿಧಾನದಲ್ಲಿ ಮಾಡ್ಬೇಕು. ಹಾಗೆ ನೀನೇನ್ ಮಾಡ್ಬೇಕು, ಪ್ರತಿನಿತ್ಯ ಸರಿಯಾಗಿ ಸಮಯಕ್ಕೆ ಜಳಕ ಸ್ನಾನ ಮಾಡ್ಕೊಂಡು ಇಲ್ಲೆಲ್ಲ ಸ್ವಚ್ಛ ಮಾಡ್ಕೋಬೇಕು, ಅಡ್ಗೆ ಮನೆಯೆಲ್ಲ ಸ್ವಚ್ಛ ಮಾಡ್ಕೋಬೇಕು, ಪಾತ್ರೆಗಳೆಲ್ಲ ನೀಟಾಗಿ ತೊಳ್ಕೊಂಡು ಅದಾದ್ಮೇಲೆ ನೀನು ಕ್ಲೀನ್ ಆಗಿ ಭಗವಂತನಿಗೆ ಪ್ರಸಾದ ಮಾಡ್ಬಿಟ್ಟು ನೈವೇದ್ಯ ಮಾಡ್ಬಿಟ್ಟು ಆಮೇಲೆ ನೈವೇದ್ಯ ಮಾಡ್ಬೇಕು. ಹಿಂಗ್ ಮಾಡಂಗಿಲ್ಲ, ಹಿಂಗಂದ್ರೆ ಮಾಡಂಗಿಲ್ಲ ಅಂತ. ಸರಿ ಆಯ್ತು. ಕರ್ಮಾಬಾಯಿ ಪಾಪ ತುಂಬಾ ಮುಗ್ಧ ಲೇಡಿ, ಆಕೆಗೆ ಏನು ತಿಳುವಳಿಕೆ ಅಷ್ಟಿಲ್ಲ, ಬಟ್ ಕೃಷ್ಣನ್ ಕಂಡ್ರೆ ತುಂಬಾ ಪ್ರೀತಿ. ಓಕೆ, ನಮ್ ಗೋಪಿಯರು ಹಾಗೆ ಅಲ್ವಾ, ಬೃಂದಾವನ್ ಗೋಪಿಯರು ಅಷ್ಟೇ, ಅವ್ರೇನು ಎಜುಕೇಟೆಡ್ ಲೇಡೀಸ್ ಅಲ್ಲ, ಆದ್ರೆ ಸಿಂಪಲ್ ಲೇಡೀಸ್ ಆದ್ರೆ ತುಂಬಾ ಪ್ಲೇನ್ ಹಾರ್ಟೆಡ್, ಕೃಷ್ಣನ್ ತುಂಬಾ ಪ್ರೀತಿಸೋಂತ ವ್ಯಕ್ತಿಗಳು. ಸೊ ಅದೇ ತರ ಕರ್ಮಾಬಾಯಿ ಹಾಗೆ ಇದ್ರು. ಸರಿ ಅಂತ ಆಯ್ತು ಅಂತ ಆಕೆ ನೆಕ್ಸ್ಟ್ ಡೇ ಮಾರನೇ ದಿವಸದಿಂದಾನೇ ಅಳವಡಿಸ್ಕೊಳಕ್ ಶುರು ಮಾಡ್ತಾರೆ. ಜಗನ್ನಾಥ್ ಬರ್ತಾರೆ ಅದೇ ಟೈಮ್. ಯಾವ ದಿನ, ಪ್ರತಿದಿನ ಒಂದ್ ಟೈಮ್ ತಿಂತಾರಲ್ವಾ, ಆ ಟೈಮ್ಗೆ ಬರ್ತಾನೆ ಜಗನ್ನಾಥ್. ಬಂದ್ ನೋಡಿದ್ರೆ ಕರ್ಮಾಬಾಯಿ ಸ್ನಾನ ಮಾಡ್ತಾಳೆ. ಅಯ್ಯೋ ಇದೇನ್ ಸ್ನಾನ ಮಾಡಕ್ ಹೋಗಿದ್ದಾಳೆ ಕರ್ಮಾಬಾಯಿ ಅನ್ಕೊಂಡು ಸರಿ ಅಂತ ವಾಪಸ್ ಹೋಗ್ಬಿಡ್ತಾರೆ ಜಗನ್ನಾಥ್. ಮತ್ತೆ ಸ್ವಲ್ಪ ತಗೊಂಡ್ ಬರ್ತಾರೆ. ನೋಡಿದ್ರೆ ಅವಾಗ ಕರ್ಮಾಬಾಯಿ ಅಡ್ಗೆ ಮನೆ ಕ್ಲೀನ್ ಮಾಡ್ಕೊತಾ ಇರ್ತಾಳೆ. ಅಯ್ಯೋ ಇನ್ನೂ ಕಿಚಡಿ ರೆಡಿ ಆಗಿಲ್ಲ ಅಂತ ಮತ್ತೆ ಜಗನ್ನಾಥ್ ವಾಪಸ್ ಹೋಗ್ಬಿಡ್ತಾರೆ. ಮತ್ತೆ ಸ್ವಲ್ಪ ತಗೊಂಡ್ ಬರ್ತಾರೆ, ನೋಡಿದ್ರೆ ಪಾತ್ರೆ ತೊಳ್ಕೊತಾ ಇರ್ತಾಳೆ. ಅಯ್ಯೋ ಇಷ್ಟೊತ್ತಾಯ್ತು, ಇವತ್ತಂತೂ ಎಷ್ಟು ಲೇಟ್ ಆಯ್ತು, ಇನ್ನೂ ಕರ್ಮಾಬಾಯಿ ರೆಡಿನೇ ಮಾಡಿಲ್ವಲ್ಲ. ಕರ್ಮಾಬಾಯಿ ಅಂತಾನೆ ಕರೆಯೋದು ಜಗನ್ನಾಥ್ ಕೂಡ. ಸ್ವಲ್ಪ ಆದ್ಮೇಲೆ ಕಿಚಡಿ ರೆಡಿ ಮಾಡಿ ಇರ್ತಾಳಂತೆ. ಅವಾಗ ಜಗನ್ನಾಥ್ ಬರ್ತಾನಂತೆ, ತಿಂತಾನಂತೆ, ಕೋಪ ಮಾಡ್ಕೊಂಡು ತಿಂತಾನೆ ಜಗನ್ನಾಥ್. ಏನ್ ಇವತ್ತು ಇಷ್ಟು ಲೇಟ್ ಆಯ್ತು ಅಂತ ಸ್ವಲ್ಪ ಕೋಪ ಮಾಡ್ಕೊಂಡು ಬಾಯಿ ತೊಳ್ಕೊಳ್ದೆ ಹಂಗೆ ಹೋಗ್ಬಿಡ್ತಾನಂತೆ ಜಗನ್ನಾಥ್ ಅವತ್ತು ಶ್ರೀಮಂದಿರಕ್ಕೆ. ಸರಿ ಅಲ್ಲಿ ಪಾಂಡಸ್ ಇರ್ತಾರಲ್ಲ ಪೂಜೆ ಮಾಡೋರು ಪುರೋಹಿತರು, ಅವ್ರು ನೋಡ್ತಾರಂತೆ, ಕೇಳ್ತಾರ ಜಗನ್ನಾಥ್ ನೀವ್ ಎಲ್ಲೋಗಿದ್ರಿ ಅಂತ ಹೇಳ್ತಾ ಇರ್ತಾರ. ಕರ್ಮಾಬಾಯಿ ಅಂತ ಇದ್ದಾಳೆ, ಭಕ್ತಳು, ಅವಳ ಮನೆಗೆ ಹೋಗಿದ್ರೆ ನಾನು ಡೈಲಿ ಅಲ್ಲೇ ಹೋಗ್ತೀನಿ, ನಿಮ್ಗೆ ಯಾಕೋ ಗೊತ್ತಿಲ್ಲ, ಇವತ್ ನಾ ಹೇಳ್ತಾ ಇದ್ದೀನಿ. ಯಾರದು ಬಂದ್ಬಿಟ್ಟು ವೈಷ್ಣವ್ ಅವ್ರು ಬಂದ್ಬಿಟ್ಟು ಕರ್ಮಮ್ಮಗೆ ಈ ತರ ಹಿಂಗಿರ್ಬೇಕು ಹಂಗಿರ್ಬೇಕು ನಿಯಮಗಳು, ಎಷ್ಟೆಲ್ಲ ನಿಯಮಗಳನ್ನ ಹೇಳ್ಕೊಟ್ಟಿದ್ದಾರೆ. ನೋಡಿ ಕರ್ಮಾಬಾಯಿಗೆ ಎಷ್ಟು ಟೈಮ್ ಆಗೋಯ್ತು, ಎಲ್ಲ ಸುಸ್ತಾಗೋಯ್ತೊಳಗೆ. ಆ ರುಚಿನೇ ನಂಗೆ ಗೊತ್ತಾಗ್ತಾ ಇಲ್ಲ, ಆ ಪ್ರೀತಿ ಕಾಣಿಸ್ಕೊಂತಾನೆ ಇಲ್ಲ ಅವಾಗ ಕರ್ಮಾಬಾಯಿ ಇದ್ರಲ್ಲಿ. ನಂಗೇನು ಅದೆಲ್ಲ ಅವಶ್ಯಕತೆ ಇಲ್ಲ, ಇನ್ನು ಹೋಗ್ಬಿಟ್ಟು ಹೇಳು ಅವನಿಗೆ ಅಂತ ಜಗನ್ನಾಥ್ ಹೇಳದಂತೆ. ಪಾಂಡ ವೈಷ್ಣವನ ಕರೆದ್ಬಿಟ್ಟು, ಡಿವೋಟಿನ ಕರೆದ್ಬಿಟ್ಟು ಹೇಳದಂತ, ಜಗನ್ನಾಥ್ ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ, ಅಪ್ಸೆಟ್ ಆಗಿದ್ದಾರೆ, ನೀನ್ ಈ ತರ ಹೋಗ್ಬಿಟ್ಟು ಅವಳಿಗೆಲ್ಲ ಹೇಳ್ಕೊಟ್ಟಿದ್ದಕ್ಕೆ. ನೋಡೋಳಿಗೆ ಎಷ್ಟೆಲ್ಲ ಟೈಮ್ ಆಯ್ತು, ಅವಳಿಗೆ ಎಷ್ಟು ಕಷ್ಟ ಪಡ್ಬೇಕಾಗಿ ಬಂತು. ಹಾಗಾಗಿ ಜಗನ್ನಾಥ್ ಹೌದಾ ಜಗನ್ನಾಥ್ ಸ್ವೀಕರಿಸ್ತಾ ಇದ್ದಾನೆ ಅವಳು ಮಾಡೋ ಕಿಚಡಿನ, ಭಗವಂತ ಸ್ವೀಕರಿಸ್ತಾ ಇದ್ದಾನೆ ಅಂದ್ರೆ ಆಕೆ ಯಾವ ಲೆವೆಲ್ ಅಲ್ಲಿ ಇದ್ದಾಳೆ. ನಾನ್ ಆ ಲೆವೆಲ್ ಅಲ್ಲಿ ಇಲ್ಲಪ್ಪ. ಇಲ್ಲ ನಿಯಮ ನಿಬಂಧನೆಗಳೆಲ್ಲ ನನ್ನಂತ ಸಾಧಾರಣ ಭಕ್ತನಿಗೆ. ಕರ್ಮಾಬಾಯಿ ಇರೋದು ಎಲ್ಲಿ, ಮಾಧುರ್ಯ ಭಾವದಲ್ಲಿರೋಂಥ ವ್ಯಕ್ತಿ, ಮಾಧುರ್ಯ ವಾತ್ಸಲ್ಯ ಭಾವದಲ್ಲಿರೋಂಥ ತಾಯಿ ಪ್ರೀತಿ ಅಂದ್ರೆ. ನಾವೆಲ್ಲ ಸೇವಕರ ಭಾವದಲ್ಲಿರೋಂಥ ವ್ಯಕ್ತಿಗಳು. ನಾನೇ ಲೆವೆಲ್ ಅಲ್ಲಿ ಇದ್ದೀನಿ, ಆಕೆ ಲೆವೆಲ್ ಅಲ್ಲಿ ಇದ್ದಾಳೆ, ನನ್ ದಯವಿಟ್ಟು ಕ್ಷಮಿಸ್ಬಿಡಮ್ಮ ಕರ್ಮಾಬಾಯಿ ಅಂತ ಪ್ರಾರ್ಥಿಸ್ಕೊಂತಾರಂತೆ. ಸರಿ ಆಯ್ತು ಅಂತ ಕರ್ಮಾಬಾಯಿ ಮತ್ತೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ತಾಳೆ. ಕೆಲವು ಕಾಲ ಆದ್ಮೇಲೆ ಕರ್ಮಾಬಾಯಿ ಸತ್ತೋಗ್ಬಿಡ್ತಾಳೆ, ತೀರೋಗ್ತಾಳೆ, ದೇಹಾಂತರ ಆಗ್ತಾಳೆ, ದೇಹ ತ್ಯಾಗ ಆಗ್ಬೇಕಾಗತ್ತೆ. ಅವತ್ತಿನ ದಿವಸ ಇಡೀ ದಿವಸ ಜಗನ್ನಾಥ್ ಅಳ್ತಾ ಇದ್ದಾರಂತೆ. ಅವತ್ತು ಯಾವ್ದು ಭೋಗ ಸ್ವೀಕರಿಸ್ತಾ ಇಲ್ಲ. ಶ್ರೀಮಂದಿರ ಜಗನ್ನಾಥ್ ಮಂದಿರಲ್ಲಿ ಇದೆ, ಯೋಚನೆ ಮಾಡಿದೀನಿ, ಯಾವ್ದು ಸ್ವೀಕರಿಸ್ತಾ ಇಲ್ಲ. ಸರಿ ಪಾಂಡ ತಲೆ ಕೆಟ್ಟೋಯ್ತು, ಏನಪ್ಪಾ ಜಗನ್ನಾಥ್ ಯಾವ್ದು ತಗೊಂತಾ ಇಲ್ಲ. ಮತ್ತೆ ಜಗನ್ನಾಥ್ ನೋಡ್ರಿ ಇಷ್ಟು ಬೇಜಾರಾಗಿದ್ದಾರೆ, ಏನ್ ಮಾಡ್ಬೇಕು ಅರ್ಥ ಆಗ್ತದೆ. ಸರ್ ರಾಜನ ಹತ್ರ ಹೋಗ್ತಾರಂತೆ, ರಾಜನ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತಾರೆ. ಸರಿ ರಾಜ ಕೂಡ ಪ್ರಾರ್ಥನೆ ಮಾಡ್ಕೋತಾರಂತ. ಅವ್ರ ರಾಜರಂದ್ರೆ ಅವಾಗಿನ ಕಾಲದಲ್ಲಿ ಅವ್ರ ಭಕ್ತರು, ತುಂಬಾ ದೊಡ್ಡ ಭಕ್ತರು ಅವ್ರು. ಸೊ ರಾಜರು ಕೂಡ ಬಂದ್ಬಿಟ್ಟು ಕೇಳ್ಕೊತಾರಂತೆ ಕೃಷ್ಣನ್ಗೆ, ಜಗನ್ನಾಥ್ ಹೇಳ್ತಾರಂತೆ, ಈ ತರ ಕರ್ಮಾಬಾಯಿ ಇವತ್ತು ದೇಹತ್ಯಾಗ ಮಾಡಿದ್ಲು, ನನ್ಗೆ ಕಿಚಡಿ ಯಾರು ಕೊಡ್ತಾರೆ ಇವತ್ತಿಂದ ಅಂತ ಹೇಳಕ್ ಶುರು ಮಾಡಿದ್ರು. ಸರಿ ರಾಜ ಒಂದ್ ರೂಲ್ ಮಾಡಿದ್ರಂತೆ, ಇವತ್ತಿಂದ ಆ ಚಪ್ಪನ್ ಭೋಗ್ಕಿಂತ ಮುಂಚೆ ಕರ್ಮಾಬಾಯಿ ಕಿಚಡಿ ಅಂತ ಮಾಡ್ಬಿಟ್ಟು ಜಗನ್ನಾಥಿಗೆ ಅರ್ಪಣೆ ಮಾಡ್ಬಿಟ್ಟೆ ಬೇರೆದೆಲ್ಲ ಐಟಮ್ಸ್ ಕೊಡ್ಬೇಕು ಅಂತ. ಅದು ಎರಡನೇದು ಏನ್ ಹೇಳ್ತಾರ ರಾಜ ಅಂದ್ರೆ, ಮತ್ ನಿನ್ ಭಕ್ತರ್ ಕಂಡ್ರೆ ಅಷ್ಟ್ ಇಷ್ಟ ಅಂದ್ರೆ ಮತ್ ನೀನ್ ಯಾಕೆ ಆಕೆನ ನಿನ್ ಧಾಮ ಕಳಿಸ್ಬಿಟ್ಟೆ, ಇಲ್ಲೇ ಇದ್ದಿದ್ರೆ ಅವಳು ಹಿಂಗ್ ಮಾಡ್ಬೋದಾಗಿತ್ತಲ್ವಾ ಕಿಚಡಿನ ಅಂತ ಕೇಳ್ತಾನೆ ರಾಜ. ಅದಕ್ಕೇನಂತಾನ ಭಗವಂತ, ಯಾರು ಉತ್ತರ ಕೊಡ್ತೀರಾ? ಏನಂದಿರ್ಬೋದು ಭಗವಂತ? ಎಲ್ಲ ಕೇಳಿಸ್ಕೊತಿದ್ರ ಇಲ್ವಾ? ಕೇಳಿಸ್ಕೊತಾ ಇದೀವಿ ಮಾತಾಜಿ. ಏನಂದಿರ್ಬೋದು ಭಗವಂತ ಹೇಳಿ ನೋಡೋಣ. ಭೂಮಿ ಮೇಲೆ ಹುಟ್ಟಿದ ಪ್ರಾಣಿ ತಗೊಳ್ಲೇಬೇಕಲ್ವಾ ಮಾತಾಜಿ, ಮೋಕ್ಷಕ್ಕೆ ಹೋಗ್ಬೇಕು ಅಂದ್ರೆ ಭಗವತ್ ಧಾಮಕ್ಕೆ ಕಳಿಸಿದಲ್ವಾ ಮಾತಾಜಿ, ಆತ್ಮ ಉದ್ಧಾರ ಮಾಡಿದ್ರು. ಉದ್ಧಾರ ಆಯ್ತಲ್ವಾ? ಹೌದು, ಅದು ಸಾವು ಅಲ್ಲಿ ಸೇವೆ ಮಾಡ್ತಿರ್ತಾರೆ ಮಾತಾಜಿ. ಅಲ್ಲಿ ಸೇವೆ ಕಂಟಿನ್ಯೂ ಮಾಡ್ತಾರೆ. ವೆರಿ ನೈಸ್, ವೆರಿ ನೈಸ್, ತುಂಬಾ ಅಡ್ವಾನ್ಸ್ ಅಪ್ಪ,
ವೆರಿ ನೈಸ್ ಮಾತಾಜಿ. ಎಸ್ ಭಗವಂತ ಅದೇ ಅಂತ ನನ್ನ ಅಷ್ಟಿಲ್ಲ ಭಕ್ತರು ಮಾತಾಜಿ, ಎಲ್ಲ ಗುರು ಕೃಪಾ. ಹರೇ ಕೃಷ್ಣ. ಎಲ್ಲ ಕೃಷ್ಣನಂತಾನೆ. ಹೌದೌದು, ನನ್ ಭಕ್ತರು ಇಲ್ಲಿ ಈ ಪ್ರಪಂಚದಲ್ಲಿ ಒದ್ದಾಡೋದು ನನ್ಗೆ ಇಷ್ಟ ಇಲ್ಲ, ಅವರೆಲ್ಲ ನನ್ ಧಾಮಕ್ಕೆ ಹೋಗಿ ಸುಖವಾಗಿರ್ಲಿ ಅಂತಾನೆ ನನ್ ಇಷ್ಟ ಅಂತ ಹೇಳ್ತಾರೆ. ಸೊ ಆತರ ಕರ್ಮಾಭಯ ಕಿಚಡಿ ಅಂತ ಇವತ್ತರೆಗೂ ಫೇಮಸ್, ಇವತ್ತರೆಗೂ ಅರ್ಪಿಸ್ತಾರೆ. ಕರ್ಮಾಭಯ ಬೇರೆ ಲೆವೆಲ್ ಇದೆ, ಬಟ್ ನಾವು ಕರ್ಮಾಭಯ ಅನ್ಕೊಂಡ್ ಆತರ ಮಾಡೋಂಗಿಲ್ಲ. ಬಟ್ ಆಕೆ ಅಷ್ಟು ದೊಡ್ಡ ಗ್ರೇಟ್ ಭಕ್ತಳು ಅಂತಿರೋದು. ಬಟ್ ಒಂದೊಂದ್ಸರಿ ಏನಾಗತ್ತೆ, ನಾವು ಬರೀ ನಿಯಮಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ, ಬರೀ ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬಾರ್ದು, ಹಿಂಗ್ ಮಾಡ್ಬೇಕು ಹಿಂಗ್ ಮಾಡ್ಬಾರ್ದು, ಅವಾಗ ಎಸೆನ್ಸ್ ಏನದು ರಸ ಇದೆಯೋ ಅದನ್ನ ಮಿಸ್ ಆಗ್ಬಿಡ್ಬಾರ್ದು. ಸೊ ಕೃಷ್ಣ ಪ್ರಜ್ಞೆ ಕೂಡ ಯಾವಾಗ್ಲೂ ಒಂದು ಮನ್ಸಲ್ಲಿ ಬೇಜಾರ್ ಇಟ್ಕೊಂಡು, ಅಳುಕಿಟ್ಕೊಂಡು, ಭಯ ಇಟ್ಕೊಂಡು ಆತರ ಮಾಡ್ಬಾರ್ದು. ನ್ಯಾಚುರಲ್ ಆಗಿ ಮಾಡ್ಬೇಕು. ಜಸ್ಟ್ ಲೈಕ್ ನಮ್ಮ ಮಕ್ಕಳನ್ನ ನ್ಯಾಚುರಲ್ ನಾವು ಪ್ರೀತಿಸಲ್ಲ, ನ್ಯಾಚುರಲ್ ಆಗಿ ನೋಡ್ಕೊಳ್ಳೋಣ, ನ್ಯಾಚುರಲ್ ಆಗಿ ಅವ್ರಿಗೆ ಏನ್ ಬೇಕೋ ಸಹಜವಾಗಿ ಅದೇ ರೀತಿಯಲ್ಲೇ ಇರ್ಬೇಕು. ಕೃಷ್ಣ ಭಕ್ತಿ ಕೂಡ ನಮ್ಗೆ ನಾವಾಗೆ ಅವನಿಗೋಸ್ಕರ ಮಾಡೋದು. ಯಾರೋ ಏನೋ ಹೇಳ್ತೀಯಾರಂತ ಒಂದು ಸ್ಕೂಲ್ ತರ, ಒಂದು ಜೈಲ್ ತರ ನಮ್ನ ಕಟ್ಟಿದಾರಂತ ಆ ರೀತಿ ಅಲ್ಲ, ಪ್ರೀತಿಯಿಂದ ನಾವ್ ಇಷ್ಟ ಪಡ್ಕೊಂಡು. ಅಫ್ಕೋರ್ಸ್ ಅದೇ ಬರೋದಕ್ಕೆ ಟೈಮ್ ಆಗುತ್ತೆ. ಫಸ್ಟ್ ರೂಲ್ಸೇ ಬಿಡಿ. ಕೆಲವ್ರು ಹೇಳ್ತಾರಲ್ಲ, ಮಾತಾಜಿ ಜಪ ಮಾಡೋದು ನಮ್ ಮನ್ಸ್ ಬರೋದಿಲ್ಲ. ಓ ಪರವಾಗಿಲ್ಲ, ಮನ್ಸ್ ಬರ್ಲಿಲ್ಲ ಅಂದ್ರೆ ಮಾಡ್ಬಿಡಿ ಅಂತ ಹೇಳಿದ್ರೆ ಹೆಂಗಿರತ್ತೆ? ಮನ್ಸ್ ಬಂದ್ರೆ ಮಾಡ್ಬಿಡಿನ ಅವ್ರದೇ ನುಕ್ಸಾನ್ ಆಗತ್ತಲ್ವಾ. ಮಾಡ್ತಾನೆ ಮನ್ಸ್ ಬರುತ್ತೆ. ಹಂಗೆ ನಿಯಮಗಳನ್ನ ಆಚರಿಸ್ತಾನೆ ನಮ್ಗೆ ನ್ಯಾಚುರಲ್ ಆಗಿ ಪ್ರೀತಿ ಬರುತ್ತೆ. ಓಕೆ, ಸೊ ಯಾಕೆ ಕತೆ ಬಂತು ಅಂದ್ರೆ, ಕೃಷ್ಣ ಹೇಳ್ತಾನಲ್ಲ ದಟ್ ಅವನು ಎಷ್ಟೊಂದು ಪುಣ್ಯವಂತ ವ್ಯಕ್ತಿಗಳು ಮಾತ್ರ ಭಗವಂತನ ಭಕ್ತಿಗೆ ಆಕರ್ಷಣೆ ಒಳಗಾಗ್ತಾರೆ. ಸೊ ಅವ್ನ ಆಕರ್ಷಣೆಗೆ ಒಳಗಾಗ್ಬೇಕು ಅಂದ್ರೆ ನಾವು ಭಕ್ತಿ ಇನ್ನು ಚೆನ್ನಾಗಿ ಮಾಡ್ಬೇಕು. ಅವ್ನ ಬಗ್ಗೆ ಕೇಳಿಸ್ಕೊಂಡ್ರೆ ನಮ್ಗೆ ಇನ್ನು ನ್ಯಾಚುರಲ್ ಆಗಿ ಬರತ್ತದು ಮಾಡ್ಬೇಕು, ಇನ್ನು ಕೇಳ್ಬೇಕು ಅಂತ. ಯಾಕಂದ್ರೆ ಭೂಮಿ ಮೇಲೆ ನಾವು ಭೌತಿಕವಾಗಿ ನೋಡಿದ್ರೆ ಎಷ್ಟೆಲ್ಲ ಕರ್ಮಿಗಳು, ಎಸ್ಪೆಷಲಿ ನಾರ್ಮಲ್ ಪೀಪಲ್, ನಾನ್ ಡಿವೋಟೀಸ್, ಭಕ್ತಿ ಮಾರ್ಗದಲ್ಲಿ ಇಲ್ದಿರೋರು ನೋಡಿದ್ರೆ ನಮ್ಗೆ ಬೇಜಾರಾಗತ್ತೆ. ಯಾಕಂದ್ರೆ ಅವರು ನ್ಯಾಯವಾಗಿರೋದಿಲ್ಲ, ಮೋಸ ಮಾಡೋದು ಅಲ್ವಾ. ಈ ಪ್ರಪಂಚದ ಎಷ್ಟೆಲ್ಲ ಮೋಸ, ದಗ, ವಂಚನೆ ಎಲ್ಲ ನೋಡಿದ್ರೆ ಬೇಜಾರಾಗತ್ತೆ. ಬಟ್ ಇನ್ನು ಭೂಮಿ ಮೇಲೆ ಒಳ್ಳೆ ವ್ಯಕ್ತಿಗಳಿದ್ದಾರೆ, ಆ ಭಗವಂತ ಕಳ್ಸಿರೋಂತ ವ್ಯಕ್ತಿಗಳಿದ್ದಾರೆ, ಭಕ್ತರಿದ್ದಾರೆ. ಅವ್ರನ್ನ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗತ್ತೆ, ಏನಪ್ಪಾ ಇಷ್ಟು ಒಳ್ಳೆಯವರು ಇರಕ್ ಸಾಧ್ಯನಾ ಭೂಮಿ ಮೇಲೆ ಅಂತ. ಇವರು ಎಲ್ಲ ಹೆಂಗಿದ್ದಾರೆ ಇವರೆಲ್ಲ, ಏನು ನನ್ನಿಂದ ಕೇಳ್ದೇನೆ, ನಾನೇನು ಅಷ್ಟು ಒಳ್ಳೊಳ್ಳಲ್ಲ. ನನ್ಗೆ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ನಾನು ಭಕ್ತಿ ಮಾಡೋದಿಕ್ಕೆ ಬರೋದಿಕ್ಕೆ ಒಂದು ಡಿವೋಟಿ ಫ್ಯಾಮಿಲಿ ಮನೆಗೆ ಹೋಗ್ತಾ ಇದ್ದೆ ನಾನು. ಪ್ರಚಾರ ಅವ್ರ ಭಕ್ತಿ ವೃಕ್ಷ ಮಾಡ್ತಾ ಇದ್ರು ನಾನು ಬೆಂಗಳೂರಲ್ಲಿದ್ದಾಗ. ಅವ್ರ ಮನೆಗೆ ನಾನು ಪ್ರತಿ ಶುಕ್ರವಾರ ಹೋಗ್ತಾ ಇದ್ದೆ. ನಮ್ ಪ್ರಭು ಆಫೀಸಲ್ಲಿ ಬಿಸಿ ಇರ್ತಿದ್ರು. ಬಟ್ ಪ್ರತಿ ಶುಕ್ರವಾರ ಫೋನ್ ಮಾಡಿ ಕರೆಯೋರು ಅವ್ರು, ಇವತ್ ನಮ್ಮ ಮನೇಲಿ ಪ್ರೋಗ್ರಾಮ್ ಇದೆ ಬರ್ತೀರಾ. ನಮ್ ಪ್ರಭುಗೆ ಯಾವಾಗ್ಲೂ ಆ ಟೈಮಲ್ಲಿ ಮೀಟಿಂಗು ಏನಾರು ಬಂದಿರೋರು. ಬೇಜಾರಾಗ್ತಿತ್ತು, ಬರ್ಬೇಕು ಅಂತ ತುಂಬಾ ಆಸೆ, ಆದ್ರೆ ಆಫೀಸರ್ ಬಿಡೋದಿಲ್ಲ. ಬಟ್ ಕ್ರಮೇಣ ಹೇಗೋ ಅದು ಆಫೀಸ್ ಬಿಟ್ಟು ಹೋಯ್ತು ಬಿಡಿ, ಆಮೇಲೆ ಸೆಟ್ ಆಯ್ತು, ಅವ್ರು ಬರಂಗಾಯ್ತು. ಬಟ್ ನನ್ ಕೇಸಲ್ಲಿ ನಾನ್ ಖಾಲಿಯಾಗಿದ್ದೆ ಅವಾಗ. ನಂಗೆ ಜಸ್ಟ್ ಮಗು ಚಿಕ್ಕದಿತ್ತು, ಮೊದಲನೇವನು ನಂದನು, 1 ವರ್ಷ ಇದ್ದ ಅವನು. ನಮ್ಮ ಮನೆ ಪಕ್ಕದಲ್ಲಿ ಯಾರೋ ಅನುಕೂಲವಾಗಿ ಒಬ್ರು ಫ್ಯಾಮಿಲಿ ಇದ್ರು, ಅವ್ರನ್ನ ನೋಡ್ಕೊಳ್ಳೋದಕ್ಕೆ, ಅವನ ಜೊತೆ ಆಟಾಡೋರಕ್ಕೆ. ಸೊ ಅವ್ನ ಅಲ್ಲಿ ಬಿಟ್ಬಿಟ್ಟು ನಾನು ಹ್ಯಾಪಿಯಾಗಿ ಹೋಗ್ತಿದ್ದೆ. ಇಲ್ಲ ಅವನ್ನ ಕರ್ಕೊಂಡು ಹೋದ್ರೆ ಅವ್ನು ನೋಡೋದೇ ಆಗ್ತಿತ್ತು ಅನ್ನೋದಕ್ಕೆ. ಸೊ ಅವನಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋಗ್ತಿದ್ದೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನಂಗೆ ಕುತೂಹಲ ಇರ್ತಿತ್ತು. ಇವ್ರು ಏನ್ ಚರ್ಚೆ ಮಾಡ್ತಿದ್ದಾರೆ, ಏನ್ ಪ್ರಶ್ನೆಗಳು ಮಾಡ್ತಿರಲಿ. ಸೊ ತುಂಬಾ ಪ್ರಶ್ನೆ ಮಾಡ್ತಿದ್ದೆ ನಾನು ಕ್ಲಾಸಲ್ಲಿ. ಬಟ್ ಅವರು ಲಾಸ್ಟ್ ಅಲ್ಲಿ ಚಿಕ್ಕ ದೊಣ್ಣದಲ್ಲಿ ಪ್ರಸಾದ ಕೊಡೋರು. ಪಾಪ ನಿಮ್ಗೆಲ್ಲ ಪ್ರಸಾದನ ಕೊಡಕ್ಕಾಗ್ತಾ ಇಲ್ಲ, ಬಟ್ ಅವ್ರು ನಂಗಲ್ಲಿ ಚಿಕ್ಕ ದೊಣ್ಣದಲ್ಲಿ ಪ್ರಸಾದ ಚೂರೇ ಅದ್ರಲ್ಲಿ 2 ಚಮಚ ಇರ್ತಿತ್ತು, ಆದ್ರೂ ತಿಂದ್ರೆ ತುಂಬಾ ಖುಷಿ ಆಗ್ತಿತ್ತು. ಅಂಡ್ ಅಲ್ಲಿ ಅದೆಷ್ಟು ಪ್ರೀತಿಯಿಂದ ಮಾತುಕತೆ, ಈ ವಿಷಯ, ಈ ಶಾಸ್ತ್ರದ ಬಗ್ಗೆ ವಿವರಣೆ ತುಂಬಾ ಚೆನ್ನಾಗ್ ಅನ್ಸಿತ್ತು ನನ್ನ ಮನ್ಸಿಗೆ. ಹೆಂಗಿರಲ್ಲ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಇದೆಲ್ಲ. ಏನು ಫೀಸ್ ಇಲ್ಲ, ಏನೂ ಇಲ್ಲ, ಫ್ರೀ ಕ್ಲಾಸ್. ಎಲ್ಲಾರು ಪ್ರಪಂಚದಲ್ಲಿ ಫ್ರೀ ಇದೆಯಾ? ಇಷ್ಟು ಕ್ವಾಲಿಟಿ, ಇಷ್ಟು ವ್ಯಾಲ್ಯೂ ಕೊಡುವಂತ ವಿಷಯ ಫ್ರೀಯಾಗಿ ಯಾಕೆ ಮಾಡ್ತಿದ್ದಾರೆ? ಅದು ಆ ಕ್ಲಾಸ್ ಕೊಡೋ ಪ್ರಭುಜಿ ಅವ್ರೇನು ಯಂಗ್ ಅಲ್ಲ, ಅವ್ರ ಕಮ್ಮಿ ವಯಸ್ಸರಲ್ಲ, ಅವ್ರ 50 ಅಬೌವ್ 50 ಇದ್ರು, 55 ಮೇಲಿದ್ರು ಅವ್ರು. ಅವರು ಎಲ್ಲೋ ವೈಟ್ ಫೀಲ್ಡ್ ಇಂದ ಬರೋರು. ಅವರು ವೈಟ್ ಫೀಲ್ಡ್ ಎಲ್ಲೋ ಇದೆ ಮನೆ, 1 ಗಂಟೆ ಪ್ರಯಾಣ ಮಾಡ್ಕೊಂಡು ಆಫೀಸಿಂದ ಬರ್ತಾ ಇಲ್ಲಿ ಬಂದು ಆ ಡಿವೋಟಿ ಮನೇಲಿ ಕ್ಲಾಸ್ ಕೊಟ್ಕೊಂಡು ಹೋಗೋರು. ಅನ್ಕೋದು ಇವ್ರು ಯಾಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ, ನಮ್ಗೆ ಏನ್ ಬಂದಂಗೈತೆ, ನಮಗೋಸ್ಕರ ಯಾಕೆ ಮಾಡ್ಬೇಕಿರ್ ಇಷ್ಟೆಲ್ಲ, ಆತರ ಯೋಚನೆ ಮಾಡ್ತಿದ್ದೆ ನಾನು ಸ್ಟಾರ್ಟಿಂಗ್ ಅಲ್ಲಿ. ಸೊ ಈ ಭಕ್ತರುಗಳನ್ನ ನೋಡಿದ್ರೆ ತುಂಬಾ ಆಶ್ಚರ್ಯ ಅನ್ಸುತ್ತೆ. ಇವ್ರು ಯಾಕೆ ಇಷ್ಟೆಲ್ಲ ಮಾಡ್ತಿದ್ದಾರೆ, ಯಾರಿಗೋಸ್ಕರ ಮಾಡ್ತಿದ್ದಾರೆ, ನಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಆಗ್ತಿದೆಯಲ್ಲಪ್ಪ ಅಂತ. ಬಟ್ ನಾವ್ ಏನು ಕೊಡಕ್ ಆಗ್ತಿಲ್ವಲ್ಲ ಅವ್ರಿಗೆ ಅಂತ. ಅವ್ರಿಗೆ ಫೀಸ್ ಏನು ಬೇಕಾಗಿರೋದು, ನಾವು ಜಪ ಮಾಡಿ ನಾವ್ ಭಕ್ತರಾದ್ರೆ ಅದೇ ಫೀಸ್, ಹೌದಲ್ವಾ? ಅವ್ರಿಗೆ ಇನ್ನೇನ್ ಬೇಕು ಹೇಳಿ, ನಾವೇನೋ ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ? ಅವ್ರಿಗೆ ಅದ್ರ ಇಷ್ಟ ಇಲ್ಲ, ಅದು ಅವ್ರ ಗುರು ಸೇವೆಯವ್ರು ಮಾಡ್ತಾರೆ. ಸೊ ಆತರ ಈ ಕೃಷ್ಣ ಕಾನ್ಶಿಯಸ್ ಮೂವ್ಮೆಂಟ್ ಎಷ್ಟು ಬ್ಯೂಟಿಫುಲ್ ಅಂದ್ರೆ, ತುಂಬಾ ಪುಣ್ಯವಂತರ ವ್ಯಕ್ತಿಗಳು ಈ ಒಂದು ಪ್ರೋಗ್ರಾಮ್ಸ್ ಮಾಡ್ತಾರೆ, ಈ ಒಂದು ಕಾರ್ಯಕ್ರಮಗಳು ನಡೆಸ್ತಾರೆ ಅನ್ನೋದಕ್ಕೆ ನಿಜ ಅನ್ಸುತ್ತೆ ಅಲ್ವಾ? ಅವರು ಎಷ್ಟೆಲ್ಲ ಜನರನ್ನ ಗೈಡ್ ಮಾಡಿದಾರೆ, ಎಷ್ಟೆಲ್ಲ ಜನರು ಅವ್ರ ಕೆಳಗಡೆ ಇನಿಷಿಯೇಟ್ ಆದ್ರು. ಅಂದ್ರೆ ನಾನ್ ಕೂಡ ಒಬ್ಳು ಹೇಳಿದ್ದು. ಸೊ ಆತರ ಭಕ್ತರು ತುಂಬಾ ಗ್ರೇಟ್ ಅಪ್ಪ, ವೈಷ್ಣವರು
ಕೃಷ್ಣ ಎಷ್ಟು ಗ್ರೇಟ್ ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಕೃಷ್ಣನ ನಾವು ನೋಡಿಲ್ಲ, ಬಟ್ ಅದನ್ನ ಕೇಳಿದೀವಿ. ಅವ್ನ ಭಕ್ತರು ತುಂಬಾ ಗ್ರೇಟ್. ಅವ್ರನ್ನ ನೋಡಿದ್ರೆ, ಅವ್ರ ಜೊತೆ ಮಾತಾಡಿದ್ರೆ ತುಂಬಾ ಖುಷಿ ಆಗತ್ತೆ. ವೈಷ್ಣವರನ್ನ ನೋಡಿದ್ರೆ ಸಾಕು, ಒಂದು ಶುಭ ಸಂಕೇತ. ಅದಾದ್ಮೇಲೆ ಹೆಂಗೋ ಕೃಷ್ಣನ್ ದಯೆಯಿಂದ ಆ ಫ್ಯಾಮಿಲಿ ಯಾರ ಮನೇಲಿ ಭಕ್ತಿ ವೃಕ್ಷ ಮಾಡ್ತಾ ಇದ್ರಲ್ಲ, ಅವರು ಟೆಂಪಲ್ ಹತ್ರ ಶಿಫ್ಟ್ ಆಗ್ಬಿಟ್ರು ಅವ್ರು. ಆಮೇಲೆ ಅವರು ಯಾವ್ದಾದ್ರು ಒಂದ್ ಮನೆ ಬೇಕಿತ್ತು ಪ್ರೋಗ್ರಾಮ್ ಕಂಟಿನ್ಯೂ ಮಾಡೋದಕ್ಕೆ. ನಾನ್ ಅಷ್ಟೊತ್ತಿಗೆ ಏನೋ ಒಂದ್ ಚಿಕ್ಕ ಒಂದು LKG ಡಿವೋಟಿ ಆಗಿದ್ದೆ ನಾನು ನಮ್ಮ ಪ್ರಭು ಇಬ್ರು ನಮ್ಮನೇಲಿ ಕಂಟಿನ್ಯೂ ಮಾಡಿ ಪ್ರಭುಜಿ ದಯವಿಟ್ಟು ಅಂತ ನಾವು ಕೇಳ್ಕೊಂಡ್ವಿ. ನಿಮ್ಗೆ ಅಪ್ಪಣೆ ಇದ್ರೆ, ನಿಮ್ಗೆ ಆದ್ರೆ, ನಿಮ್ಗೆ ಅನುಕೂಲ ಇದ್ರೆ ಸರಿ. ಅಲ್ಲೇ ಹತ್ರದಲ್ಲೇ ಇದ್ದೀವಿ, 1 ಕಿಲೋಮೀಟರ್ ಹತ್ರ. ಅದಾದ್ಮೇಲೆ ನಮ್ಮನೇಲಿ ಪ್ರೋಗ್ರಾಮ್ ಡೇ ಶುರು ಆಯ್ತು. ಅವಾಗ್ಲೂ ನಾನೇನೋ ದೊಡ್ಡ ಗ್ರೇಟ್ ಡ್ಯೂಟಿ ಇಲ್ಲ, ಅವಾಗ ನಾನು ಏನೂ ಮಾಡ್ತಿರ್ಲಿಲ್ಲ, ಜಸ್ಟ್ ಒಂದು ಪ್ರಸಾದ ಮಾಡ್ತಿದ್ದೆ ಅಷ್ಟೇ. ಆ ಪ್ರಸಾದ ಮಾಡೋದಕ್ಕೆ ನಂಗೆ ಒಂದ್ ದೊಡ್ಡ ಹಬ್ಬ ತರ. ಇವತ್ ಏನ್ ಮಾಡ್ಬೇಕು, ಇವತ್ ಯಾವ್ದ್ ಪ್ರಸಾದ ಮಾಡ್ಲಿ, ಇದೇ ಯೋಚನೆ ನನಗೆ. ಇವತ್ತು ಇಷ್ಟು ಜನ ಬಂದ್ರೆ ಯಾವ್ದ್ ಮಾಡ್ಲಿ ಅಂತ. ನಾನ್ ಯಾರ ಮನೇಲಿ ನನ್ ಮಗುನ್ ಬಿಡ್ತಿದ್ದಲ್ಲ, ಆಕೆ ಅಡಿಗೆ ವಿಷಯ ತುಂಬಾ ಚೆನ್ನಾಗಿದ್ರು, ಎಕ್ಸ್ಪರ್ಟ್. ಅವ್ರಿಗೆ ಕೇಳ್ತೀನಿ ನಾನು ಏನೇನ್ ಮಾಡ್ಲಿ, ಎಷ್ಟ್ ಹಾಕ್ಲಿ, ಬೇಳೆ ಎಷ್ಟ್ ಹಾಕ್ಲಿ, ಇವಾಗ ಪೊಂಗಲ್ ಕಿಚಡಿ ಮಾಡಿದ್ರೆ ಇದೆಷ್ಟ್ ಹಾಕ್ಲಿ ಅದೆಷ್ಟ್ ಹಾಕ್ಲಿ, ಅವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ನಾನು ಅದ್ ಒಂದೇ ಮಾಡಿದ್ದು, ಪ್ರಸಾದ ಮಾಡಿದ್ದು ಒಂದ್ ಬಿಟ್ರೆ ಇನ್ನೇನು ಮಾಡಿಲ್ಲ. ಅಫ್ಕೋರ್ಸ್ ಸ್ವಲ್ಪ ಕ್ಲಾಸ್ ಕೇಳ್ತಾ ಇದ್ದೆ ಮಧ್ಯದಲ್ಲಿ, ಯಾಕಂದ್ರೆ ಅಲ್ಲಿ ನನ್ ಕೆಲಸ ಇತ್ತಲ್ವಲ್ಲ, ನಾವು ಜವಾಬ್ದಾರಿ ಇತ್ತಲ್ಲಿ. ಅದ್ ಮಾಡ್ಬೇಕು, ರೆಡಿಯಾಗಿ ಆ ಟೈಮಿಗೆ ರೆಡಿ ಆಗಿರ್ಬೇಕು, ಆಫರ್ ಆಗಿರ್ಬೇಕು, ಎಲ್ಲ ಡಿವೋಟಿಸ್ ಬರ್ತಾರ ಮನೆಗೆ, ಎಲ್ಲ ರೆಡಿ ಆಗಿಟ್ಟಿರ್ಬೇಕು. ಹಾಲ್ ಎಲ್ಲ ಕೆಳಗಡೆ ಜಮಖಾನ ಹಾಕಿಟ್ಟಿರ್ತಿದ್ವಿ, ಆಲ್ಟರ್ ರೆಡಿ ಆಗಿರ್ತಿದ್ವಿ. ಅವ್ರು ಬಂದು ಚಿಕ್ಕ ಆರತಿ ಮಾಡ್ಬಿಟ್ಟು ಕೀರ್ತನೆ ಮಾಡ್ಬಿಟ್ಟು ಕ್ಲಾಸ್ ಶುರು ಮಾಡೋರು. ಸೊ ಎಷ್ಟೆಲ್ಲ ನಂಗೆ ಜವಾಬ್ದಾರಿ ಇತ್ತು. ಸೊ ಜಾಸ್ತಿ ಕ್ಲಾಸ್ ಮೇಲೆ ಗಮನ ಹೋಗ್ತಿರ್ಲಿಲ್ಲ. ಆದ್ರೆ ಪ್ರಸಾದ ಒಂದ್ ಮಾತ್ರ ಮನ್ಸಿಟ್ಟು ಮಾಡ್ತಿದ್ದೆ ನಾನು ಅಷ್ಟೇ. ಅಷ್ಟು ಮಾಡಿದ್ದೆ ಸಾಕು. ವೈಷ್ಣವ ಕೃಪೆಯಿಂದ ಪ್ಯೂರಿಫೈ ಆಗ್ತಾ ಭಗವಂತನ ಪ್ರಸಾದ ನೋಡ್ಕೊತಾಯಿದೀವಿ. ಇವತ್ತು ಎಷ್ಟು ಜನಕ್ಕೆ ಕ್ಲಾಸ್ ಕೊಡ್ತಾ ಇದೀರಾ, ಅದೊಂದು ಪ್ರಸಾದದಿಂದಾನೆ ಲೈಫ್. ನಿಜವಾದ ಯಾವ ಸೇವೆನೂ ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲಿ ಕಮ್ಮಿ ಅಲ್ಲ ಆಕ್ಚುಲಿ. ಎಲ್ಲಾನು ಗ್ರೇಟ್. ಮಾತಾಜಿ ಅವಾಗ ಗುರುವಾರ ಟೈಮು ಜಾಯಿನ್ ಆಗ್ತಾ ಇದ್ವಲ್ಲ, ಅವಾಗ ನೀವೇ ಅಲ್ವಾ ಮಾತಾಜಿ? ಪೂಜಾ ಮಾತಾಜಿ, ಲಕ್ಷ್ಮಿ ಮಾತಾಜಿ. ಹೌದೌದು, ನಾನು ಜಾಯಿನ್ ಆಗ್ತಾ ಇದ್ದೆ. ಹೌದು. ನೀವು ಅವಾಗಿಂದ ಬರ್ತಿದ್ರಿ ಮಾಡ್ತೀರಾ ಅಪ್ಗೇದ ನಂಗೆ. ಅವಾಗೆಲ್ಲ ನದಿ ಪ್ರಭು ಇದ್ದಾಗ ಎಷ್ಟೆಲ್ಲ ಕ್ಲಾಸಸ್ ಎಲ್ಲ ನಡೆಸ್ತಾ ಇದ್ವಿ. ಅವಾಗಿಂದ ಮಾಡ್ಕೊಂಡು ಬಂದಿರೋದೆ. ಸೊ ಆತರ ಎಷ್ಟು ಚಿಕ್ಕದಾಗಿ ನಮ್ದು ಶುರು ಹೆಂಗಿರತ್ತೆ, ಎಷ್ಟು ಸ್ಮಾಲ್ ಆಗಿರತ್ತೆ, ಎಷ್ಟು ಚಿಕ್ಕದಾಗಿರತ್ತೆ. ಬಟ್ ಕೃಷ್ಣನ್ ಕೃಪೆಯಿಂದ ನಾವು ಒಂದು ಮನ್ಸಿಟ್ ಮಾಡಿದ್ರು ಅದು ಹಂಗೆ ಬೆಳಿತಾ ಹೋಗತ್ತೆ, ಆಳದ ಮರ ತರ. ಓಕೆ, ಮುಂದುವರಿಯೋಣ ನೆಕ್ಸ್ಟ್ ಶ್ಲೋಕಕ್ಕೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕಃ ಕರ್ಮಿಭ್ಯಾಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಯೋಗಿಯು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗಿರುವವರಿಗಿಂತಲೂ ಶ್ರೇಷ್ಠವಾದವನು. ಆದ್ದರಿಂದ ಅರ್ಜುನ ಎಲ್ಲಾ ಸನ್ನಿವೇಶಗಳಲ್ಲಿಯೂ ಯೋಗಿಯಾಗು. ಹರೇ ಕೃಷ್ಣ. ಯೋಗ್ಯ ಎಲ್ಲಿ ಎಲ್ಲ ಸನ್ನಿವೇಶ ಯೋಗಿಯಾಗು. ಭಾವಾರ್ಥನ ಓದಿ ಮಾತಾಜಿ, ತುಂಬಾ ಮುಖ್ಯವಾದ. ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಗೆ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವ ವಿಷಯವನ್ನು ಕುರಿತು ಮಾತನಾಡುತ್ತೇವೆ. ಅನುಸರಿಸುವ ವಿಶಿಷ್ಟ ವಿಧಾನಕ್ಕೆ ಅನುಗುಣವಾಗಿ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾರೆ. ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯು ಪ್ರಧಾನವಾಗಿ ಕಾಮ್ಯ ಕರ್ಮಾಚರಣೆಯಾಗಿದ್ದರೆ ಅದನ್ನು ಕರ್ಮಯೋಗವೆಂದು ಎಂದು, ಅದು ಪ್ರಧಾನವಾಗಿ ಅನುಭವ ಗಮವಾಗಿರುವುದರೆಂದು, ಜ್ಞಾನ ಯೋಗಿ ಎಂದು ಪ್ರಧಾನವಾಗಿ ಭಗವಂತನೊಡನೆ ಭಕ್ತಿಯ ಬಾಂಧವ್ಯವನ್ನು ಸಾಧಿಸುವುದಾದರೆ ಭಕ್ತಿಯೋಗವೆಂದು ಅದಕ್ಕೆ ಹೆಸರು. ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯು ಎಲ್ಲಾ ಯೋಗಿಗಳ ಅಂತಿಮ ಪರಿಪೂರ್ಣ ಸ್ವರೂಪ. ಭಗವಂತನು ಎಲ್ಲಿ ಯೋಗದ ಉತ್ಕೃಷ್ಟತೆಯನ್ನು ದೃಢಪಡಿಸಿದ್ದಾನೆ ಅದನ್ನೇ ಅದು ಭಕ್ತಿಯೋಗಕ್ಕಿಂತ ಉತ್ತಮ ಎಂದು ಹೇಳಿಲ್ಲ. ಭಕ್ತಿಯೋಗವು ಪೂರ್ಣ ಆಧ್ಯಾತ್ಮಿಕ ಜ್ಞಾನ ಆದುದರಿಂದ ಯಾವುದೂ ಅದನ್ನು ಮೀರಿಸಲಾರದು. ಆತ್ಮಜ್ಞಾನವಿಲ್ಲದ ತಪಸ್ಸು ಅಪರಿಪೂರ್ಣ. ಪರಮ ಪ್ರಭುವಿಗೆ ಶರಣಾಗತನಾಗದ ಅನುಭವಗಮ್ಯ ಜ್ಞಾನವು ಅಪರಿಪೂರ್ಣ. ಕೃಷ್ಣ ಪ್ರಜ್ಞೆಯಲ್ಲಿದ್ದ
ಕಾಮ್ಯ ಕರ್ಮದಿಂದಲೂ ಕಾಲಹರಣವಾಗುತ್ತದೆ. ಆದುದರಿಂದ ಇಲ್ಲಿ ಹೇಳಿರುವಂತೆ ಯೋಗಾಭ್ಯಾಸ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿಯೋಗವೇ. ಇದನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಥ್ಯಾಂಕ್ ಯು ಮಾತಾಜಿ ಕೃಷ್ಣ. ನೋಡಿ, ಇಲ್ಲಿ 3 ವಿಷಯದ ಬಗ್ಗೆ ಹೇಳ್ತಾ ಇದಾರೆ. ಏನಪ್ಪಾ? ಕರ್ಮಯೋಗ ಅಂದ್ರೆ ಏನು, ಜ್ಞಾನ ಯೋಗ, ಭಕ್ತಿ ಯೋಗ. ಆಯ್ತಾ? ಯಾವ್ದಾರ ಒಂದು ಕಾರ್ಯ ಭಗವಂತನಿಗೆ ಸಂಬಂಧಿಸಿ ಕಾರ್ಯ ಆದ್ರೆ ಅದ್ರಲ್ಲಿ ಏನಾದ್ರು ಫಲಿತ ಬೇಕು, ನಂಗೆ ಇದು ಕರ್ಮದ ಫಲಿತ ಬೇಕು ಅಂತ ಅಪೇಕ್ಷೆ ಇರೋರಿಗೆ ಕರ್ಮ ಯೋಗ ಮಾಡ್ದಂಗ್ ಲೆಕ್ಕ, ಕರ್ಮಯೋಗಿ ಅಂತ ಕರೀತಾರೆ. ಇಲ್ಲ ನೆಕ್ಸ್ಟ್ ಲೆವೆಲ್, ಸ್ವಲ್ಪ ನೆಕ್ಸ್ಟ್ ಹಂತಕ್ಕೆ ಬರೋದು, ಜ್ಞಾನ ಸಂಪಾದನೆ ಮಾಡ್ಕೊಂಡು ಎಲ್ಲ ಜ್ಞಾನದಿಂದಾನೇ ನಂಗೆ ಅರ್ಥ ಆಗತ್ತೆ, ಏನ್ ಈ ಪ್ರಪಂಚ ಏನೋ, ನಾನ್ ಯಾರು, ಈ ಸಂಬಂಧ, ಈ ಪ್ರಪಂಚದ ಸಂಬಂಧ ನಂದು ಏನಿದೆ ಅಲ್ವಾ, ಇದು ನೆಕ್ಸ್ಟ್ ಜ್ಞಾನ ಸಂಪಾದನೆ ಅನ್ನೋದು ಜ್ಞಾನ ಯೋಗ ಹಂತದಲ್ಲಿ ಬಂದಂಗೆ ಲೆಕ್ಕ. ಅದಾದ್ಮೇಲೆ ಮುಂದೆ ಇರೋಂಥದ್ದು ಜ್ಞಾನ ಸಂಪಾದನೆ ಆದ್ಮೇಲೆ ಜ್ಞಾನ ಪಡ್ಕೊಂಡ್ರೆ ಸಾಕಾಗಲ್ಲ ಅಲ್ವಾ, ಅದನ್ನ ಕಾರ್ಯತಃ ಮಾಡ್ಬೇಕು ನಾವು, ಹೌದಲ್ವಾ? ನಾನು ಯಾರು ಅಂತ ತಿಳ್ಕೊಂಡ್ಮೇಲೆ ಆ ರೀತಿ ನಡ್ಕೊಳಕ್ ಶುರು ಮಾಡ್ತೀನಿ ನಾನು, ರೈಟ್? ಸೊ ಜ್ಞಾನ ಪಡ್ಕೊಂಡಿರೋ ವ್ಯಕ್ತಿ ಜ್ಞಾನಿ ನೆಕ್ಸ್ಟ್ ಕ್ರಮೇಣ ಭಕ್ತ ಆಗ್ಬೇಕು ಅವನು. ಅದು ಹಣ್ಣಾದಂಗ್ ಲೆಕ್ಕ. ಒಂದು ಕಾಯಿ ಹಣ್ಣಾಗೋದ್ರೆ ಅದು ತಿನ್ನಕ್ಕೆ ಸರಿಯಾಗಿರತ್ತೆ, ಹೌದಾ? ಅದನ್ನ ಭಗವಂತನಿಗೆ ಅರ್ಪಿಸಿ ತಿನ್ಬೋದು. ಅದೇ ರೀತಿ ಇದೆಲ್ಲ ಕಾಯಿ ಫಾರ್ಮ್ ಇದೆ, ಕಾಯಿ ಸ್ಟೇಜ್ ಅಲ್ಲಿ ಇದ್ದಂಗೆ. ಯಾವ್ದು? ಕರ್ಮಯೋಗ. ಕರ್ಮಯೋಗ ಅದು ತುಂಬಾ ಕೆಳಗಡೆ ಬಿಡಿ. ಕರ್ಮಯೋಗ ಆದ್ಮೇಲೆ ಇರೋದು ಜ್ಞಾನ. ಅಷ್ಟಾಂಗ ಆದ್ಮೇಲೆ ಜ್ಞಾನ ಆದ್ಮೇಲೆ ಭಕ್ತಿ. ಭಕ್ತಿ ಹಂತಕ್ಕೆ ಬಂದಿರೋ ವ್ಯಕ್ತಿ ಅವನು ಪೂರ್ತಿ ಪರಿಪೂರ್ಣತೆ, ಪೂರ್ತಿ ಪರ್ಫೆಕ್ಷನ್ ಹೊಂದಂಗ್ ಲೆಕ್ಕ. ಕೃಷ್ಣ ಪ್ರಜ್ಞೆ ಇಲ್ಲದ ಕಾಮ್ಯ ಕರ್ಮ ಕಾಲಹರಣ. ಯೋಗಾಭ್ಯಾಸ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿ ಯೋಗ. ಪರಿಪೂರ್ಣ ಹಂತ ಅಂದ್ರೆ ಭಕ್ತಿ ಯೋಗ ಅಂತ ಹೇಳ್ತಾ ಇರೋದು. ಯಾಕಂದ್ರೆ ಯೋಗದಲ್ಲಿ ಈಗ ಕೊನೆಗೊಳಿಸ್ತದನ್ ಭಗವಂತ. ಕರ್ಮಯೋಗ ಅಂದ್ರೆ ಶುರು ಮಾಡಿದ್ನಲ್ವಾ, ಕರ್ಮಯೋಗ 3ನೇ ಅಧ್ಯಾಯ ಕರ್ಮಯೋಗ, ಹೌದಾ? ಅದಾದ್ಮೇಲೆ ಕೃಷ್ಣ ಪ್ರಜ್ಞೆ ಕರ್ಮಯೋಗದಲ್ಲಿ ಅಂತ ಹೇಳ್ದ 5ನೇ ಅಧ್ಯಾಯ. ಇವಾಗ ಧ್ಯಾನ ಯೋಗಕ್ಕೆ ಬಂದಿದ್ದಾನೆ. ಸೊ ಒಂದೊಂದು ಹಂತದಿಂದ ಹಂತಕ್ಕೆ ಏರ್ತಾ ಇದ್ದಾನೆ ಕೃಷ್ಣ. ಇವಾಗ ಯಾವ್ದು ಟಾಪ್ ಮೋಸ್ಟ್ ಯೋಗದಲ್ಲಿ ಇದ್ರೆ ಬೇಗ ಆ ವ್ಯಕ್ತಿಗೆ ಜ್ಞಾನ ವೈರಾಗ್ಯ ಬರುತ್ತೆ, ಅವ್ನ್ ಪರಿಪೂರ್ಣ ಜ್ಞಾನ ಹೊಂದೋದಕ್ಕೆ ಸಾಧ್ಯ ಅನ್ನೋದನ್ನ ಕೃಷ್ಣಲ್ಲಿ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಕರ್ಕೊಂಡು ಹೋಗ್ತಾ ಇರೋದು. ಅದೇ ಏಣಿ ಇದ್ದಂಗಿದೆ ನೋಡಿ. ಎಲ್ಲಾರು ಕೆಳಗಡೆ ಏಣಿಯಿಂದಾನೇ ಬರ್ತಾರಂತ ಅಲ್ಲ, ಕೆಲವರು ಟಕ್ಕಂತ ಲಿಫ್ಟ್ ಏರ್ಬಿಟ್ಟು ಮೇಲೆ ಹೋಗ್ಬೋದು ಅಲ್ವಾ. ಕೆಲವ್ರು ಮೆಟ್ಲು ಎತ್ಕೊಂಡು ಹೋಗ್ತಾರೆ, ಹೌದಾ? ಕೆಲವರು ಲಿಫ್ಟ್ ಅಲ್ಲಿ ಹೋಗ್ತಾರೆ. ಭಕ್ತಿ ಯೋಗ ಅನ್ನೋದು ಲಿಫ್ಟ್ ಹತ್ಕೊಂಡು ಹೋದಂಗೆ. ಇವಾಗ ಒಂದ್ 100 ಫ್ಲೋರ್ ಇದೆ ಅನ್ಕೊಳ್ಳಿ, 100 ಮಾಡಿರೋ ಬಿಲ್ಡಿಂಗ್ ಇದೆ ಅನ್ಕೊಳ್ಳಿ, ಒಬ್ನು 10ನೇ ಫ್ಲೋರ್ ಮಾಡಿದಲ್ಲಿರುತ್ತೆ, ಹತ್ತಾನೆ ಮೆಟ್ಲು ಎತ್ಕೊಂಡು ಹೋದ. ಕೆಲವ್ರು 50ನೇ ಮೆಟ್ಲಲ್ಲಿ ಇರ್ಬೋದು, 50ನೇ ಮಾಡಿದಲ್ಲಿ ಇರ್ಬೋದು. ಕೆಲವ್ರು 100ನೇ ಮಾಡಿ ಹೋಗ್ಬೇಕಂದ್ರೆ ಟಕ್ಕಂತ ಲಿಫ್ಟ್ ಹಾಕೊಂಡು ಹೋಗ್ಬಿಡ್ಬೋದು. ಅದೇ ರೀತಿ ಭಕ್ತಿ ಯೋಗ ಅಂದ್ರೆ ಅದೇ ರೀತಿ ಅದು ಟಾಪ್ ಮೋಸ್ಟ್ ಲೆವೆಲ್ಗೆ ಹೋದಂಗೆ. ಸೊ ಎಲ್ಲಾರು ಕೊನೆಗೆ ಅಲ್ಲಿಗೆ ಬರ್ಲೇಬೇಕು. ಕರ್ಮಯೋಗ ಮಾಡಿರೋರು, ಅಷ್ಟಾಂಗ ಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಮಾಡ್ಕೊಂಡು ಅಲ್ಲಿಗೆ ಬರ್ಬೇಕು ಕೊನೆಗೆ. ಅದೇ ಕೃಷ್ಣ ಹೇಳ್ತಾರೆ. ಇವಾಗ ಕೊನೆಗೊಳಿಸ್ತಾನೆ ಕೃಷ್ಣ ನೋಡಿ. ಯೋಗಿನಾಮಪಿ ಸರ್ವೇಶಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಓಕೆ, ಎಲ್ಲರೂ ಶ್ಲೋಕ ಕಲ್ತ್ಕೋಬೇಕಿದು. ಎಲ್ಲರೂ ರಿಪೀಟ್ ಮಾಡಿ ಒಂದ್ಸರಿ. ಯೋಗಿನಾಮಪಿ ಸರ್ವೇಶಾಂ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಸಮೇ ಯುಕ್ತತಮೋ ಮತಃ. ಅನುವಾದ ಇರುತ್ತೀರಾ? ನಾನು ಓದ್ತೀನಿ ಮಾತಾಜಿ. ಹ್ಮ್. ಯಾರು ಸದಾ ನನ್ನಲ್ಲಿಯೇ ಇರುವನೋ, ತನ್ನಲ್ಲೇ ನನ್ನನ್ನು ಕುರಿತು ಚಿಂತಿಸುವನೋ, ನನ್ನನ್ನು ಭಜಿಸುವನೋ, ಅವನೇ ಎಲ್ಲ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು. ಇದು ನನ್ನ ಅಭಿಪ್ರಾಯ. ಭಗವಂತನ ಅಭಿಪ್ರಾಯ ಏನಂತಾನೆ? ಈ ಭಕ್ತಿ ಯೋಗದಲ್ಲಿರೋಂತ ವ್ಯಕ್ತಿ ನೋಡಿ, ಯಾರು ಸದಾ ನನ್ನಲ್ಲಿಯೇ ಇರುವವನು. ಭಗವಂತನಲ್ಲಿ ಇರೋದು ಅಂದ್ರೆ ಏನರ್ಥ? ಭಗವಂತನ ಒಳಗೆ ಹೋಗ್ತೀವ ನಾವು? ಇಲ್ಲ, ಭಗವಂತನ ಚಿಂತನೆಯಲ್ಲಿರೋದು ಅಲ್ವಾ, ಭಗವಂತನ ಸ್ಮರಣೆದಲ್ಲಿರೋದು, ಭಗವಂತನ ಬಗ್ಗೆ ನಮ್ಗೆ ಜ್ಞಾಪಕ ಬರ್ತಾ ಇರೋದು. ಒಂದು ಪ್ರೇಮಿಗೆ ಪ್ರೇಯಸಿ ಬಗ್ಗೆ ಹೆಂಗೆ ಜ್ಞಾಪಕ ಬರ್ತಾ ಇರತ್ತಲ್ವಾ, ಮೈಂಡ್ ಅಲ್ಲಿ ಬರ್ತಾ ಇರತ್ತೆ, ಹೌದಲ್ವಾ? ಅದೇ ರೀತಿ ಭಕ್ತರಿಗೆ ಭಗವಂತನ ಬಗ್ಗೆ ಜ್ಞಾಪಕ ಬರ್ತಾ ಇರತ್ತೆ. ತನ್ನಲ್ಲೇ ನನ್ನನ್ನು ಕುರಿತು ಚಿಂತಿಸುವನು. ಅವನೆಲ್ಲರೂ ಇರ್ಬೋದು ಅವನು, ಹೌದಾ? ಆದ್ರೆ ಅವನು ಚಿಂತಿಸ್ತಾ ಇರ್ತಾನೆ. ಅವ್ನ್ ಕಾರ್ಯ ಮಾಡ್ತಾ ಚಿಂತಿಸ್ತಾ ಇರ್ತಾನೆ, ತಿಂತಾ ಚಿಂತಿಸ್ತಾ ಇರ್ತಾನೆ, ಮಲಗ್ತಾ ಚಿಂತಿಸ್ತಾ, ಎಲ್ಲಾ ಕರದಲ್ಲೂ ಒಂದ್ ಚಿಂತನೆ ಬರ್ತಾನೆ ಇರ್ತಾನೆ. ನನ್ನನ್ನು ಭಜಿಸುವನು, ಭಗವಂತನ ಪೂಜಿಸ್ತಾನೋ, ಭಜನೆ ಮಾಡ್ತಾನೋ,
ಅವನೇ ಎಲ್ಲಾ ಯೋಗಿಗಳಲ್ಲಿ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು. ಅಂದ್ರೆ ಭಗವಂತನ ತುಂಬಾ ಹತ್ರದಲ್ಲಿರೋದು ಅಂದ್ರೆ ಈ ಯೋಗದಿಂದ ಮಾತ್ರ ಸಾಧ್ಯ. ಬಾಕಿ ಎಲ್ಲ ಬ್ರಹ್ಮನ್ ರಿಯಲೈಸೇಷನ್, ಪರಮಾತ್ಮ ಅಂದ್ರೆ ತುಂಬಾ ದೂರ. ಭಗವಂತನ ರಿಯಲೈಸೇಷನ್ ಅಂದ್ರೆ ಅದು ಪರಿಪೂರ್ಣ ಜ್ಞಾನ, ಅದು ಪರಿಪೂರ್ಣ ಸಾಕ್ಷಾತ್ಕಾರ ಪಡ್ಕೊಂಡಂಗೆ ಭಗವಂತ ಸಾಕ್ಷಾತ್ಕಾರ ಅಂದ್ರೆ. ಭಗವಂತನ ಹತ್ರ ಅವನ ಸನ್ನಿಧಿದಲ್ಲಿ ಇರೋದಕ್ಕೆ ಸಾಧ್ಯ ಯಾವಾಗ ಆಗತ್ತೆ ಅಂದ್ರೆ ಈ ಯೋಗ, ಭಕ್ತಿ ಯೋಗದ ಮುಖಾಂತರ ಮಾತ್ರ ಸಾಧ್ಯ. ಬಾಕಿ ಎಲ್ಲ ಒಂಥರ ದೂರ ಇದ್ದಂಗೆ. ಈಗ ಹೆಂಗ ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆಗೆ ಯಾರೋ ಹೊರಗಡೆಯವ್ರು ಬಂದ್ರು ಅನ್ಕೊಳ್ಳಿ, ಗೆಸ್ಟ್ ಬಂದ್ರು, ಗೆಸ್ಟ್ ನ ಎಲ್ಲಿ ಕೂಡಿಸ್ತೀವಿ ನಾವು? ಹಾಲಲ್ಲಿ ಕೂಡಿಸ್ತೀವಿ, ಡೈನಿಂಗ್ ಹಾಲಲ್ಲೂ ಅಲ್ವಾ, ಟಿವಿ ರೂಮಲ್ಲೂ ಕೂಡಿಸ್ತಾರೆ. ಅದೆಲ್ಲ ಯಾರು ಅಡಿಗೆ ಮನೆಗೆ ಬೆಡ್ರೂಮ್ಗೆ ಕರ್ಕೊಂಡು ಹೋಗಲ್ಲ. ಬಟ್ ನಮ್ಗೆ ಆಪ್ತ ಮಿತ್ರ ಯಾರು ಇದ್ರೆ, ತುಂಬಾ ತುಂಬಾ ಕ್ಲೋಸ್ ಅಪ್ಪ, ನಮ್ಗೆ ನಾವು ಕಷ್ಟ ಸುಖ ಹೇಳ್ಕೊಳ್ಳೋಂಥವ್ರು ತುಂಬಾ ಕ್ಲೋಸ್ ಪೀಪಲ್, ಅವ್ರನ್ನ ನಾವು ಹಾಲಲ್ಲಿ ಕೂಡಿಸ್ತೀವ? ನಮ್ ರೂಮ್ ಕರ್ಕೊಂಡು ಹೋಗ್ತೀವಿ, ನಾವು ತೋರಿಸ್ತೀವಿ, ನಾವು ಕೊಂಡ್ಕೊಂಡಿರೋದೇ ತೋರಿಸ್ತೀವಿ, ಹೊಸ ಬಟ್ಟೆ ತೋರಿಸ್ತೀವಿ, ನಾವು ಮಾಡೋ ಕೆಲಸಗಳು ತೋರಿಸ್ತೀವಿ, ಅಡಿಗೆ ಮನೆ ಕರ್ಕೊಂಡು ಹೋಗ್ತೀವಿ, ಅವ್ರಿಗೆ ಏನಾದ್ರು ಒಳ್ಳೇದು ಐಟಮ್ ಮಾಡ್ಕೊಡ್ತೀವಿ ಅಲ್ವಾ? ಅದೇ ತರ ಕ್ಲೋಸ್ ಅಂದ್ರೆ ತುಂಬಾ ಆಪ್ತರಾದ್ರೆ ಯಾರು ಕೃಷ್ಣನಿಗೆ? ಅವನ್ ಭಕ್ತರು. ಹೊರಗಡೆ ಬಾಕಿಯವರೆಲ್ಲ ಓಕೆ, ಅವರು ಇದಾರೆ, ಅವರು ಮನೆಗ್ ಬರ್ಬೋದು, ಅವ್ರಿಗೆ ಎಂಟ್ರಿ ಇದೆ, ಪ್ರವೇಶ ಇದೆ, ಆದ್ರೆ ಸ್ವಲ್ಪ ದೂರ. ಯಾಕಂದ್ರೆ ಅವ್ರು ಇನ್ನೂ ಪೂರ್ತಿಯಾಗಿ ಶರಣಾಗತಿ ಆಗಿಲ್ದೇ ಇರೋದ್ರಿಂದ. ಭಕ್ತ ಅಂದ್ರೆ 100% ಶರಣ, 100% ಶರಣಾಗತಿ. ಅದಕ್ಕೆ ಅಂತವ್ರು ಮಾತ್ರ ಗೋಸ್ವಾಮಿ ಫ್ಯಾಮಿಲಿ ಹುಟ್ಟೋದು ಅಂತ ಹೇಳಿದ್ರಲ್ಲ, ಗೋಸ್ವಾಮಿ ಅವರು ಆಚಾರ್ಯ ಫ್ಯಾಮಿಲಿ ಹುಟ್ಟಿದ್ದಾರೆ ಅಂದ್ರೆ ಅವ್ರು ಪರಿಪೂರ್ಣ ಫುಲ್ಲಿ ಸರೆಂಡರ್ಡ್ ಅವರು. ಅಂದ್ರೆ ಪ್ರಭುಪಾದು ಆ ಏಜ್ ಅಲ್ಲಿ 69ನೇ ವಯಸ್ಸಲ್ಲಿ ಯಾಕೆ ಹೋಗ್ಬೇಕು ಅಮೆರಿಕಾಗೆ? ಈಗ ಏನೋ ಹೇಳಿದ್ರಪ್ಪ ಗುರು, ಇವ್ರಿಗೆ ಆಗ್ಬೇಕಲ್ಲ. ಅವ್ರು ಯಾವಾಗ್ಲೂ ಹೇಳಿದ್ರು, ಅಫ್ಕೋರ್ಸ್ ಅವರು ಚಿಕ್ಕವರಿದ್ದಾಗ್ಲೇ, ಇವ್ರು ಪ್ರಭುಪಾದ್ ಇನ್ನೂ ಯಂಗ್ ಆಗಿದ್ರು, 24 ಏನು ಆ ಸಮಯದಲ್ಲಿ ಹೇಳಿದ್ದು. ಬಟ್ ಅವಾಗ ಅವರು ಗೃಹಸ್ಥರು, ಫ್ಯಾಮಿಲಿ ಬಿಟ್ಟು ಹೋಗಕ್ಕಾಗಲ್ಲ. ಸೊ ಗೃಹಸ್ಥಾಶ್ರಮ ಮುಗಿಸ್ಕೋಬೇಕು, ವಾನಪ್ರಸ್ಥ ಬರ್ಬೇಕು, 50 ವಾನಪ್ರಸ್ಥ ಬರ್ತಾರೆ. ಅವಾಗ್ಲೂ ಇನ್ನೇನೋ ಇರತ್ತೆ ಪೆಂಡಿಂಗ್ ಕೆಲಸ ಮುಗಿಸೋದು. ಹೌದಾ? ಅವಾಗ ಇನ್ನೂ ಅವ್ರು ಸಾಧನೆ ಮಾಡ್ಕೋತಾ ಇದ್ದಾರೆ, ಸನ್ಯಾಸ ತಗೊಂಡು ಸನ್ಯಾಸಿ ಆದ್ರು. ಇನ್ನೂ ಅವ್ರಿಗೆ ಶಕ್ತಿ ಬಂದಿಲ್ಲ, ಮನೋಧರ್ಮ ಬಂದಿಲ್ಲ, ಮನೋಧೈರ್ಯ ಬಂದಿಲ್ಲ. ವೇಟ್ ಮಾಡ್ತೀರಾ ಕಾಲಕ್ಕೆ, ಎಲ್ಲಾನು ಕಾಲ ಬರ್ಬೇಕಲ್ಲ, ಕಾಲ ಮಿಂಚಿದ್ರೇನೆ ಆಗತ್ತೆ ಅಂತಾರೆ. ಸೊ ಎಲ್ಲ ಕಾಲ ಕೂಡಿ ಬರ್ಬೇಕು, ಅವರು ಪ್ರಯತ್ನ ಹಾಕ್ಬೇಕು. ಸೊ ಬಿಟ್ಬಿಡ್ಬೋದಾಗಿತ್ತು, ಆದ್ರೂ ಅವ್ರು ರಿಸ್ಕ್ ತಗೊಂಡು ಹೋದ್ರು. ರಿಸ್ಕ್ ತಗೊಂಡು ಹೋದ್ರು. ಅವ್ರಿಗೆ ಹೋಗ್ಬೇಕಾದ್ರೆ ಎಷ್ಟೆಲ್ಲ ಅಡ್ಡಿಗಳು. ಅವ್ರ ಹತ್ರ ಇದ್ದಿದ್ದು 40 ರೂಪಾಯಿ. ಮೂರು ಸ್ಕಂದ ಇದೆ ಭಾಗವತ ಅವ್ರ ಹತ್ರ, 1, 2, 3. ಮೊದಲನೇ ಸ್ಕಂದ, 2ನೇ ಸ್ಕಂದ, 3ನೇ ಸ್ಕಂದ ಅಷ್ಟೇ. ಒಂದ್ ಪೆಟ್ಟಿಗೆ ಇಟ್ಕೊಂಡಿದ್ದಾರೆ. ಒಂದ್ ಪೆಟ್ಟಿಗೆದಲ್ಲಿ ಒಂದು ಟೈಪ್ ರೈಟರ್ ಮಷೀನ್, ಒಂದು ರೆಕಾರ್ಡಿಂಗ್ ಮೆಷಿನ್, ರೆಕಾರ್ಡ್ ಮಾಡಿದ್ರೆ ಆಡಿಯೋ ರೆಕಾರ್ಡ್ ಮಾಡಿದ್ರೆ ಒಂದು ಮೆಷಿನ್, ಇಷ್ಟ ಇಟ್ಕೊಂಡಿದಾರೆ ಅವ್ರು. ಒಂದು ಪುಸ್ತಕನೋ ಏನೋ, ಅವ್ರ ಕನ್ನಡಕ, ಛತ್ರಿ, ಒಂದಿಷ್ಟು ಬಟ್ಟೆ, ಅವ್ರದ್ದು ಅಡಿಗೆ ಪಾತ್ರೆ ಸಾಮಾನು. ಎಲ್ಲೋದ್ರೂ ಅಡಿಗೆ ಮಾಡ್ಕೋಬೇಕು. ಸನ್ಯಾಸಿ ಅಂದ್ರೆ ಎಲ್ಲೂ ತಿನ್ನಂಗಿಲ್ಲ, ಅವ್ರ ಅಡಿಗೆ ಅವರೇ ಮಾಡ್ಕೋಬೇಕು. ಅವ್ರ ಭಗವಂತನ ಅವ್ರ ವಿಗ್ರಹಗಳಿಗೆ ಅವರೇ ಅರ್ಪಿಸ್ಕೋಬೇಕು. ರೈಟ್? ಸೊ ಹಡಗು ಪ್ರಯಾಣ ಮಾಡೋದಿಕ್ಕೆ, ಹಡಗಲ್ಲಿ ಹೋಗ್ಬೇಕು ಅಂದ್ರೆ ಅವಾಗೆಲ್ಲ ಫ್ಲೈಟ್ ಇರಲಿಲ್ಲ, ಹಡಗಲ್ಲಿ ಹೋಗ್ಬೇಕು. ಒಂದು ಕಾರ್ಗೋ ಶಿಪ್ ಇತ್ತು, ಇದು ಸಾಮಾನೆಲ್ಲ ತಗೊಂಡೋಗುವಂತ ಶಿಪ್. ಅಲ್ಲಿ ಆ ಕಾರ್ಗೋ ಶಿಪ್ ಓನರ್ ಆಕೆ ಹತ್ರ ಹೋಗ್ಬಿಟ್ಟು ಮಾತಾಡಿ, ಇವ್ರಿಗೊಂದು ಪಾಸ್ಪೋರ್ಟು, ಇವ್ರಿಗೊಂದು ಹೋಗೋದಿಕ್ಕೆ ಪರ್ಮಿಷನ್ನು, ಇದನ್ನೆಲ್ಲ ಕೂತ್ಕೊಂಡು ಅಲ್ಲಿ ಪಡ್ಕೊಂಡು, ಆಕೆ ಒಪ್ಲೂ ಇಲ್ಲ, ನಿನ್ ಕೈಲಿ ಆಗಲ್ಲ, ನಿಮ್ ಕೈಲಿ ಆಗಲ್ಲ. ನಿಮ್ಗೆ ಗೊತ್ತಿಲ್ಲ ಪಾಶ್ಚಾತ್ಯ ದೇಶ ಎಷ್ಟು ಏನದು ತಣ್ಣಗಿರತ್ತೆ, ವೆದರ್ ತುಂಬಾ ಕೋಲ್ಡ್ ಇರುತ್ತೆ, ನಿಮ್ಗೆ ತಡ್ಕೊಳಕ್ ಆಗಲ್ಲ. ಯಾಕಂದ್ರೆ ನಮ್ ಭಾರತ ದೇಶ ಎಲ್ಲ ಉಷ್ಣ ಅಲ್ವಾ, ಬೆಚ್ಚಗಿರತ್ತಿಲ್ಲ. ಬದಲು ವೆಸ್ಟ್ ಬೆಂಗಾಲ್ ಅಂದ್ರೆ ಇನ್ನೂ ಬಿಸಿಲು ಜಾಸ್ತಿ. ಅಂತದ್ರಲ್ಲಿ ನೀನ್ ಅಲ್ಲಿ ಇರಕ್ ಆಗಲ್ಲ, ನಿನ್ಗೆ ವಯಸ್ಸಲ್ಲಿ ನೀನ್ ಸತ್ತೋಗ್ಬಿಡ್ತೀಯ ಅಲ್ಲಿ ಹೋದ್ರೆ ಅಂತ ಹೇಳಿ. ನಾನ್ ಸತ್ರು ಪರವಾಗಿಲ್ಲ, ನಾನು ಹೋಗ್ಲೇಬೇಕು ಅಂತ ಇವ್ರು. ಕೊನೆಗೆ ಅವ್ರು ಕೂತ್ಕೊಂಡು ಅಲ್ಲಿ ಹಠ ಮಾಡಿ, ಅಲ್ಲಿ ಪೂರ್ತಿ ದಿನ ವೆಯ್ಟ್ ಮಾಡಿ, ಏನು ತಿಂದೇನೆ ಉಪವಾಸ ಮಾಡಿ, ಆಕೆ ಕೊನೆಗೆ ಸರಿ ಆಯ್ತು ಅಂತ ನಿಮ್ಗೆ ಪರ್ಮಿಷನ್ ಕೊಡ್ತೀನಿ ಅಂತ ಪರ್ಮಿಷನ್ ಕೊಟ್ಟು ಕಾರ್ಗೋ ಶಿಪ್ ಹತ್ತಿದ್ರು. ಅದ ಶಿಪ್, ಹಡಗ ಹೆಸರು ಜಲದೂತ ಅಂತ, ಜಲದೂತ ಹಡಗದು. ಅದು ಕಾಲಿಟ್ಟ ಮೇಲೆ ಅವ್ರ ಅಡಿಗೆ ಅವರೇ ಮಾಡ್ಕೋಬೇಕಲ್ವಾ, ಅಲ್ಲಿ ಅವ್ರು ಮಾಡೋದನ್ನ ಇವ್ರು ತಗೊಳ್ಳೋದಿಲ್ಲ. ಇವ್ರಿಗೆ ಅದು, ಯಾಕಂದ್ರೆ ಇವರು ದೊಡ್ಡ ಸನ್ಯಾಸಿ, ಇವರು ಇನಿಷಿಯೇಷನ್ ತಗೊಂಡಿದ್ದಾರೆ. ಇವ್ರು ಅದ್ರಲ್ಲಿ ಏನಂದ್ರೆ ತಿನ್ನಂಗಿಲ್ಲ, ಮುಟ್ಕೊಳಂಗಿಲ್ಲ. ಅವ್ರಿಗೆ ಅವ್ರ ಅಡಿಗೆ ಅವರೇ ಮಾಡ್ಕೊಂಡ್ರು, ಅಪ್ಪಣೆ ಕೊಟ್ರು ಅವರು. ಅಲ್ಲಿ ದಾರಿದಲ್ಲಿ ಅವ್ರಿಗೆ 2 ಹಾರ್ಟ್ ಅಟ್ಯಾಕ್ ಬೇರೆ. ಯಾಕಂದ್ರೆ ಹಡಗಂದ್ರೆ ಹೆಂಗಿರುತ್ತೆ, ನೀರಲ್ಲಿ ಹಿಂಗೆ 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 ಅಲಗಾಡ್ತಾ ಇರತ್ತದು. ಅಭ್ಯಾಸ ಇಲ್ದಿರೋರಿಗೆ ಅದೊಂಥರ ವಯಸ್ಸಾದ್ಮೇಲೆ ತುಂಬಾ ಕಷ್ಟ. ಹೃದಯನೂ ತುಂಬಾ ಅವ್ರಿಗೆ ವೀಕ್ ಆಗಿತ್ತು. 2 ಹಾರ್ಟ್ ಅಟ್ಯಾಕ್ ಹೊಡಿತು ಅವ್ರಿಗೆ. ಇನ್ನೊಂದ್ ಆಗಿದ್ರೆ ಅವ್ರು ತಲ್ತಾನೆ ಇರ್ಲಿಲ್ಲ, ಅವ್ರು ಈ ಮೂವ್ಮೆಂಟ್ಸ್ ಆಟೇ ಆಗ್ತಿರ್ಲಿಲ್ಲ. ಗೊತ್ತಾಯ್ತಾ? ನಮ್ಗಳಿಗೆ ಸಿಕ್ತಿತ್ತೋ ಇಲ್ವೋ, ಬಟ್ ಹೆಂಗೋ ಕೃಷ್ಣ ಕೃಪೆ ತೋರಿಸಿ ಹಡಗನ, ಅದಾದ್ಮೇಲೆ ಎರಡು ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಅವತ್ತು ತುಂಬಾ ಅಲೆಗಳಂತೆ ಸಮುದ್ರದಲ್ಲಿ, ಎಷ್ಟು ಜೋರಾಗಿ ಅಲೆ. ಅಂದ್ರೆ ಒಂಥರ ಫ್ಲಡ್ ಸೈಕ್ಲೋನ್ ಇದ್ರೆ ಹೆಂಗಂದ್ರೆ ಆ ಶಿಪ್, ಆ ಹಡಗು ಅಲ್ಲಾಡ್ತಾ ಇರುತ್ತೆ ಜೋರಾಗಿ. ಅದಾದ್ಮೇಲೆ ಸ್ವಲ್ಪ ಶಾಂತ ಆಯ್ತು ಸಮುದ್ರ. ಅದಾದ್ಮೇಲೆ ಹಡಗು ನಿಧಾನಕ್ಕೆ ಕರ್ಕೊಂಡು ಹೋದೆ, ಅವ್ರನ್ನ ತಲುಪಿಸ್ತು, ದಡ ಮುಟ್ಸ್ತು.
ಅವಾಗ ಪ್ರಭುಪಾದ ಹೇಳಿರುತ್ತೆ, ಕೃಷ್ಣನೇ ಒಂದು ಕ್ಯಾಪ್ಟನ್ ಆಗ್ಬಿಟ್ಟು ಹಡಗಿನ ಇನ್ಚಾರ್ಜ್ ತಗೊಂಡಪ್ಪ, ಇಲ್ಲೇ ಹೋದ್ರೆ ನಾನ್ ಬದುಕ್ತಿದ್ನೋ ಇಲ್ವೋ ಅಂತ ಅಂತಿದ್ರು ಅವ್ರು. ಅವ್ರದ್ದೊಂದು ಪೋಯಮ್ ಇದೆ, ಅವ್ರು ಬರೆದಿರೋ ಪೋಯಮ್ ಅದ್ರಲ್ಲಿ ಹೇಳ್ತಾರೆ. ಸೊ ಯಾಕೆ ಬಂತು ಮಾತು ಅಂದ್ರೆ, ಸೊ ಹಾಗೆ ಪ್ರಭುಪಾದರು ಇದು ಶುರು ಮಾಡಿದಕ್ಕೆ ಅಂದ್ರೆ ಯೋಗಿನಾಮಪಿ ಸರ್ವೇಶಾಮ್ ಅಂದ್ರೆ ಅಷ್ಟು ಕ್ಲೋಸ್ ಟು ಕೃಷ್ಣ ಅಂದ್ರೆ ಓನ್ಲಿ ಭಕ್ತ ಯೋಗಿನೇ. ಬಾಕಿ ಎಲ್ಲ ಯೋಗಿಗಳು ವೆರಿ ವೆರಿ ಡಿಸ್ಟೆಂಟ್. ನೋ ಡೌಟ್ ಅವ್ರು ಕೊನೆಗೆ ಬರ್ಬೇಕು, ಬಟ್ ಅದಕ್ಕೆ ಎಷ್ಟೋ ಕಾಲ ಆಗತ್ತೆ. ನಾವು ಬೇರೆ ಯೋಗ ಮಾರ್ಗಗಳು ತಗೊಂಡು ಬಂದ್ರೆ ನಮ್ಮಂತ ಕಲಿಯುಗ ವಾಸಿಯವರು, ಇವತ್ತಿನ ಮಾಡರ್ನ್ ಪೀಪಲ್, ಇವತ್ತಿನ ಆಲೋಚನೆ ಇರೋಂಥ ವ್ಯಕ್ತಿಗಳು ಎಷ್ಟು ಕಾಲ ವೇಸ್ಟ್ ಆಗತ್ತೆ ನಮ್ಗೆ. ಹೀಗೆ ಕೃಷ್ಣ ನಮಗೆ ಡೈರೆಕ್ಟ್ ಸೊಲ್ಯೂಷನ್ ಕೊಡ್ತಾರೆ, ಶ್ಯೂರ್ ಶಾಟ್ ಆಯ್ತಾ. ಸೊ ಇಲ್ಲಿ ನೋಡಿ ಭಜನೆ ಅಂತ ಒಂದು ಯೋಗದಲ್ಲಿ ನಾನು ನೋಡಿದ್ರೆ ಅತ್ಯಂತ ಆತ್ಮೀಯವಾಗಿ ಒಂದಾಗಿರುವವನು ಮತ್ತು ಅವನೇ ಎಲ್ಲರಿಗಿಂತ ಶ್ರೇಷ್ಠನಾದವನು, ಇದು ನನ್ನ ಅಭಿಪ್ರಾಯ. ಕೃಷ್ಣ ಕೊಡ್ತಾರೆ ಇಲ್ಲಿ ಭಜತೆ ಅಂತ ಒಂದು ವರ್ಡ್ ಇದೆಯಲ್ಲ, ಭಜನೆ ಅಂದ್ರೆ ನೋಡಿ ಇಲ್ಲಿ ಒಂದು ಭಾಗವತ ಶ್ಲೋಕ ಇದೆ, ಯ ಏಷ ಪುರುಷಂ ಸಾಕ್ಷಾತ್ ಆತ್ಮ ಪ್ರಭಾವಂ ಈಶ್ವರಂ ನ ಭಜಂತಿ ಅವಜಾನಂತಿ ಸ್ಥಾನ ಭ್ರಷ್ಟ ಪತಂತಿ ಯಧ. ಅಂದ್ರೆ ಯಾರು ಎಲ್ಲ ಜೀವಿಗಳ ಮೂಲನಾದ ಆದಿ ಪುರುಷನಿಗೆ ಸೇವೆಯನ್ನು ಸಲ್ಲಿಸುವುದಿಲ್ಲವೋ, ಭಗವಂತನಿಗೆ ಯಾರು ಪೂಜೆ ಸಲ್ಲಿಸೋದಿಲ್ವೋ, ಅಂದ್ರೆ ಯಾರಿಗ್ ಗೊತ್ತಿಲ್ವೋ ಕೃಷ್ಣನ್ ಪೂಜೆ ಮಾಡ್ಬೇಕು ಅನ್ನೋದು, ಮತ್ತು ಈ ವಿಷಯದಲ್ಲಿ ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸುವನು, ಅವನು ನಿಶ್ಚಯವಾಗಿಯೂ ತನ್ನ ಸಹಜ ಸ್ವರೂಪದಿಂದ ಪತನ ಹೊಂದುವನು. ಅಂದ್ರೆ ಅವನು ಫಾಲ್ ಡೌನ್ ಆಗೋದು ಗ್ಯಾರಂಟಿ. ಜೀವಿ ನಾವೆಲ್ಲರೂ ಆಕ್ಚುಲಿ ಫಾಲ್ ಡೌನ್ ಅಂದ್ರೆ ನಾವೆಲ್ಲ ಇಲ್ಲಿ ಭೌತಿಕ ಪ್ರಪಂಚಕ್ಕೆ ಬಿದ್ದಿದೀವಿ ಅಂದ್ರೆ ಏನರ್ಥ, ನಾವೆಲ್ಲ ಫಾಲ್ ಡೌನ್ ಪೀಪಲ್ ಅಂದ್ರೆ ಇಲ್ಲಿ ಪತನಕ್ಕೆ ಒಳಗಾಗಿದ್ದೀವಿ. ಬಟ್ ಅದೇ ಭಕ್ತಿ ಮಾರ್ಗದಿಂದ ನಾವೆಲ್ಲ ಮೇಲಕ್ಕೆ ಏರಕ ಪ್ರಯತ್ನ ಮಾಡ್ತಾ ಇರೋದು. ಬಟ್ ಯಾರು ಕೃಷ್ಣನ್ ಪೂಜೆ ಮಾಡೋದನ್ನ ನಿರ್ಲಕ್ಷ್ಯ ಮಾಡಿದನೋ ವ್ಯಕ್ತಿ, ಅಂದ್ರೆ ಯಾರು ಕೃಷ್ಣನ ಭಕ್ತ ಅಲ್ವೋ, ಯಾರು ಭೌತಿಕವಾಗಿ ಉಳ್ಕೊಂಡಿದಾನೋ ಅಥವಾ ಕರ್ಮಿಯಾಗಿ ಉಳ್ಕೊಂಡಿದಾನೋ ಅಥವಾ ಏನೋ ದೇವತೆಗಳನ್ನ ಇಟ್ಕೊಂಡ್ಬಿಟ್ಟು ಪೂಜಿಸ್ಕೊಂಡು ಅವನ್ ಜೀವನ ಮುಂದೆ ಸಾಗಿಸ್ಕೊಂತ ಇದ್ದಾನೋ, ಇವರೆಲ್ಲರೂ ಪತನಕ್ಕೊಳಗಾಗ್ತಾರೆ ಅಂತಿರೋದು. ಯಾಕಂದ್ರೆ ನಿಜವಾದ ವರ್ಷಿಪಬಲ್ ಲಾರ್ಡ್ ಅಂದ್ರೆ ಓನ್ಲಿ ಭಗವಂತ. ಯಾಕಂದ್ರೆ ಭಗವಂತನ ಅಂಶ ನಾವೆಲ್ಲ ಅಲ್ಲ, ಭಗವಂತನ ಮಕ್ಕಳು ನಾವೆಲ್ಲ. ನಮ್ಮಲ್ಲಿ ಪರಮಾತ್ಮ ರೂಪದಲ್ಲಿರೋದು ಓನ್ಲಿ ಕೃಷ್ಣ ಪರಮಾತ್ಮ ಮಾತ್ರ. ದೇವಿ ಪರಮಾತ್ಮ ಅಲ್ಲ, ಗಣೇಶ ಪರಮಾತ್ಮ ಅಲ್ಲ, ಸ್ಕಂದ ಅಲ್ಲ, ಯಾರೂ ಅಲ್ಲ, ಓನ್ಲಿ ಕೃಷ್ಣ. ಸೊ ಅವನನ್ನ ಪೂಜಿಸ್ದೇನೆ ನಾವ್ ಇನ್ಯಾರಿಗೋ ಪೂಜಿಸಿದ್ರೆ ನಮ್ ಪರಿಸ್ಥಿತಿ ನಮ್ಗೆ ಜ್ಞಾನ ಹೆಂಗ್ ಬರುತ್ತೆ, ನಾವ್ ಯಾರನ್ನ ತಿಳುವಳಿಕೆ ಹೆಂಗ್ ಬರುತ್ತೆ ನಮ್ಗೆ, ಯಾರನ್ನ ಪೂಜಿಸ್ತಾ ಹೋದ್ರೆ, ಗೊತ್ತಾಗ್ತಿದ್ಯಾ? ಸೊ ನಿಜವಾದ ಒಂದು ಸಹಜ ಸ್ವರೂಪಕ್ಕೆ ಬರ್ಬೇಕು ಅಂದ್ರೆ ನಾವೆಲ್ಲರೂ ಭಗವಂತ ಕೃಷ್ಣನ ಪೂಜಿಸೋದ್ರಿಂದ ಮಾತ್ರ ಸಾಧ್ಯ ಅದು ಅಂತ ಹೇಳೋದು. ಓಕೆ. ಇನ್ನು ನೋಡಿ, ಎಲ್ಲಾ ಬಗೆಯ ಯೋಗಾಭ್ಯಾಸಗಳ ಶಿಖರ ಭಕ್ತಿ ಯೋಗ. ಬೇರೆಲ್ಲ ಯೋಗಗಳು ಭಕ್ತಿ ಯೋಗದಲ್ಲಿ ಭಕ್ತಿಯ ಹಂತಕ್ಕೆ ತಲುಪಲು ಸಾಧನಗಳು ಮಾತ್ರ. ವಾಸ್ತವವಾಗಿ ಯೋಗ ಎಂದರೆ ಭಕ್ತಿ ಯೋಗ ಎಂದರ್ಥ. ಉಳಿದೆಲ್ಲಾ ಯೋಗಗಳು ಭಕ್ತಿ ಯೋಗದ ಗುರಿಯನ್ನು ಮುಟ್ಟುವ ಮಾರ್ಗಗಳು ಮಾತ್ರ. ಗೊತ್ತಾಗಿದೆ ನಿಮ್ಗೆ? ಕರ್ಮಯೋಗದ ಪ್ರಾರಂಭದಿಂದ ಭಕ್ತಿ ಯೋಗದ ಅಂತ್ಯದವರೆಗೆ ಆತ್ಮ ಸಾಕ್ಷಾತ್ಕಾರಕ್ಕೆ ಇರುವ ಮಾರ್ಗ ದೀರ್ಘವಾದದ್ದು. ಸೊ ಹಾಗಾಗಿ ಕೃಷ್ಣನ ಹತ್ರ ಬರೋದಿಕ್ಕೆ ಇದೆಲ್ಲ ಮಾರ್ಗ, ಕರ್ಮಯೋಗ, ಜ್ಞಾನ ಯೋಗ ಎಲ್ಲ ಇರೋದು. ಬಟ್ ಕೊನೆಯಲ್ಲಿ ಮುಟ್ಟದೇನಪ್ಪ ಭಕ್ತಿ ಯೋಗ. ಓಕೆ, ನೋಡಿ ತುಂಬಾ ಒಳ್ಳೆ ಹೇಳ್ತಾರೆ. ವೈದಿಕ ದರ್ಶನಕ್ಕನುಗುಣವಾಗಿ ಯೋಗ್ಯ ನೆಲೆಯನ್ನು ಪಡೆದುಕೊಳ್ಳಲು ಭಕ್ತಿ ಯೋಗದ ಮಾರ್ಗವಾಗಿ ಕೃಷ್ಣ ಪ್ರಜ್ಞೆಗೆ ಬರುವುದು ಒಂದು ದೊಡ್ಡ ಭಾಗ್ಯ. ಕೃಷ್ಣ ಪ್ರಜ್ಞೆಗೆ ಬಂದಿರೋಂಥ ವ್ಯಕ್ತಿಗೆ ತುಂಬಾ ದೊಡ್ಡ ಭಾಗ್ಯ ಇರೋದನ್ನ ಬಂದಿರುತ್ತೆ. ಆದರ್ಶ ಯೋಗಿಯು ತನ್ನ ಮನಸ್ಸನ್ನು ಕೃಷ್ಣನಲ್ಲಿ ಕೇಂದ್ರೀಕರಿಸುತ್ತಾನೆ. ಕೃಷ್ಣನಿಗೆ ಶ್ಯಾಮ ಸುಂದರನೆಂದು ಹೆಸರು. ಆತನದು ಮೋಡದ ಬಣ್ಣದಂತಹ ಸುಂದರ ಮೈಬಣ್ಣ, ಅವನ ತಾವರೆಯಂತಹ ಮುಖವು ಸೂರ್ಯನಂತೆ ಪ್ರಕಾಶಿಸುತ್ತದೆ. ಅವನ ಉಡುಪು ಆಭರಣಗಳಿಂದ ಹೊಳೆಯುತ್ತದೆ. ಅವನ ದೇಹವು ಮಾಲೆಯನ್ನು ಧರಿಸಿದೆ ಮತ್ತು ಅವನ ಸುತ್ತ ಜಾಜ್ವಲ್ಯ ಮಾನವಾದ ಪ್ರಭೆ. ಅದಕ್ಕೆ ಬ್ರಹ್ಮಜ್ಯೋತಿ ಎಂದು ಹೆಸರು. ಅವನು ರಾಮ ನರಸಿಂಹವಾರ ದೇವೋತ್ತಮ ಪರಮಪುರುಷನಾದ ಕೃಷ್ಣನಾಗಿ ಅವತಾರವೆತ್ತುತ್ತಾನೆ. ಯಶೋದೆಯ ಮಗನಾಗಿ ಮಾನವ ರೂಪದಲ್ಲಿ ಭೂಮಿಗಿಳಿದು ಬರುತ್ತಾನೆ. ಜನರು ಅವನನ್ನು ಕೃಷ್ಣ, ಗೋವಿಂದ, ವಾಸುದೇವ ಎಂದು ಕರೆಯುತ್ತಾರೆ. ಅವನು ಪರಿಪೂರ್ಣನಾದ ಮಗು, ಪತಿ, ಗೆಳೆಯ, ಪ್ರಭು. ಅದೇ ಆಕ್ಚುಲಿ ಕೃಷ್ಣ ಅನ್ನೋನು ಪರ್ಫೆಕ್ಟ್. ಅವನು
ನಮ್ಗೆ ಈ ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಆಗಿ ಯಾರು ಸಿಗಲ್ಲ. ಪರ್ಫೆಕ್ಟ್ ಗೆಳೆಯ ಅನ್ನೋನ್ ಯಾರು ಇಲ್ಲ, ಪರ್ಫೆಕ್ಟ್ ಗೆಳತಿ ಅನ್ನೋಳು ಯಾರು ಇಲ್ಲ, ಪರ್ಫೆಕ್ಟ್ ಮಗ ಅನ್ನೋನ್ ಯಾರು ಇಲ್ಲ, ಪರ್ಫೆಕ್ಟ್ ಗಂಡ ಅನ್ನೋನಿಲ್ಲ, ಪರ್ಫೆಕ್ಟ್ ಹೆಂಡತಿ ಅನ್ನೋಳಿಲ್ಲ. ಪರ್ಫೆಕ್ಟ್ ಅನ್ನೋರು ಯಾರು ಇಲ್ಲಿ ಸಿಗಲ್ಲ ನಮ್ಗೆ ಈ ಪ್ರಪಂಚದಲ್ಲಿ. ಬಟ್ ಕೃಷ್ಣ ಎಲ್ಲಾ ಸಂಬಂಧದಲ್ಲೂ ಪರ್ಫೆಕ್ಟ್ ಅವನು. ಎಲ್ಲಾರ್ನೂ ಅವನು ತೃಪ್ತಿ ಪಡಿಸ್ತಾನೆ. ಎಲ್ಲರಿಗೂ ತೃಪ್ತಿ ಪಡಿಸಷ್ಟು ಶಕ್ತಿ ಅವನಲ್ಲಿದೆ. ಅದಕ್ಕೆ ಅವನು ಭಗವಂತ. ಅವನು ಭಗವಂತನ ಪೂಜಿಸಿದ್ರೆ ನಾವು ಅಷ್ಟೇ ತೃಪ್ತಿ ನಮಗ್ ಸಿಗತ್ತೆ ನಮ್ಮ ಮನ್ಸಿಗೆ. ನಮ್ಮ ಮನ್ಸಲ್ಲಿ ಏನ ಕೊರತೆ ಕೋರಿಕೆ ಇದ್ಬಿಟ್ಟು ನಾವ್ ಇನ್ನೂ ಒದ್ದಾಡ್ತಿದೀವೋ, ಹುಡುಕ್ತಾ ಇದೀವೋ, ಆ ಸಂತೋಷನ ಎಲ್ಲೋ ಹುಡುಕ್ತಾ ಇದೀವೋ, ಆ ತೃಪ್ತಿ ಕೃಷ್ಣನ ಹತ್ರ ಹೋದ್ರೆ ನಮ್ಗೆ ಸಿಗತ್ತೆ. ಅದಕ್ಕೆ ಕೃಷ್ಣ ಇಲ್ಲಿ ನೋಡಿ ಇಷ್ಟು ಚೆನ್ನಾಗಿ ವರ್ಣನೆ ಕೊಟ್ಟಿದ್ದಾರೆ ಆಚಾರ್ಯರು. ಕೃಷ್ಣನ ಹತ್ರ ಹೋದ್ರೆ ಎಲ್ಲಾ ಸಂತೃಪ್ತಿ ನಮ್ಗೆ ಸಿಗತ್ತೆ. ಯಾಕಂದ್ರೆ ಅವನು ಪರ್ಫೆಕ್ಟ್, ಅವನು ಎಲ್ಲಾ ರೀತಿಯಲ್ಲೂ ಪರ್ಫೆಕ್ಟ್. ಅವನು ಅದು ಹೇಳ್ತಿರೋದು. ಆತನು ಎಲ್ಲಾ ಐಶ್ವರ್ಯಗಳಿಂದ ಮತ್ತು ದಿವ್ಯ ಗುಣಗಳಿಂದ ತುಂಬಿದ್ದಾನೆ. ಭಗವಂತನ ಈ ಲಕ್ಷಣಗಳ ಸಂಪೂರ್ಣ ಪ್ರಜ್ಞೆ ಇರುವ ಮನುಷ್ಯನನ್ನು ಅತ್ಯಂತ ಶ್ರೇಷ್ಠ ಯೋಗಿ ಎಂದು ಕರೆಯುತ್ತೆ. ಅರ್ಥ ಆಗ್ತದೆ ನಿಮ್ಗೆಲ್ರೂ? ಅರ್ಥ ಆಗ್ತಿದ್ಯಾ? ಎಲ್ಲರೂ ಕನ್ವಿನ್ಸ್ ಆಗ್ತಿದ್ಯಾ? ಇಂಥ ಭಗವಂತನ ಪೂಜಿಸುವಂತ ಪ್ರಜ್ಞೆದಲ್ಲಿರೋಂಥ ವ್ಯಕ್ತಿಗೆ ಎಷ್ಟು ದೊಡ್ಡ ಯೋಗಿ ಆಗಿರಕ್ ಸಾಧ್ಯ? ಅಂದ್ರೆ ಭಕ್ತ ಯೋಗಿ ಎಷ್ಟು ಗ್ರೇಟ್ ಅಂದ್ರೆ ಕೃಷ್ಣನಿಗೆ ಮೆಚ್ಕೊಳ್ಳೋ ರೈತದಲ್ಲಿ ಅವ್ನು ನಡ್ಕೋತಾ ಇದ್ದಾನೆ ಅಂದ್ರೆ ನಿಜವಾಗ್ಲೂ ಅವ್ನು ಹೈ ಸ್ಟ್ಯಾಂಡರ್ಡ್ ಅಂತಾನೆ ಅರ್ಥ. ಒಪ್ಕೊಳ್ಳೇಬೇಕದು. ಸುಮ್ನೆ ನಾವೇನೋ ದೊಡ್ಡದಾಗಿ ಯೋಗ ಮಾಡ್ಕೊಂಡು ಅದು ಗಾಳಿ ಬಿಟ್ಕೊಂಡು ಗಾಳಿ ತಗೊಂಡು ಏನೋ ದೊಡ್ಡ ಸ್ಟೇಜ್ ಮೇಲೆ ಮಾಡ್ಬಿಟ್ರೆ ಸಾಕಾಗಲ್ಲ. ಅದರಿಂದ ಸಾಕ್ಷಾತ್ಕಾರ ಪಡ್ಕೊಂಡಂಗಲ್ಲ. ಅದು ಯಾರನ್ನ ಮೋಸ ಮಾಡ್ದಂಗಂದ್ರೆ ಅವ್ರನ್ನವರೇ ಮೋಸ ಮಾಡ್ಕೊಂಡಂಗೆ ಅಲ್ವಾ? ನಿಜವಾದ ಯೋಗದ ಪರಿಪೂರ್ಣತೆ ಹಂತಕ್ ಬರೋದಂದ್ರೇನು? ಸಮಾಧಿ ಸ್ಥಿತಿಗೆ ಬಂದು ಸಾಕ್ಷಾತ್ಕಾರ ಪಡ್ಕೊಳ್ಳೋದು, ನಾನು ಯಾರು ಅಂತ ಅರ್ಥಕೊಳ್ಳೋದು, ಆ ರೀತಿಯಲ್ಲಿ ಅವನು ಸೇವೆದಲ್ಲಿ ಒಳಗಾಗೋದು. ಈ ಮಾರ್ಗ ತೋರ್ಸಕ್ ಆಗದಿರೋಂತ ಎಲ್ಲಾ ಯೋಗ ಸ್ಟುಡಿಯೋಸ್ ಯಾರು ತಕ್ಕೊಂಡಿದಾರು ಪ್ರಪಂಚದಲ್ಲಿ, ಯೋಗ 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 ಅನ್ಕೊಂಡು ಎಲ್ಲರೂ ಯಾರು ಹೋಗ್ತಿದಾರ? ಸುಮ್ನೆ ಟೈಮ್ ಪಾಸ್ ಅಷ್ಟೇ. ಅದು ರಿಯಲ್ ಯೋಗ ಅಲ್ಲ. ರಿಯಲ್ ಯೋಗ ಅಂದ್ರೆ ಇದು ಕೃಷ್ಣ ಹೇಳ್ತಾರ ಹಠಯೋಗ ಅಂತ, ಸಾರಿ, ಭಕ್ತಿ ಯೋಗ. ಎಸ್ಸ ದೇವೇ ಪರ ಭಕ್ತಿರ್ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕತಿಕಾ ಹೃತ್ಯ ಪ್ರಕಾಶಂತೆ ಮಹಾತ್ಮನಃ. ಭಗವಂತನಲ್ಲಿಯೂ ಗುರುವಿನಲ್ಲಿಯೂ ದೃಢ ವಿಶ್ವಾಸವಿರುವ ಮಹಾ ಆತ್ಮಗಳಿಗೆ ಮಾತ್ರ ವೈದಿಕ ಜ್ಞಾನದ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತದೆ. ಶ್ವೇತಾಶ್ವತರ ಉಪನಿಷದಲ್ಲಿ ಹೇಳ್ತಾರೆ. ಓಕೆ, ಸೊ ಇದು ಬಂದ್ಬಿಟ್ಟು ಇವತ್ತಿನ ಕ್ಲಾಸ್. ಭಗವಂತನಲ್ಲಿ ಗುರುವಿನಲ್ಲಿ ದೃಢ ವಿಶ್ವಾಸ ಇಟ್ಕೋಬೇಕು ನಾವು. ಯಾಕಂದ್ರೆ ಗುರು ಸಾಕ್ಷಾತ್ ಕೃಷ್ಣನ ಪ್ರತಿನಿಧಿ, ಅವ್ರು ಬೇರೆ ಅಲ್ಲ. ಕೃಷ್ಣ ಹೇಳೋದನ್ನೇ ಗುರು ರಿಪೀಟ್ ಮಾಡ್ತಾರೆ. ಆಧ್ಯಾತ್ಮಿಕ ಗುರು ಪರಂಪರೆಯಲ್ಲಿ ಬರ್ತಿರೋ ಅಂತ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಸುಮ್ನೆ ಹೆಸರು ಗುರು ಇವರು ಅವ್ರ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ. ಎಲ್ಲ ಪ್ರಾಮಾಣಿಕ ವ್ಯಕ್ತಿ ಬಗ್ಗೆ ಹೇಳ್ತಾ ಇರೋದು, ಹೈ ಸ್ಟ್ಯಾಂಡರ್ಡ್. ಅಂತವ್ರ ಮೇಲೆ ನಾವು ದೃಢ ಸಂಕಲ್ಪ ಇಟ್ಕೊಂಡ್ರೆ ನಮ್ಗೆ ಕೃಷ್ಣ ಏನು ಆ ಜ್ಞಾನ ನಮ್ಗೆ ತಾನಾಗಿಯೇ ನೋಡಿ ತಾನಾಗಿಯೇ ಪ್ರಕಟವಾಗುತ್ತದೆ ಅಂತ. ಜ್ಞಾನದ ಸಕಲಾರ್ಥಗಳು ತಾವಾಗಿಯೇ ಪ್ರಕಟವಾಗುತ್ತೆ. ನಮ್ಗೆ ಅರ್ಥ ಆಗ್ಬೇಕು ಈ ವಿದ್ಯೆ, ಈ ಬ್ರಹ್ಮವಿದ್ಯೆ, ಈ ಭಗವದ್ಗೀತೆ ಅಂದ್ರೆ ಭಗವಂತನಲ್ಲಿ ಅಪಾರ ಭಕ್ತಿ ನಾವು ಬೆಳೆಸ್ಕೋಬೇಕು, ಶ್ರದ್ಧೆ ಬೆಳೆಸ್ಕೋಬೇಕು, ನಂಬಿಕೆ, ವಿಶ್ವಾಸ. ಆಚಾರ್ಯರು ತಿಳಿಸೋ ಮಾರ್ಗದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಕಳನ್ನ ಆ ರೀತಿಯಲ್ಲಿ ಬೆಳೆಸ್ಬೇಕು, ಮನೆಯಲ್ಲಿ ಆ ರೀತಿ ವಾತಾವರಣ ಮಾಡ್ಕೋಬೇಕು, ನಮ್ಮ ಜೀವನದಲ್ಲಿ ಸಾಧನೆ ಮಾಡ್ಬೇಕು. ನಾವು ಇದೆಲ್ಲ ಯಾರಿಗೋಸ್ಕರ? ಕೃಷ್ಣನ್ ಮೇಲೆ ಇರೋ ಪ್ರೀತಿಗೋಸ್ಕರ. ಅಫ್ಕೋರ್ಸ್ ನೋಡೋಣ, ನಮಗೂ ತುಂಬಾ ಬೆನಿಫಿಟ್ ಆಗತ್ತೆ. ನಾವು ಮಾಡಿದ್ರೆ ನಮ್ಗೆ ತುಂಬಾ ಬೆನಿಫಿಟ್ ಆಗತ್ತೆ. ನಾವು 4 ಜನಕ್ಕೆ ಹೇಳಿದ್ರೆ, ಭಕ್ತಿ ಮಾರ್ಗ ತೋರಿಸಿದ್ರೆ, ದಾರಿ ತೋರಿಸಿದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ. ನಾವು ಮುಂದುವರಿತೇವೆ. ನಮ್ಮ ಪ್ರೋಗ್ರೆಸ್ ನಾವು ಮುಂದುವರಿಬೇಕು ಅಂದ್ರೆ ನಾವು ಪ್ರಚಾರಕ್ಕೆ ಇಳಿಬೇಕು. ನಮ್ಮ ಮನೇನ ಕೃಷ್ಣನಿಗೆ ತೆಕ್ಕೊಡ್ಬೇಕು, ಓಪನ್ ಆಗಿ ಇಡ್ಬೇಕು. ಕೃಷ್ಣ ನೀನ್ ಬಾ ಅಂತ. ಕೃಷ್ಣ ಬಾ ಅಂದ್ರೆ ಏನಂತ? ಕೃಷ್ಣನ್ ಭಕ್ತರು ಬರ್ತಾರೆ, ಕೃಷ್ಣನ್ ಬಗ್ಗೆ ಪ್ರಚಾರ ಮಾಡ್ತಾರೆ. ಮನೇಲಿ 4 ಜನ ಅಕ್ಕಪಕ್ಕದವ್ರು ಬಂದು ಕೇಳಿಸ್ಕೋತಾರೆ. ಭಕ್ತಿ ಬೆಳೆಯೋದಿಕ್ಕೆ ಒಂದು ಜಾಗ ಆಗತ್ತೆ ನಮ್ಮ ಮನೆ ಅಲ್ವಾ? ಆ ರೀತಿ ನಾವು ಬಾಗಲ್ ತೆಕ್ಕೋಬೇಕು, ನಮ್ ಹೃದಯದ ಬಾಗಲ್ ತೆಗಿಬೇಕು, ಮನೆ ಬಾಗಲ್ ತೆಕ್ಕೋಬೇಕು ನಾವು. ಓಕೆ, ನಾವ್ ಬರೀ ನಮಗೋಸ್ಕರ ಮಾತ್ರ, ನಮ್ ನೆಂಟ್ರಿಗೋಸ್ಕರ ಏನ್ ಮಾಡ್ತಾರೆ? ನಮ್ ನೆಂಟ್ರು, ನಮ್ ಸ್ನೇಹಿತರು ಏನ್ ಮಾಡ್ತಾರೆ? ಏನೋ ಒಂದ್ ಹಚ್ಕೊಡ್ತಾರೆ, ಏನೋ ಒಂದ್ ಮಾತಾಡ್ತಾರೆ, ಉಪಯೋಗ ಇಲ್ಲ. ಎಲ್ಲ ನೆಂಟ್ರಲ್ಲ, ವೇಸ್ಟ್. ಕೃಷ್ಣ ಅಂಡ್ ಅವ್ನ ಭಕ್ತರೇ ನಮ್ ನಿಜವಾದ ನೆಂಟ್ರು ಆಕ್ಚುಲಿ, ಅಲ್ವಾ? ಅವ್ರು ಬಿಟ್ಟು ನಮ್ಮ ನಿಜವಾದ ಹಿತೈಷಿ ಯಾರು ಇಲ್ಲ ಪ್ರಪಂಚದಲ್ಲಿ. ಸೊ ಅದು ಇವತ್ತಿನ ಕ್ಲಾಸ್ 6ನೇ ಅಧ್ಯಾಯ ಮುಗೀತು ನಮ್ದು. ನೆಕ್ಸ್ಟ್ 7ನೇ ಅಧ್ಯಾಯ, ಇದು ಭಕ್ತಿ ಸೆಕ್ಷನ್. ಓಕೆ, ಕೇವಲ ಭಕ್ತಿ. ಇಲ್ಲಿವರೆಗೂ ಕರ್ಮ ಆಯ್ತು, ಕರ್ಮ ಸೆಕ್ಷನ್ ಇದು. ಮೊದ್ಲಿಂದ 1 ರಿಂದ 6, 7 ರಿಂದ 13, 12 ಭಕ್ತಿ ಸೆಕ್ಷನ್, 13 ರಿಂದ 18 ಜ್ಞಾನ ಸೆಕ್ಷನ್. ಆಯ್ತಾ? ಇದು ವಿಷಯ. ಏನಾದ್ರು ಪ್ರಶ್ನೆ ಇದೆಯಾ ಯಾರ್ದಾರು? ಚೆನ್ನಾಯ್ತಾ ಕ್ಲಾಸ್ ಇವತ್ತು? ಎಲ್ರಿಗೂ ಅರ್ಥ ಆಯ್ತಾ? ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ಇತ್ತು. ಚೆನ್ನಾಗಿತ್ತು ಮಾತಾಜಿ, ಅರ್ಥ ಆಯ್ತು. ಎಷ್ಟು ಭಗವದ್ಗೀತೆ ಎಷ್ಟು ಸರಿ ಓದ್ರು
ಇನ್ನೂ ಹೆಚ್ಚು 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 ಅರ್ಥ ಆಗುತ್ತೆ. ಮೊದಲನೇ ಸರಿ ಓದಿದಾಗ ಏನೋ ಮೇಲ್ಮೇಲೆ ಅರ್ಥ ಆಗಿತ್ತು, ಓ ಯೋಗಿ ಅಂದ್ರೆ ಇದು, ಯೋಗ ಅಂದ್ರೆ ಅದು. ಇವತ್ತು ಕುಲಂಕುಷವಾಗಿ ಇನ್ನೂ ಜಾಸ್ತಿ ಓದ್ತಾ ಇದ್ರೆ ಇನ್ನೂ ಎಷ್ಟೆಲ್ಲ ಆಳವಾಗಿ ಅರ್ಥ ಆಗ್ತಾ ಇದೆ. ಆತರ ಪ್ರತಿ ಸರಿನೂ ಆಳವಾಗಿ ಹೋಗ್ತಾ ಇರ್ಬೇಕು. ನಮ್ಮನ್ನ ನಾವು ಇನ್ನೂ ಬೆಟರ್ ಮಾಡ್ಕೋತಾ ಇರ್ಬೇಕು. ರೈಟ್. ಸೊ ಹಾಗಾಗಿ ಒಂದ್ಸರಿ ಓದ್ರೆ ಇದು ಏನು ಸಾಕಾಗತ್ತ. ಮತ್ತೆ 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 ಓದ್ಬೇಕು, ಮತ್ತೆ ಮತ್ತೆ ಕೇಳ್ಬೇಕು, ಮತ್ತೆ ಮತ್ತೆ ನಾವು ಪ್ರಯತ್ನ ಆಗ್ತಾನೆ ಇರ್ಬೇಕು. ಅವಾಗ ನಾವು ಯೋಗ ಮಾಡೋಕ್ಕಾಗತ್ತೆ. ನಮ್ಮ ಮನ್ಸನ್ನ ಕೇಂದ್ರೀಕರಿಸಕ್ ಆಗತ್ತೆ ಕೃಷ್ಣನ್ ಮೇಲೆ. ಓಕೆ, 24 ಗಂಟೆ ಕೊಡ್ಬೇಕಾಗಿಲ್ಲ, 1 ಗಂಟೆ ಕೊಟ್ರೆ ಸಾಕು ಕ್ಲಾಸ್ಗಳು ಮಾಡ್ಕೊಂಡು. ಸೊ ನಾವು ಇಷ್ಟ ಮಾಡ್ತಾ ಇರೋಣ. ಮತ್ತೆ ಮತ್ತೆ ಕ್ಲಾಸಸ್ ಏನಾರು ಮಿಸ್ ಆದ್ರೆ ಎಕ್ಸ್ಟ್ರಾ ಮಾಡೋಣ. ರೀಡಿಂಗ್ ಕ್ಲಾಸು ಅಷ್ಟೇ ನಾವು ಮಾಡ್ಬೇಕು. ಇವಾಗ ರೀಡಿಂಗ್ ಕಂಟಿನ್ಯೂ ಮಾಡೋಣ. ಒಂದ್ ಸ್ವಲ್ಪ 3ನೇ ಅಧ್ಯಾಯ ಮಾಡೋಣ. ಹಾಗಾದ್ರೆ ಪ್ರಶ್ನೆ ಇದೆಯಾ? ಏನಾರು ಅನಿಸಿಕೆ ಇತ್ತಾ? ಹರೇ ಕೃಷ್ಣ. ಅಮರ್ನಾಥ್ ಪ್ರಭು ಏನಾರು ಇತ್ತಾ ನಿಮ್ಗೆ ಹೇಳೋದು? ಹೇಳೋದು ಏನೂ ಇಲ್ಲ ಪ್ರಭುಜಿ. ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಅದೇ ಮಾತಾಜಿ, ಕೆಲವೊಂದು ನೀವು ಕ್ಲಾಸ್ಗಳು ಮಾಡ್ತಾ ಇರ್ಬೇಕಂತಂದ್ರೆ ಮತ್ತೆ ನಾನು ಕೆಲವೊಂದು ಆರ್ಟಿಕಲ್ಸ್ ಮಾಡ್ತಾ ಇದ್ದೀನಿ. ಅದು ಕಳಿಸಿದ್ದೆ ಮಾತಾಜಿ, ಓದಿದ್ರಾ? ಸ್ವಲ್ಪ ಓದಿದ್ದೀನಿ ಪ್ರಭು, ಪೂರ್ತಿ ಓದಕ್ ಆಗ್ಲಿಲ್ಲ. ಹೌದು, ಅದು ಒಂದ್ ಸ್ವಲ್ಪ ದೊಡ್ಡದಾಗ್ತಾ ಇದೆಯಾ ಮಾತಾಜಿ ಅದು? ಸ್ವಲ್ಪ ದೊಡ್ಡದು. ಇವತ್ತು ಒಂದು ಮಾಡಿದ್ದೀನಿ ಮಾತಾಜಿ, ಕಳ್ಸಿ ಪ್ರಭು. ತೆಲುಗುದಲ್ಲಿ ಮಾಡಿದ್ದೀನಿ, ಕನ್ನಡದಲ್ಲೂ ಮಾಡಿದ್ದೀನಿ ಮಾತಾಜಿ. ದಿನ ಅದೇ ಕೆಲಸ ಕನ್ನಡ ಇವಾಗ ಕಳ್ಸಿ ಪ್ರಭು. ನನಗೆ. ನಂಗೆ ತೆಲುಗು ಬರಲ್ಲ, ತೆಲುಗು ಓದಕ್ ಬರಲ್ಲ. ಕನ್ನಡ ಕಳ್ಸಿ ಪ್ರಭು. ಹೌದಾ ಮಾತಾಜಿ? ತೆಲುಗು ನಂಗೆ ಬರೀ ಸರಿ ಮಾತಾಡಕ್ ಬರತ್ತೆ ಅಷ್ಟೇ, ಓದಕ್ ಬರಲ್ಲ. ಅಲ್ಲ, ಏನಾದ್ರು ಅದರಲ್ಲಿ ದೋಷಗಳಿದ್ರೆ ಅದು ಸ್ವಲ್ಪ ದೊಡ್ಡದು ಅನಿಸ್ತಾ ಇದೆ. ಬಟ್ ಆ ರೀತಿ ಕೊಡದೇ ಇದ್ರೆ ಇದು ಓದೋರಿಗೆ ಒಂದ್ ಸ್ವಲ್ಪ ಅರ್ಥ ಆಗಲ್ಲ ಅಂತ ಹೇಳಿ ತುಂಬಾ ಶಾರ್ಟ್ ಆದ್ರೆ ಆ ರೀತಿ ಮೇನ್ ಮಾಡ್ತೀನಿ. ಎಸ್ ಪ್ರಭು. ನೋಡ್ತೀನಿ ಪ್ರಭು, ನಾನು ಟೈಮ್ ಇದ್ದಾಗ. ನಂಗೆ ಹೌದು ಇನ್ನೊಂದ್ಸರಿ ಮಾತಾಜಿ. ಯಾವ್ದಾವ್ದು ನೀವು ನೋಡ್ಬೇಕು ಅಂದಿದ್ರೆ ಅದನ್ನ ಮಾತ್ರ ನಂಗೆ ಕಳಿಸಿ. ಅದನ್ನ ಮಾತ್ರ ಒಂದ್ಸರಿ ಕನ್ನಡದಲ್ಲಿ ನಂಗೆ ಕಳಿಸಿ. ಎಲ್ಲ ಕಳ್ಸಕ್ ಹೋಗ್ಬೇಡಿ, ಓನ್ಲಿ ಕನ್ನಡದ್ ಮಾತ್ರ. ಇನ್ನೊಂದ್ಸರಿ ನಾನು ನೋಡ್ಬೇಕು ಅಂದ್ರೆ ನಾನು ಕಳ್ಸಿ. ನಾಳೆ ಫ್ರೀ ಇದೀನಿ, ಸಂಜೆ ನಾಳೆ ನಾನು ನೋಡ್ತೀನಿ. ಸರಿ ಮಾತಾಜಿ, ಮಾಡ್ತಾ ಇದ್ದೀನಿ ಮಾತಾಜಿ. ಇದು ಈಗ ಪ್ರತಿದಿನಾನು ನಾಮ ಜಪನು ಒಂದು 4 ಟೈಮ್ಸ್ ಮಾಡ್ತಾ ಇದ್ದೀನಿ, 4 ರೌಂಡ್ಸ್. ಮತ್ತೆ Okay, ಅದ್ರ ಪ್ರಭು. ಜೊತೆಗೆ ಪ್ರತಿದಿನ ಈಗ ಭಗವದ್ಗೀತೆ ಬುಕ್ಕು ಪ್ರತಿದಿನ ನೀವು ಈಗ ಪಾಠ ಮಾಡಿದ್ದಾದ್ಮೇಲೆ ಇನ್ನು ಮಲ್ಕೊಳ್ಳೋವರೆಗೂ ಮತ್ತೆ ಇನ್ನೊಂದು ರೌಂಡ್ ಓದ್ತೀನಿ. ನೀವೆಲ್ಲ ಏನೇನು ಈಗ ಹೇಳಿದ್ರಿ ಇದೆಲ್ಲವನ್ನು ಓದಿ ಮುಗಿಸಿ ಮತ್ತೆ ಬೇರೆ ಕೆಲಸ ಮಾಡೋದು ಮಾತಾಜಿ. ವೆರಿ ನೈಸ್, ಥ್ಯಾಂಕ್ ಯು ವೆರಿ ನೀವು ಮಚ್. ಮಾತಾಡಿದ್ದೆಲ್ಲ ಮತ್ತೆ ಇನ್ನೊಂದ್ಸಲಿ ಓದ್ತೀನಿ. ಥ್ಯಾಂಕ್ ಯು ಆ ರೀತಿ ಮಾಡ್ತಾ ಇದೀನಿ ಮಾತಾಜಿ. ಇವತ್ತು ತರಗತಿ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಅಂದ್ರೆ 3ನೇ ಅಧ್ಯಾಯದಿಂದ ಓದುವುದು ಅಂತ ಯಾವಾಗಿಂದ ಪ್ರಾರಂಭ ಮಾಡ್ತೀವಿ? ಇವಾಗಿಂದ ಓದೋಣ. ಇವಾಗ ಒಂದು ಅರ್ಧ ಗಂಟೆ, ಈಗ 8:20 ಆಗ್ತಿದೆ. ಪಠನೆ ಭಗವದ್ಗೀತೆ ಓದುವುದು 8:40 ಓದೋಣ, ಆಮೇಲೆ ಸ್ಟಾಪ್ ಮಾಡೋಣ. ಓಕೆನಾ? ಸುಜಾತ ಮಾತಾಜಿ, ಭಾರತಿ ಮತ್ತೆ ಒಂಚೂರು ನಡ್ಸ್ಕೊಡಿ ಇದು. ಓಕೆ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಮಾಲ್ ಅನೌನ್ಸ್ಮೆಂಟ್ ಏನಂದ್ರೆ, ನಾನೊಂದು ಗ್ರೂಪ್ ಮಾಡಿದ್ದೀನಿ. ಧನ್ಯವಾದ ಪ್ರಭು. ನವೆಂಬರ್ 25 ಶಿಕ್ಷಾ ಅಂತ ಒಂದು ಗ್ರೂಪ್ ಮಾಡಿದ್ದೀನಿ. ಸೊ ಯಾರ್ಯಾರು ನೆಕ್ಸ್ಟ್ ಶಿಕ್ಷಾ ತಗೊಳಕ್ ರೆಡಿ ಇದೀರೋ, ಅಂದ್ರೆ ಇವಾಗ ಯಾರು 1 ರೌಂಡ್ ತಗೊಂಡಿಲ್ಲ ಅಂದ್ರೆ 1 ರೌಂಡ್ ಫಸ್ಟ್ ತಗೋಬೇಕು. ಅಂದ್ರೆ 1 ರೌಂಡ್ ಅಂದ್ರೆ 1 ರೌಂಡ್ ಪ್ರತಿನಿತ್ಯ ಜಪ ಮಾಡ್ತೀನಿ ಅನ್ನೋದು ಸಂಕಲ್ಪ ತಗೊಂಡು ಶ್ರದ್ಧಾವಾನ್ ಅಂತ ಸರ್ಟಿಫಿಕೇಟ್ ಕೊಡ್ತೀನಿ ಅಲ್ವಾ, ಅದು ನವೆಂಬರ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ನೀವು ಮನ್ಸ್ ಮಾಡ್ಕೊಂಡು ಪ್ರತಿನಿತ್ಯ ಒಂದು ರೌಂಡ್ ಜಪ ಮಾಡೋದಕ್ಕೆ ರೆಡಿ ಆಗೋದು. ಯಾರು 1 ರೌಂಡ್ ಆಲ್ರೆಡಿ ತಗೊಂಡಿದ್ರು, ನೆಕ್ಸ್ಟ್ 4 ರೌಂಡ್ ಬರೋದು ಕೃಷ್ಣ ಸೇವಕ ಅಂತ. ಓಕೆನಾ? ಅದಕ್ಕೆ ನಿಮ್ ಯಾರ್ಯಾರು ರೆಡಿ ಇದ್ದೀರೋ ನನಗೆ ಹೇಳಿದ್ರೆ, ನಂಗೆ ಮೆಸೇಜ್ ಮಾಡಿದ್ರೆ, ನನ್ನ ನಂಬರ್ ಎಲ್ಲರ ಹತ್ರ ಇದೆಯಲ್ವಾ? ನನ್ನ ನಂಬರ್ ಇಲ್ಲ ಅಂದ್ರೆ ಬರ್ಕೊಳ್ಳಿ. ಮಾತಾಜಿ, ನಮ್ಮ ಸೊಸೆ 1 ರೌಂಡಿನ್ ತಗೊಂತಾಳಂತ, ಏನ್ ಮಾಡ್ಬೇಕು ಮಾತಾಜಿ ಅವ್ರು? ನಂಗೊಂದ್ ಮೆಸೇಜ್ ಕೊಡಿ, ನಂಗೊಂದ್ ಮೆಸೇಜ್ ಮಾಡಿ. ಅವ್ರು ಏನು ಇಲ್ಲ, 1 ರೌಂಡ್ ತಗೊಂತಾರೆ, ಡೈಲಿ 1 ರೌಂಡ್ ಜಪ ಮಾಡ್ಬೇಕಷ್ಟೇ. ಏನು ಇಲ್ಲ, ಅವ್ರ ಫೋನಿಂದ ಮಾಡ್ಬೇಕಾ ಮಾತಾಜಿ? ಅವ್ರ ಫೋನಿಂದ ನಂಗೊಂದ್ ಮೆಸೇಜ್ ಕಳಿಸಿ, ಅವ್ರನ್ನ ನಂಬರ್ ಆಡ್ ಮಾಡ್ತೀನಿ ನಾನು. ಓಕೆ ಮಾತಾಜಿ. ಅವ್ರದ್ದು ನಂಬರ್ ಕಳಿಸಿ ನನ್ಗಷ್ಟೇ. ಮಧು ಅಂತ ಮಾತಾಜಿ, ಮಧು ಅಂತ ಅವ್ರ ಹೆಸರು. ಲಾಸ್ಟ್ ಇಷ್ಟು ನಂಬರ್ ಐತಲ್ಲ, ನಂಗೆ ನಂಬರು ಮತ್ತು ಅವ್ರ ಹೆಸರು ಕಳಿಸಿ. ನಮ್ ಡಿವೋಟಿಸ್ ಇದ್ದಾರೆ, ನಿಮಗ್ ಮೆಸೇಜ್ ಹಾಕಿಸ್ತೀನಿ ಮಾತಾಜಿ. ಮೆಸೇಜ್ ಹಾಕ್ತೀನಿ ಹಂಗೆ. ಓಕೆನಾ? ಯಾರು 1 ರೌಂಡ್ ತಗೊಂಡಿದ್ರು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಇವಾಗ 1 ರೌಂಡ್ ಶ್ರದ್ಧಾವನ್ ತಗೊಂಡ್ ಬಿಟ್ಬಿಡೋದಲ್ಲ, ನೆಕ್ಸ್ಟ್ ಅಂತ ಬರ್ಬೇಕು. 4 ರೌಂಡ್ ನಿಧಾನಕ್ಕೆ ಏರ್ಬೇಕು. 4 ರೌಂಡ್ ತಗೊಂಡಿರೋರು 8 ರೌಂಡ್ ಬರ್ಬೇಕು. ಹಂಗೆ 8 ರೌಂಡ್ ಮೇಲೆ ಸ್ವಲ್ಪ ನಿಯಮಗಳಿರತ್ತೆ. ಸಾತ್ವಿಕ ಆಹಾರ ತಗೊಳ್ಳೋದು, ಪೇಪರ್ ಬರೆಯೋದು, ಕೃಷ್ಣ ಸಾಧಕ ಪೇಪರ್ ಬರೆಯೋದು. ಓಕೆ, ಪೇಪರ್ ಬರೀ ಚರ್ಚೆ ನಾವು ಮಾಡೋದಕ್ಕೆ ಶುರು ಮಾಡೋಣ. ಸೋಮವಾರ ಅನ್ಕೊಂಡ್ವಲ್ಲ ನಾವು ಭಾರತಿ ಮಾತಾಜಿ, ಸೋಮವಾರ ಸಂಜೆ ನಾವು ಮಾಡೋಣ. ಸೋಮವಾರ ಸಂಜೆ 7 ರಿಂದ 7:30 ಕೃಷ್ಣ ಸಾಧಕ ಪೇಪರ್ ಡಿಸ್ಕಷನ್ ಇರುತ್ತೆ. ಕೃಷ್ಣ ಸಾಧಕ ಅಂದ್ರೆ ಅದು 8 ರೌಂಡ್ ಜಪ ತಗೊಳ್ತಾರೆ ಅವರು. ಸೊ ಬುಕ್ಸ್ ಇಂದ ಪ್ರಶ್ನೆಗಳಿರುತ್ತೆ, ಅದನ್ನ ಉತ್ತರ ನಾವು ಬರಿಬೇಕು ಅದ್ರಲ್ಲಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ನನ್ಗೆ ಕೇಳ್ಬೋದು, ನೀವು ಸಂಶಯ ಇದ್ರೆ ಅವಾಗ ನಾವು ಚರ್ಚೆ ಮಾಡೋಣ. ನಮ್ದು 4 ಐತ್ ಮಾತಾಜಿ. ಈಗ 4 ಆಗಿದೆ, 8 ತಗೋತಿದ್ದೀರಲ್ವಾ ನೀವು?
ಇಲ್ಲ ಮಾತಾಜಿ, ಈಗ ಸ್ಕೂಲಿಂದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಮಾತಾಜಿ. ನಾನು HM ಇರೋದ್ರಿಂದ ಸ್ವಲ್ಪ ಒತ್ತಡ ಹೆಚ್ಚಾಗತೈತಿ. ನಾನು Okay. ಇನ್ನ ಸ್ವಲ್ಪ ನಾಕ ಮಾಡ್ತೀನಿ ಮಾತಾಜಿ ಅನ್ಕತ್. ಮಾಡ್ತಿದ್ದೀರಾ ಸದ್ಯಕ್ಕೆ ಆಯ್ತು. ಯಾರು ರೆಡಿ ಇದ್ದೀರೋ, ಯಾರು ತಗೊಳಕ್ ರೆಡಿ ಇದ್ದೀರೋ, ಯಾರು ನೆಕ್ಸ್ಟ್ ಅಂತ ತಗೋತೀನಪ್ಪ ನಾನು ಮುಂದುವರಿಬೇಕು, ನಾನು ಇನ್ನೂ ಭಕ್ತಿ ಮಾಡ್ಬೇಕು ಅನ್ನೋರು ದಯವಿಟ್ಟು ನಿಮ್ಮ ಹೆಸರುಗಳು ನನ್ ಕಳ್ಸಿ. ನಮ್ ಗ್ರೂಪ್ ಅಲ್ಲಿ ಕಳಿಸ್ಬೋದು, ನನಗ್ ಕಳಿಸ್ಬೋದು. ನಂಬರ್ನ ಆ ಗ್ರೂಪ್ ಅಲ್ಲಿ ನಾನು ಆಡ್ ಮಾಡ್ತೀನಿ. ನಾವ್ ಅದಕ್ಕೆ ತಯಾರಿ ಮಾಡಕ್ ಶುರು ಮಾಡೋಣ, ಸರಿನಾ? ಮಾತಾಜಿ, ನಾನು ಇವತ್ತು ಅದು ಮೆಸೇಜ್ ಹಾಕಿದ್ದೀನಿ ಮಾತಾಜಿ, ಅದು ನಾನು. ಹೌದೌದು, ನೀವು ತಗೊಂತೀರಾ ಅಂತ ಮೆಸೇಜ್ ಹಾಕಿದ್ರೆ ನಾನು ನಿಮ್ನ ಆಡ್ ಮಾಡ್ತೀನಿ ಪ್ರಭು. ಹೌದು ಮಾತಾಜಿ. ಐ ಆಡ್ ಯು ಪ್ರಭು. ಥ್ಯಾಂಕ್ ಯು. ಓಕೆ, ಸೊ ಯಾರು ರೆಡಿ ಇದ್ದೀರೋ ಮೆಸೇಜ್ ಮಾಡಿ. ಇವಾಗ ದಯವಿಟ್ಟು ನಾವು ಭಗವದ್ಗೀತಾ ಪುಸ್ತಕದಲ್ಲಿ 3ನೇ ಅಧ್ಯಾಯ ಕರ್ಮಯೋಗದಿಂದ ಓದೋದಕ್ಕೆ ಶುರು ಮಾಡೋಣ. ಓಕೆನಾ? ಕರ್ಮಯೋಗದಲ್ಲಿ ಎಷ್ಟು ಶ್ಲೋಕಗಳು? ಶ್ಲೋಕ ಬಂದ್ಬಿಟ್ಟು 43 ಇದೆ. ಓಕೆ, ಇವಾಗ 8:20 8:40 ಓದ್ಬಿಟ್ಟು ಸ್ಟಾಪ್ ಮಾಡೋಣ. ಓಕೆ, ಎಸ್ ಮಾತಾಜಿ, ಎಲ್ಲ ನಡ್ಸ್ಕೊಡ್ತೀರಾ? ಹರಿ ಕೃಷ್ಣ. ಜೊತೆ ಮಾತಾಜಿ ಇದ್ದೀರಾ? ಇನ್ ಮಾತಾಜಿ ಒಬ್ಬೊಬ್ರಿಗೆ ಒಂದು ಶ್ಲೋಕ ಹೇಳೋದು ಮಾತಾಜಿ. ಒಂದ್ 2 ನಿಮಿಷ ಓದಿಸಿ ಅವ್ರಿಗೆಲ್ಲ. ಆಯ್ತು.